TRPಯಿಂದ TRPಗಾಗಿ TRPಗೋಸ್ಕರ ಇರೋ ಚಾನಲ್ ಲೊಟ್ಟೆ ನ್ಯೂಸ್. ಸರಿ ಬಂತ? ಈ ಡೈಲಾಗ್ ವೈರಲ್ ಆಗಿ 10 ವರ್ಷ ಆಯಿತು. ಡೈಲಾಗ್ನ ವೈರಲ್ ಮಾಡಿದ್ದು ಡ್ರಾಮಾ ಜೂನಿಯರ್ಸ್ನ ಮಹೇಂದ್ರ. TRPಯಿಂದ TRPಗಾಗಿ TRPಗೋಸ್ಕರ ಚಾನಲ್ ಲೊಟ್ಟೆ ನ್ಯೂಸ್. ಎಸ್, ಇವತ್ತಿನ ಚೌಚೌಬಾತ್ ವಾಟ್ ನೆಕ್ಸ್ಟ್ ಕಾನ್ವರ್ಸೇಷನ್ ವಿತ್ ಮೈಸೂರು ಹುಡುಗ ಮಹೇಂದ್ರ ಪ್ರಸಾದ್. ಅಸೋಸಿಯೇಟ್ ಸ್ಪಾನ್ಸರ್ ವೈಭವ್ ವೇದ ಗ್ರೀನ್ ವೆಂಚರ್ಸ್, NGO ಪಾರ್ಟ್ನರ್ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್, ಲೊಕೇಶನ್ ಪಾರ್ಟ್ನರ್ 5th ಜನರೇಷನ್ ಕಾಫಿ ಮೈಸೂರು. ಎಸ್ ಮಹೇಂದ್ರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಟು ಸ್ಟಾರ್ಟ್ ವಿತ್ ದ ಲೈಟರ್ ನೋಟ್, ಏನಿದು ಲೊಟ್ಟೆ ನ್ಯೂಸ್ ಹೆಂಗಾಯ್ತಿದು? ವಾಟ್ ವಾಸ್ ದ ಐಡಿಯಾ ಬಿಹೈಂಡ್ ದಿಸ್? ನನಗೆ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ, ನಾವು ಕೂತಿರ್ತಾ ಇದ್ವಿ, ಸ್ಕ್ರಿಪ್ಟ್ ಬರ್ತಾಯಿತ್ತು, ನಾನು ಆಲ್ಮೋಸ್ಟ್ ಅಲ್ಲಿ ಪ್ರಭು ಸರ್ ಜೊತೆ ಇರ್ತಾ ಇದ್ದಿದ್ದು, ನಮಗೆ ಮೆಂಟರ್ ಆಗಿತ್ತು. ಕೊಟ್ಟರು, ಹೋದೆ, ಮಾಡಿದೆ, ಬಂದೆ. ಒಂಥರ ಫನ್ ವೀಲ್ ಚೆನ್ನಾಗಿತ್ತು. ಅದೇ ನನಗೆ ಬ್ರೇಕ್ ಕೊಟ್ಟಿದ್ದು. ಫಸ್ಟು ಸಾಯಿ ಕುಮಾರ್ ಮಾಡಿದ್ದು ಅಗ್ನಿ ಪೊಲೀಸ್ ಆಗಿ. ಚಿಕ್ಕ ವಯಸ್ಸಲ್ಲೇ ನನ್ನ ಡವ್ ಹರ್ಚಿದ್ ಬಿಸ್ನೀರ್ಗೆ ಎದೆ ಕೊಟ್ಟು ನಿಂತವನು ಇನ್ನಿನ್ ತಗಡ್ ಲ್ಯಾಂಗ್ಗೆ ಎದುರ್ತೀನ. ಅದಾದಮೇಲೆ ನನಗೆ ಸೆಕೆಂಡ್ ಹಿಟ್ ಬಂದು ಲೊಟ್ಟೆ ನ್ಯೂಸ್. ತುಂಬ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಸಿಕ್ಕಿತ್ತು. ಒಂದೇ ಸೀಸನಲ್ಲಿ 1 2 3 4 ಎಪಿಸೋಡ್ ಇದೇ ಮಾಡಿದೆ ಲೊಟ್ಟೆ ನ್ಯೂಸೇ ಮಾಡಿದ್ದು. ಆ್ಯಂಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಮುಖ್ಯಮಂತ್ರಿ ಚಂದ್ರ ಸರ್, ರಚಿತಾ ರಾಮ್ ಸರ್ ಮೇಡಮು, ಎಲ್ಲರನ್ನೂ ಹಾಕೊಂಡು ಕೂಡ ಒಂದು ಸೆಷನ್ ಮಾಡಿದ್ವಿ. ಅದು ನನಗೊಂದು ಆಸೆ ಇದೆ. ಈ ಲೊಟ್ಟೆ ನ್ಯೂಸ್ನ ಮಹೇಂದ್ರ 10 ವರ್ಷದ ಹಿಂದೆ ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ರು, ಅದು ವೈರಲ್ ಆಯಿತು, ನಿಮಗೆ ಬ್ರೇಕ್ ಸಿಕ್ತು, ಎಲ್ಲ ಆಯಿತು. ಅದೇ ಲೊಟ್ಟೆ ನ್ಯೂಸ್ನ ಇವತ್ತು ಈಗ ಬೇರೆ ಬೇರೆ ರಸಗಳಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಬೇರೆ ಬೇರೆ ರಸಗಳಲ್ಲಿ ನಾನು ಡ್ರಾಮಾ ಜೂನಿಯರ್ ಆಡಿಷನ್ ನೆನಪು ಮಾಡ್ತಾ ಇದ್ದೀನಿ. ಮಾಡಿದ್ರೆ ಇದನ್ನ? ಇಲ್ಲ, ಆಡಿಷನಲ್ಲಿ ಒಂದೇ ಡೈಲಾಗ್ಸ್ ಇಟ್ಕೊಂಡು ಅಷ್ಟು ರಸಗಳನ್ನ ಹೇಳಿ ಮಾಡಿಸ್ತಾರೆ. ಓಕೆ, ಅದನ್ನ ನೆನಪು ಮಾಡಿಸ್ದೆ. ಇಲ್ಲಿ ಮಾಡೋಣ ಇವಾಗ ಒಂದು ದಿನ ಲೊಟ್ಟೆ ನ್ಯೂಸ್ನ. ಮೊದಲನೇದು ಶೃಂಗಾರ. ಅದು ಆ್ಯಕ್ಚುಲಿ ಶೃಂಗಾರದಲ್ಲೇ ಇರೋದು ಆಲ್ಮೋಸ್ಟ್ ಅಲ್ಲ. TRPಯಿಂದ TRPಗಾಗಿ TRPಗೋಸ್ಕರ ಇರುವಂಥ ಚಾನಲ್ ಲೊಟ್ಟೆ ನ್ಯೂಸ್. ಸಿಕ್ಕಾಪಟ್ಟೆ ಚಾನಲಲ್ಲಿ ನಡೆಯೋ ಕೋಳಿ ಜಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕ್ರೇಶ್ ಅಲಿಯಾಸ್ ಕೃಷ್ಣ ಅವರು ಕೃಷ್ಣಮೂರ್ತಿ. ಭಯಾನಕ. ಇದು TRPಯಿಂದ TRPಗಾಗಿ TRPಗೋಸ್ಕರ ಇರುವಂಥ ಚಾನಲ್ ಲೊಟ್ಟೆ ನ್ಯೂಸ್. ಸಿಕ್ಕಾಪಟ್ಟೆ ಚಾನಲಲ್ಲಿ ನಡೆಯೋ ಕೋಳಿ ಜಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕ್ರೇಶ್ ಅಲಿಯಾಸ್ ಕೃಷ್ಣ ಅವರು ಕೃಷ್ಣಮೂರ್ತಿ. ರೌದ್ರ. ಇದು TRPಯಿಂದ TRPಗಾಗಿ TRPಗೋಸ್ಕರ ಇರುವಂಥ ಚಾನಲ್ ಲೊಟ್ಟೆ ನ್ಯೂಸ್. ಸಿಕ್ಕಾಪಟ್ಟೆ ಚಾನಲ್ನಲ್ಲಿ ನಡೆಯೋ ಕೋಳಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕ್ರೇಶ್ ಅಲಿಯಾಸ್ ಕೃಷ್ಣ ಅವರು ಕೃಷ್ಣಮೂರ್ತಿ. ಆಲ್ಮೋಸ್ಟ್ ಅಲ್ಲಿ ಚಾನಲ್ ಹಿಂಗೆ ಇರುತ್ತೆ. ಹಾಸ್ಯ ಅದು ಕಾಮಿಡಿಲಿ ಅಲ್ವಾ ಮಾಡಿದ್ದು, ಅದು ಈಸಿ. TRPಯಿಂದ TRPಗಾಗಿ TRPಗೋಸ್ಕರ ಇರುವಂಥ ಚಾನಲ್ ಲೊಟ್ಟೆ ನ್ಯೂಸ್. ಸಿಕ್ಕಾಪಟ್ಟೆ ಚಾನಲಲ್ಲಿ ನಡೆಯೋ ಕೋಳಿಜಾಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕ್ರೇಶ್ ಅಲಿಯಾಸ್ ಕೃಷ್ಣ ಅವರು ಕೃಷ್ಣಮೂರ್ತಿ. 2016 ಅಲ್ವಾ ನೀವು ಡ್ರಾಮಾ ಜೂನಿಯರ್ಸ್ ಮಾಡಿದ್ದು? ಸೊ 10 ವರ್ಷ ಆಯಿತು. 2026 ಒಂದು 25-30 ಸಿನಿಮಾ ಆಗಿರ್ಬೋದು, ಒಂದು 8-10 ರಿಯಾಲಿಟಿ ಶೋಗಳಾಗಿರ್ಬೋದು. ನನಗೆ ಗೊತ್ತಿದ್ದಂಗೆ, ನಾನು ಕೇಳ್ಪಟ್ಟಂಗೆ ನೀವು ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇಟ್ಕೊಂಡವರು. ಅದೊಂದು ಟ್ರಾನ್ಸಿಷನ್ ಇದೆಯಲ್ಲ, ಡ್ಯಾನ್ಸರ್ ಆಗ್ಬೇಕಂತ ಅಂದ್ಕೊಂಡು ಆ್ಯಕ್ಟ್ರ್ ಆಗ್ಬಿಡೋದು. ಅದು ಹೆಂಗಿತ್ತು? ಅದು ಈಸಿ ಅನಿಸ್ತಾ, ಕಷ್ಟ ಆಯಿತಾ? ಸರ್, ನನಗೆ ಗೊತ್ತೇ ಇರಲಿಲ್ಲ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಂದರೆ ಡ್ಯಾನ್ಸರ್ ಆಗಬೇಕು ಅಂದರೆ ಚಿಕ್ಕ ವಯಸ್ಸಿಂದ ನಾನು ಅಪ್ಪು ಫ್ಯಾನು. ಸಿನಿಮಾಗಳನ್ನ ನೋಡ್ತಾ ಫಸ್ಟು ನಾನು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ದು ಇದು ದಂಪವರೇ ಅದು ಸಾಂಗ್ ಇದೆಯಲ್ಲ, ಅದು ಸೇಮ್ ನೋಡಿ ಎಕ್ಸಾಕ್ಟಾಗಿ ಸ್ಟೆಪ್ ಮಾಡ್ತಾಯಿದ್ದೆ. ಆಗ ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಲ್ಲಿ ಅದನ್ನು ಮಾಡ್ತಾಯಿದ್ದು. ಅದನ್ನು ನೋಡಿ ನಮ್ಮ ಅಮ್ಮ ಇನ್ನೇನೋ ಮಾಡ್ತಾನೆ ಅನ್ನೋ ಥರ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು. ಅದನ್ನು ನೋಡಿ ನಮ್ಮ ಟೀಚರು ನನಗೊಂದು 4th ಸ್ಟ್ಯಾಂಡರ್ಡ್ ಒಂದು ಲೆಸನ್ ಇತ್ತು, ಅದನ್ನು ಚೆನ್ನಾಗಿ ಬಾಯ್ಹಾಟ್ ಮಾಡಿದೆ. ನನಗೆ ಇಷ್ಟ ಆಗಿದ್ದ ಲೆಸನ್ನು. ಅದರಿಂದ ಅದನ್ನು 3 ಕ್ಯಾರೆಕ್ಟರ್ನ ಒಬ್ಬನೇ ಮಾಡ್ತಾಯಿದ್ದಿದ್ದು ಕೆಪಾಸಿಟಿ, ಅದನ್ನು ನೋಡಿದರು. ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ, ನಾನು ಓದ್ತಾ ಇದ್ದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದೆ. ಆಗ ನೀನು ಡ್ಯಾನ್ಸ್ ಮಾಡಬೇಡ, ಆ್ಯಕ್ಟಿಂಗ್ ಹೋಗು ಅಂತ ಅವರೇ ತಳ್ಳಿದ್ದು. ನಾನು DKD ಪ್ರಾಕ್ಟೀಸ್ ಮಾಡಿದ್ದೀನಿ. ಆವಾಗ DKD ಡ್ರಾಮಾ ಜೂನಿಯರ್ಸ್ 2 ಒಟ್ಟಿಗೆ ಆಡಿಷನ್ಸ್ ಇತ್ತು. ನಾನು DKD ಪ್ರಾಕ್ಟೀಸ್ ಮಾಡಿದ್ದೀನಿ ನಮ್ಮ ಜೊತೆ ಟೀಮಲ್ಲಿ ಅಂತ ಹೇಳಿ. ಅದರಲ್ಲಿದ್ದಾಗ ಬೇಡ ನೀನು ಇದಕ್ಕೆ ಹೋಗು ಅಂತ ನಮ್ಮ ಟೀಚರ್ ಹೇಳಿದ್ದು. ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ಡೈಲಾಗೆ ಸರ್ ಹೇಳಿದ್ದು. ಆಗ ಸಿನಿಮಾ ರಿಲೀಸ್ ಆಗಿದ್ದು ಅದ್ದೂರಿ ಸಿನಿಮಾ ಆಗಿರ್ಬೋದು, ಸುದೀಪ್ ಸರ್ ಡೈಲಾಗ್ ಆಗಿರ್ಬೋದು, ಅದನ್ನು ಹೇಳಿ ಮಾಡಿದ್ದು. ನನಗೆ ಏನೂ ಗೊತ್ತಿರಲಿಲ್ಲ. ಯಾಕಂದರೆ
ನಾನು ಆಗ್ಲಿಂದನೂ ಸಿನಿಮಾನ ಜಾಸ್ತಿ ನೋಡಿ ಅಪ್ಪು ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ದರ್ಶನ್ ಸರ್ದಾಗಿರ್ಬೋದು, ಎಲ್ಲ ಆ್ಯಕ್ಟರ್ಗಳ ಸಿನಿಮಾ ನಂಗೆ ಈಗಲೂ ಸಿನಿಮಾ ನೋಡೋದೇ ಇಷ್ಟ. ಸಿನಿಮಾ ನಾನು ಮಿಡ್ನೈಟ್ ನೋಡಿದ್ರು, ಯಾವಾಗ ಎಬ್ಬರಿಸಿ ಸಿನಿಮಾ ನೋಡೋದು ನೋಡ್ತೀನಿ ನಾನು, ಆ ಥರ ಸಿನಿಮಾ ಲವರ್. ಅದರಿಂದನೇ ನಾನು ಆ್ಯಕ್ಟಿಂಗ್ ಕಲ್ತಿದ್ದು. ಅಂದರೆ ಎಲ್ಲೂ ಆ್ಯಕ್ಟಿಂಗ್ ಕ್ಲಾಸು ಆ ಥರದ್ದೆಲ್ಲ ಏನೂ ಇಲ್ಲ? ಇಲ್ಲ. ಡ್ರಾಮಾ ಜೂನಿಯರ್ಸ್ಗೆ ಹೋಗಾದ್ಮೇಲೆ ನನಗೆ ಸಿಕ್ಕಂಥ 4 ಗುರುಗಳು ಮಂಜುನಾಥ್ ಬಡಿಗೆರೆ ಸರ್, ಪ್ರಭು ಸರ್, ಹರೀಶ್ ಸರ್ ಮತ್ತು ವಿಕ್ರಮ್ ಸೂರಿ ಸರ್, ಅವರಿಂದನೇ ನಾನು ಎಲ್ಲ ಕಲ್ತಿರೋದು. ಅದೇ ಹೋಗೋಕ್ಕಿಂತ ಮುಂಚೆ ನೀವೆಲ್ಲೂ ಕಲ್ತಿಲ್ಲ? ಎಲ್ಲೂ ಕಲ್ತಿಲ್ಲ. ಹಾಗಾದ್ರೆ ನೀವು ಟ್ಯಾಲೆಂಟೆಡ್ ಅಲ್ಲ, ಬ್ಲೆಸ್ಡ್ ನೀವು. ಬ್ಲೆಸ್ಡ್ ಅಲ್ಲ ಸರ್, ಟ್ಯಾಲೆಂಟೆಡ್. ಆಮೇಲೆ ಕಲ್ತಿದ್ದೀನಲ್ಲ. ಕರೆಕ್ಟು. ಅದು ಎಲ್ಲರ ಕೈಲೂ ಆಗಲ್ವಲ್ಲ ಹಂಗೆ ಮಾಡೋಕ್ಕೆ. ಸರ್ ಬಿಫೋರು ಈಗ ನಾನು ಆ್ಯಕ್ಟ್ ಮಾಡ್ತೀನಿ, ನನ್ನ ಕರ್ಕೊಂಡು ಡ್ರಾಮಾ ಜೂನಿಯರ್ ಸ್ಟೇಜ್ ಮೇಲೆ ನಿಲ್ಸಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಹಾಂ, ಈಗ ನೀವು ಲೊಟ್ಟೆ ನ್ಯೂಸ್ ನೀವು ಶುರು ಮಾತಾಡಿದ್ರಿ ಅಲ್ವಾ, ಅದನ್ನ ನಿಮ್ಗೆ ಯಾರೋ ಒಬ್ರು ಹೇಳಿದ್ರೆ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ನಿಮ್ ಕೈಲಿ ಮಾಡೋ ಶಕ್ತಿ ಇದೆ. ನಾನು ಅದಕ್ಕೆ ನಿಮ್ಮನ್ನು ಬ್ಲೆಸ್ಡ್ ಅಂದಿದ್ದು ಅಲ್ವಾ. ನಾನು ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ನೀವು ಅದನ್ನು ಸೇರಿಸಿ ಹೇಳ್ಬಿಡಿ. ಮೈಸೂರಿನ ಗಾಂಧಿನಗರದಿಂದ ಬೆಂಗಳೂರು ಗಾಂಧಿನಗರಕ್ಕೆ ಹೋದ್ರಿ, ಇದೊಂದು ಜರ್ನಿ ಇದೆ. ಇವತ್ತಿಗೆ ತುಂಬಾ ಜನ ಹುಡುಗರು ಹುಡುಗಿರು ಎಲ್ಲರೂ ಸಿನಿಮಾ ಸೇರ್ಬೇಕು, ನಾನು ಆಕ್ಟರ್ಗಳಾಗಬೇಕು, ಸೂಪರ್ ಸ್ಟಾರ್ಗಳಾಗಬೇಕು ಅಂತ ಆಸೆ ಇಟ್ಕೊಂಡು ಪ್ರತಿದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದೊಂದು ದೊಡ್ಡ ಪಾಪ್ಯುಲೇಷನ್ ಇದೆ ಬೆಂಗಳೂರು. ಫ್ರೆಂಡ್ಸ್ 5 ಜನ ಹೋಗ್ತಾ ಇದ್ದಾರೆ, 5 ಜನ 6 ಜನ ಹೋಗ್ತಾ ಇದ್ದಾರೆ ಕಾಲೇಜ್ ಕಡೆಯಿಂದ. ಅದೇ ತರ ಒಟ್ಟಾರೆ ಎಲ್ಲ ಭಾಗದಿಂದ ಬೆಂಗಳೂರಿಗೆ ಬರ್ತಿದ್ದಾರೆ ಸಿನಿಮಾ ಸೇರ್ಬೇಕು ಅಂತ. ಹೌದಾ, ಅದು ನಿಜಾನ? ಹಂಗಾಗುತ್ತಾ? ಅಂದ್ರೆ ನನಗೆ ಅದಕ್ಕೇನೋ ಒಂದು ತಯಾರಿ ಬೇಕಾ, ಇಲ್ಲ ಬರೀ 6 ಪ್ಯಾಕ್ಸ್ ಇದ್ರೆ ಸಾಕು? ಸರ್ 6 ಪ್ಯಾಕ್ಸ್ ನನ್ನ ಹತ್ರನೂ ಇಲ್ಲ ಸರ್. 6 ಪ್ಯಾಕ್ ನನ್ನ ಹತ್ರನೂ ಇಲ್ಲ. ಹಂಗಂದ್ರೆ ತಯಾರಿ ಇಲ್ಲದೆ ಹೋಗೋಕ್ಕಾಗಲ್ಲ, ತಯಾರಿ ಬೇಕು. ನಾನು ಅಲ್ಲೋಗ್ಬಿಟ್ಟು ಕಲ್ತಿದ್ರು. ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಟೀಚರ್ ನನಗೆ ಹೇಳ್ಕೊಟ್ಟಿದ್ರು, ನೀನು ಈ ಥರ ಮಾಡಬೇಕು, ನೀನು ಈ ಥರ ಪ್ರಾಕ್ಟೀಸ್ ಮಾಡಬೇಕು, ನೀನು ಈ ಥರ ಡೈಲಾಗ್ಗಳನ್ನ ಹೇಳಬೇಕು, ಈ ಪೊಸಿಷನಲ್ಲಿ ನಿಂತ್ಕೊಂಡು ನೀನು ಈ ಕ್ಯಾರೆಕ್ಟರ್ ಆಗ್ತೀಯಾ, ಈ ಕಡೆ ಪೊಸಿಷನಲ್ಲಿ ನಿಂತ್ಕೊಂಡು ಈ ಕ್ಯಾರೆಕ್ಟರ್ ಆಗ್ತೀಯಾ, ಇನ್ನೊಂದು ಕಡೆ ಪೊಸಿಷನ್ ನಿಂತ್ಕೊಂಡ್ರೆ ನೀನು ಈ ಥರ ಕ್ಯಾರೆಕ್ಟರ್ ಆಗ್ತೀವಿ. 3 ಕ್ಯಾರೆಕ್ಟರ್ ಇತ್ತಲ್ಲಿ, ಏಕಲವ್ಯ, ಅರ್ಜುನ, ದ್ರೋಣಾಚಾರ್ಯ, 3 ಕ್ಯಾರೆಕ್ಟರ್ ಇತ್ತು. ಈ ಪೊಸಿಷನಲ್ಲಿ ನಿಂತ್ಕೊಂಡ್ರೆ ಈ ಥರ. ಆ್ಯಂಡ್ ಅಲ್ಲಿರೋ ಡೈಲಾಗ್ಗಳನ್ನು ಆ ಏಜಿಗೆ ತಕ್ಕಂಗೆ ಹೇಳಬೇಕು. ಅಲ್ಲಿ ಮಾಡ್ಯುಲೇಷನ್ಸ್ಗಳು ನಮ್ಮ ಟೀಚರ್ ಮುತ್ತಣ್ಣ ಸರ್ ಹೇಳ್ಕೊಟ್ಟಿದ್ರು. ಓಕೆ. ಸೊ ಕಲಿಕೆ ಅಲ್ಲೇ ಕಲ್ತ್ಕೊ ಅವ್ರು ಹೇಳ್ಕೊಡ್ತಾ ಇದ್ದಿದ್ದನ್ನ ಅಲ್ಲೇ ಕ್ಯಾಚ್ ಮಾಡ್ಕೊಂಡೆ. ಸೊ ಅದು ನನಗೆ ಸ್ವಲ್ಪ ಟೆಕ್ನಿಕ್ಗಳು ಗೊತ್ತಿತ್ತು. ಅಲ್ಲಿ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ, ಡ್ರಾಮಾ ಜೂನಿಯರ್ಸ್ಗೆ ಹೋದ್ಮೇಲೆ ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಾ ಇತ್ತು. ಏನು ಅಲ್ಲೋದ್ಮೇಲೆ ನಿಮ್ಗೆ ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಏನು ಹೇಳ್ಕೊಡೋ, ಅವರು ಕನ್ನಡದಲ್ಲಿ ನಿಮಗೆ ಮಕ್ಕಳಿಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಕೊಡ್ಬೇಕು ಅಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತಾರೆ ಅವರು. ಅದಾದಮೇಲೂ ಕೂಡ ನಾನು ಅದಾಗ್ತಿದ್ದಂಗೆ ಒಂದು 8 ಮಂತ್ಸು ಡ್ರಾಮಾ ಜೂನಿಯರ್ಸ್ ಇತ್ತು. ಅದಾದಮೇಲೆ ನಾನು ಇಷ್ಟೇ ಕಲಿತೆ ಅಂತ ಆಗಿಬಿಟ್ರೆ ಅದನ್ನು ಬಿಟ್ಟು ನಾನು ಗ್ರೋ ಆಗೋಕ್ಕಾಗೋದೇ ಇಲ್ಲ. ಇವಾಗ ಸಿನಿಮಾ ಮಾಡಿದೆ, ನಾನು 35 ಸಿನಿಮಾಗಳನ್ನ ಮಾಡಿದೆ. ನೀವು ಹೇಳ್ದಂಗೆ 6-7 ರಿಯಾಲಿಟಿ ಶೋ ಮಾಡಿದೆ, 8 ಸೀರಿಯಲ್ಸ್ ಮಾಡಿದೆ. ಈ ಥರ ಜರ್ನಿ ಇರಬೇಕಾದ್ರೆ ಒಬ್ಬೊಬ್ಬರು, ನಾನು ಒಂದು ಜಾಗದಲ್ಲಿ ರಂಗಾಯಣ ರಘು ಸರ್ ಮಗನ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ಇನ್ನೊಂದು ಕಡೆ ಹೋದಾಗ ಸಾಧು ಕುರಿ ಪ್ರತಾಪ್ ಸರ್ ಮಗನ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ಇನ್ನೂ ಹೀರೋ ಫ್ರೆಂಡ್ಸ್ಗಳ ಕ್ಯಾರೆಕ್ಟ್ರು 7 ಸಿನಿಮಾ ಹೀರೋ ಆಗೇ ಮಾಡಿದ್ದೀನಿ. ಅಲ್ಲಿ ಹೋದಾಗ ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ಮೀಟ್ರಲ್ಲಿರುತ್ತೆ. ಆಗ ಒಂದ್ರಲ್ಲಿ ರಿಚ್ ಬಾಯ್ ಆಗಿ ಮಾಡಿದ್ದೀನಿ, ಒಂದರಲ್ಲಿ ಒಬ್ಬ ಸ್ಲಮ್ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಮೀಟ್ರ್ ಗೊತ್ತಾಗಬೇಕು ಅಂದರೆ ನಮಗೆ ಯಾವ ಸ್ಟೇಜಲ್ಲಿ, ಯಾವಾಗ ಒಂದು ಸಿಚುವೇಷನಲ್ಲಿ ಒಂದು ಡೈಲಾಗ್ ಇರುತ್ತೆ. ಇವಾಗ ನೀವೇ ಹೇಳಿದ್ರಿ ಯಾವ್ಯಾವ ರಸದಲ್ಲಿ ಮಾಡ್ತೀರಾ ಅಂತ. ಆ ರಸಗಳೆಲ್ಲ ಗೊತ್ತಾಗಬೇಕು ಅಂದರೆ ನಾನು ಕಲೀಲೇಬೇಕಲ್ಲ, ಇಲ್ಲ ಅಂದರೆ ಎಷ್ಟು ರಸ ಇದೆ ಅಂತಲೂ ಗೊತ್ತಿರಲ್ಲ ಒಬ್ಬೊಬ್ರಿಗೆ. ಈಗ ನನ್ನ ಕಾಲೇಜ್ ಮೇಟ್ಸ್ಗಳೆಲ್ಲ ಕೇಳ್ತಾರೆ, ಈ ಸಿನಿಮಾದಲ್ಲಿದೆ ನೀನು, ಒಳ್ಳೆ ದುಡ್ಡು ಮಾಡಿದೆಯಲ್ಲ, ಒಳ್ಳೆ ಇದನ್ನು ಮಾಡಿದೆಯಲ್ಲ. ಅಲ್ಲಿ ಸ್ಟ್ರಗಲು ನಾವು ಏನೇನು ಮಾಡ್ತಾ ಇರ್ತೀವಿ ಅದು ನಮಗೆ ಗೊತ್ತು. ಅಲ್ಲಿ ಆ್ಯಕ್ಟಿಂಗ್ ಮಗ ನನಗೊಂದು ಹೀರೋ ಚಾನ್ಸ್ ಕೊಡ್ತೀವಿ, ಅವ್ನು ಮಾಡಲ್ ಥರ ಇರ್ತಾನೆ, ಹಿಂಗೆಲ್ಲ ಬರ್ಕೊಂಡು, ಮಗ ನಾನು ಮಾಡ್ಲಿಂಗ್ ಎಲ್ಲ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಮಾಡ್ಬೋದಾ, ನನಗೊಂದು ಚಾನ್ಸ್ ಕೊಡಿಸ್ಬೋದಾ, ಕ್ಯಾಮ್ರಾ ಹೆಂಗಿಟ್ರೆ ಏನು ಡೈಲಾಗ್ ಹೇಳಿದ್ರೆ ಅದನ್ನು ಯಾವ ಥರ ಹೇಳಬೇಕು ಅಂತಲೂ ಗೊತ್ತಾಗಲ್ಲ ನಿಮ್ಗೆ. ಒಂದೊಂದ್ಸಲ ನೀವು ಆ್ಯಕ್ಟ್ರ್ ಆಗಬೇಕಾ ಅನ್ನೋ ಥರ ಇರುತ್ತೆ. ಆ್ಯಂಡ್ ನಾನು ಪ್ರಾಕ್ಟೀಸ್ ಮಾಡಿರೋದು, ಇವಾಗ ಸಮ್ಮರ್ ಕ್ಯಾಂಪ್ಸ್ಗಳು ಮೈಸೂರಲ್ಲಿ ತೊಗೋಬೇಕಾದ್ರೆ 6-7 ವರ್ಷದ ಹುಡುಗರಿಂದ 60 ವರ್ಷದವ್ರಿಗೆಲ್ಲ ಬರ್ತಾರೆ. 60, 50, 45, 35, 28 ಒಬ್ಬೊಬ್ರಿಗೆ ಒಂದೊಂದು ಥರ ಆಗಬೇಕು ಅಂತ. ನನಗೊಂದು ಸೈಡ್ ಕ್ಯಾರೆಕ್ಟರ್ ಕೊಡಿಸ್ತೀರಾ, ನನಗೊಂದು ಲೀಡ್ ಕ್ಯಾರೆಕ್ಟರ್ ಕೊಡಿಸ್ತೀರಾ, ಡೈರೆಕ್ಟ್ ಲೀಡು ಹೀರೋ ಕೊಡಿಸ್ತೀರಾ, ಆ ಥರನೂ ಕೇಳ್ತಾರೆ. ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಇನ್ನೂ ಕಲೀರಿ ಅಂತ ಹೇಳಿ ಸಾಕಾಗಿದೆ. ಪ್ರಾಕ್ಟೀಸ್ ಬೇಕು ಸರ್. ಹಂಗಾರೆ ನಿಮ್ಮ ಪ್ರಕಾರ ಕಲಿಕೆ ಬೇಕು. ಏನು ಕಲಿಬೇಕು? ಅದೇ ಸರ್, ಇವಾಗ ಆ್ಯಕ್ಟಿಂಗಲ್ಲಿ ಅಲ್ಲ, ಈಗ ನನ್ನ ಥರ ತುಂಬ ಜನ ಇದ್ದಾರೆ ಆಯಿತಾ. ಒಂದು ಈಗ ಸುಮ್ಮನೆ ಇಮ್ಯಾಜಿನ್ ಮಾಡೋಣ, ಇಲ್ಲೊಂದು 500 ಜನ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳೋಣ. ಎಲ್ಲ ಒಂದು ಏಜ್ ರೇಂಜ್ ಬಿಟ್ವೀನ್ 15ರಿಂದ ಒಂದು 25 ವಯಸ್ಸಿನವರು. ಆ 500 ಜನದಲ್ಲಿ ಒಂದು 50 ಜನಕ್ಕೆ ಆಸೆ ಇದೆ, ನಾನು ಸಿನಿಮಾ ಸೇರಬೇಕು, ನಾನು ಸೀರಿಯಲಲ್ಲಿ ಹೀರೋಯಿನ್ ಆಗಬೇಕು, ನಾನು ಆ್ಯಕ್ಟರ್ ಆಗಬೇಕು, ಈ ಥರದ ಆಸೆ ಇದೆ, ಸೂಪರ್ ಸ್ಟಾರ್ ಆಗಬೇಕು ಅಂತೆಲ್ಲ ಇದೆ. ಏನು ನೆಕ್ಸ್ಟು ಏನು ಮಾಡಬೇಕು? ನೆಕ್ಸ್ಟು ಯಾವ್ದಾರು ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೋಬೇಕು. 10th ಪಾಸ್ ಆಗಿದ್ರೆ ನೀನಾಸಂ ಅನ್ನೋದಿದೆ, ರಂಗಾಯಣ ಒಂದಿದೆ, ಮೈಸೂರಲ್ಲಿದ್ದರೆ ಕಲಾಮಂದಿರ ಅಂತಿದೆ, ಅಲ್ಲಿ ಹಲವಾರು ನಾಟಕ ತಂಡಗಳಿದೆ.
ಒಂದು ಮನಸ್ಸು ತಂಡ ಆಗಿರ್ಬೋದು. ನಾನು ಸಿನಿಮಾ ಮಾಡಾದ್ಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ನೀವು ಚೆನ್ನಾಗಿದೆ, ಒಂದು ಚಾಕು ಥರ ಇದ್ದೀರಾ, ಆದರೆ ಮೊಂಡು ಚಾಕು ನೀವು, ಒಂದು ಕಡೆ ಹೋಗಿ ಶಾರ್ಪ್ ಆಗ್ಬಿಟ್ಟು ಬನ್ನಿ ಅಂತಂದರು. ಆವಾಗ ನಾನು ಮೈಸೂರಲ್ಲಿದ್ದ ರಂಗತಂಡಗಳಲ್ಲಿ ಮನಸ್ಸು ತಂಡದಲ್ಲಿ ಮಾಡಿದೆ, ನಿರಂತರ ರಂಗತಂಡದಲ್ಲಿ ನಾನು ನಟನೆ ಮಾಡಿದೆ. ಇನ್ನು ಹಲವಾರು ತಂಡಗಳು ಮೈಸೂರಲ್ಲಿದೆ, ಅಥವಾ ಇಲ್ಲಿ ನಟನ ಶಾಲೆ ಇದೆ, ರಂಗಶಾಲೆ ಇದೆ. ಅದಾದಮೇಲೆ ರಂಗಾಯಣ ಆಗಿರ್ಬೋದು, ನೀನಾಸಮ್ ಆಗಿರ್ಬೋದು. ಇನ್ನು ಹೈದರಾಬಾದು, ಪುಣೆಗೆ ಅಂತ ಹೋದರೆ ಸುಮಾರು ಆ್ಯಕ್ಟಿಂಗ್ ತರಬೇತಿಗಳಿದೆ. ಅಲ್ಲಿ ಹೋದ ತಕ್ಷಣ ಯಾರು ನಿಮಗೆ ತಗೊಳ್ಳಿ ಸೈಡ್ ಕ್ಯಾರೆಕ್ಟ್ರು, ತಗೊಳ್ಳಿ ಹೀರೋ ಕ್ಯಾರೆಕ್ಟರ್, ಒಂದೊಂದಾಗು ಸ್ಟೇಜ್ ಅಂದರೆ ಏನು, ಲೈಟಿಂಗ್ ಅಂದರೆ ಏನು, ಮೇಕಪ್ ಅಂದರೆ ಏನು, ಎಲ್ಲಿ ನಿಂತ್ಕೊಂಡ್ರೆ ಹೇಗೆ ಮಾತಾಡಬೇಕು ಅನ್ನೋದು ಬೇಸಿಕ್ ಲೆವೆಲ್, ಸ್ಟೇಜ್ ಅಂದರೆ ಏನು ಅಂತಲೂ ಹೇಳ್ಕೊಡ್ತಾರೆ. ಈಗ ನಾನು ಸಿನಿಮಾ ಮಾಡಿಬಿಟ್ಟು ರಂಗಾಯಣಕ್ಕೆ ಹೋದರೆ ನೀನು ಹೋದ ತಕ್ಷಣ ನಾನು ಸಿನಿಮಾ ಮಾಡಿದ್ದೀನಿ ಅಂದ್ಬಿಟ್ಟು ನನಗೆ ಲೀಡ್ ಕೊಡಲ್ಲ. ನಾನು ಕೂತ್ಕೋಬೇಕು, ಕಲಿಬೇಕು ಅವ್ರವ್ರ ಜೊತೆ. ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ಒಂದು 18-20 ಸಿನಿಮಾ ಮಾಡಾದ್ಮೇಲೆ ನಾನು ಇನ್ನೂ ಏನೋ ಕಲಿಬೇಕು ಅಂದ್ಬಿಟ್ಟು ನಮ್ಮ ಮಂಜುನಾಥ್ ಬಡಿಗೆರೆ ಸರು ಒಂದು ಸಲ ಕರೆಸಿದ್ರು, ಒಂದು ಡ್ರಾಮಾ ಮಾಡೋಣ ಬಾ ಅಂತ. ತಿರ್ಗಿ ಅಲ್ಲೋದ ತಕ್ಷಣ ಕೂತ್ಕೋಬೇಕು, ಕೆಳಗಡೆ ಕೂತ್ಕೊಂಡು ಈ ಡೈಲಾಗ್ ಹಿಂಗೆ ಅವ್ರ ಕೈಲಿ ಚಾಪಟ್ಟೆ ಬೈಸ್ಕೊಂಡಿದ್ದೀನಿ ನಾನು. ಬೈಸ್ಕೊಳ್ಳೋದಲ್ಲದೆ ಏ ಕತ್ತೆ ಇಡಿಯಟ್ ಆಫ್ ಇಂಡಿಯಾ ನೀನು ಅಂತ ಬೈತಾರೆ, ನೀನು ಏನೋ ಮಾಡ್ತಾ ಇದೆಯಾ, ಸ್ಟೇಜ್ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ, ಹೋಗ ಸೈಡ್ಗೆ ಅಂದ್ಬಿಟ್ಟು. ಅಲ್ಲೆಲ್ಲ ಇದ್ರು ಸರ್ ಸಿನಿಮಾ ಹೋಗ ಸೈಡ್ಗೆ ಆ ಥರ ಅನ್ನೋಕ್ಕಾಗಲ್ಲ. ಎಲ್ಲನೂ ಹೇಳ್ಕೊಡ್ತಾರೆ ಅಲ್ಲಿ. ಕೂತ್ಕೋಬೇಕು, ಫಸ್ಟ್ ತಾಳ್ಮೆಯಿಂದ ಇರಬೇಕು. ಅಲ್ಲಿ ಹೋದ್ಮೇಲೆ ಅದೊಂದು ಪ್ರೊಸೀಜರ್ ಇದೆ, ನೀನು ಹೋಗಿ ಹೇಗೆ ನಿಂತ್ಕೋಬೇಕು ಅನ್ನೋದು ಒಂದು ಅದರಿಂದನೂ ಹೇಳ್ಕೊಡ್ತಾರೆ, ಎಷ್ಟು ತಾಳ್ಮೆಯಿಂದ ನಿಂತ್ಕೋಬೇಕು. ಮತ್ತು ರಂಗಾಯಣ ಅಥವಾ ಸ್ಟೇಜ್ ಅಂತ ರಂಗಭೂಮಿ ಕಾಲಿಡಬೇಕು ಅಂದಾಗ ಅಲ್ಲಿ ಫಸ್ಟ್ ತಾಳ್ಮೆಯಲ್ಲಿ ಕಲಿಸ್ತಾರೆ, ನೀಟಾಗಿ ಕೂತ್ಕೊಂಡು ತಾಳ್ಮೆಗೆ ಕಲಿಸ್ತಾರೆ. ಫುಲ್ ಪೀಸಾಗಿ ನಿನ್ನನ್ನು ನೀನು ಏನು ಅಂತ ತಿಳ್ಕೊಬೋದು ರಂಗಭೂಮಿಲಿ, ಅಷ್ಟು ಈಸಾಗಿರುತ್ತೆ. ಬಟ್ ಅಲ್ಲಿ ಹೇಳ್ಕೊಡೋವಂಥ ಮಾತುಗಳು ಶ್ರದ್ಧೆಯಿಂದ ಕಲಿಬೇಕಂತ ನಾನು ಹೇಳ್ತೀನಿ. ಸೊ ಕಲಿತು ಹೋದರೆ ಒಳ್ಳೇದು ಅಂತ. ಒಳ್ಳೇದು, ಸಿಕ್ಕಾಪಟ್ಟೆ ಒಳ್ಳೇದು. ನೀವು ಹೇಳ್ದಂಗೆ ಕಲಿತಾರೆ, ಹಾಂ, ಆಪರ್ಚುನಿಟಿಗಳಿಗೆ ಒದ್ದಾಡ್ತಿರ್ತಾರೆ, ಅವರಿಗೆ ಅವಕಾಶ ಸಿಗಲ್ಲ, ಅವಕಾಶ ವಂಚಿತರಾಗ್ತಾರೆ. ಹೀಗೆ ಏನೇನೋ ರೀಲ್ಸಿನ ಕಾರಣಕ್ಕೆ ಏನೇನೋ ಯಾವುದಾದ್ರು ನಾವೇನು ಈ ಕ್ರಿಂಜ್ ಕಂಟೆಂಟ್ ಮಾತಾಡ್ತಾ ಇದ್ದೀವಿ, ಆ ಕಾರಣಕ್ಕೆ ಅವರಿಗೆ ವೇದಿಕೆ ಸಿಗುತ್ತೆ. ನಿಜವಾಗ್ಲೂ ನೀವು ಹೇಳ್ದಂಗೆ ಕ್ಲಾಸಿಕಲ್ ಆಗಿ ನೀವು ಹೇಳಿರೋ, ನೀವು ಮೆನ್ಷನ್ ಮಾಡಿದ ಎಲ್ಲ ಸ್ಕೂಲ್ಗಳಲ್ಲಿ ಕಲಿತು ಹೋದವ್ರಿಗೆ ಅವಕಾಶ ಇಲ್ಲ. ಅವ್ರಿಗೆ ಏನು ಮಾಡಬೇಕು ಸರ್? ಅದು ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಅವ್ರ ಟ್ಯಾಲೆಂಟ್ನ ಅವ್ರನ್ನ ಗುರುತಿಸ್ಕೋಬೇಕು ಅಂತಲೇ ಇವಾಗ ಯೂಟ್ಯೂಬ್ ಮಾಡಿರೋದು ಒಬ್ಬ ನಾರ್ಮಲ್ಗೂ ಒಂದು ಸ್ಟೇಜ್ ಸಿಗಬೇಕು ಅಂತ. ರೀಲ್ಸ್ ಮಾಡಿರೋದು ಅವ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಂಡು ಸುಮಾರು ಜನ ಇದ್ದಾರೆ. ಇವಾಗ ರಘು ವೈನ್ ಸ್ಟೋರ್ ಆಗಿರ್ಬೋದು, ಟ್ಯಾಲೆಂಟೆಡ್ ಕಲಾವಿದ ಆಗಿರ್ಬೋದು, ಅವರೆಲ್ಲ ಇನ್ಸ್ಟಾಗ್ರಾಮ್ಸ್ಗಳಿಂದನೇ ರನ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಕ್ರಿಂಜ್ಗಳಿದ್ದಾರೆ, ಕೆಸರಲ್ಲಿ ಬಿದ್ದುಬಿಟ್ಟು ಒದ್ದಾಡೋದು, ಹುಡುಗ ಆಗಿದ್ಕೊಂಡು ಹುಡುಗಿರ ಥರ ಮೇಕಪ್ ಮಾಡಿಕೊಂಡು ಒಂಥರ ಫ್ಯಾಷನ್ ಮಾಡೋದು, ಸಮಥಿಂಗ್ ಅದೊಂಥರ ಬೇರೆ ಲೆವೆಲ್ ಕ್ರಿಂಚ್ ಇದೆ. ಅಂದರೆ ತೇರಿ ಪ್ಯಾರಿ ಪ್ಯಾರಿದು ಹಾಕಿಯ, ಅದೆಲ್ಲ ಟ್ಯಾಲೆಂಟ್ಸ್ ಅಲ್ಲ. ಅಲ್ಲೂ ಕೂಡ ಟ್ಯಾಲೆಂಟ್ಸ್ ಇದ್ದಾರೆ, ಅವರೇ ರೈಟ್ ಮಾಡ್ತಾರೆ, ಅವರೇ ಸ್ಕ್ರಿಪ್ಟ್ ಬರೀತಾರೆ, ಅವ್ರದ್ದೊಂದು ಆ ಥರದವ್ರು ಬಂದರೆ ಓಕೆ. ಈ ಕ್ರಿಂಚ್ ಆಗಿರೋರು, ಟ್ರೆಂಡಲ್ಲಿದ್ದವರು, ಅದು ಬಂದರೆ ಅದು ವರ್ಕ್ ಆಗಲ್ಲ. ಅದು ಏನೋ ಅವ್ರು ಯಾವ ಝೋನಲ್ಲಿ ಮಾಡ್ತಾ ಇದ್ದಾರೆ ಅಂತಲೂ ಅರ್ಥ ಆಗಲ್ಲ. ಸುಮ್ಮನೆ 1-2 ದಿನ ಫೇಮು, ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಇವರು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿರ್ತಾರಲ್ಲ ವರ್ಷಾನ್ಗಟ್ಲೆ, ಈಗ 8 ವರ್ಷದಿಂದ ಮಹೇಂದ್ರ ಕಾಣ್ತಿದ್ದಾರೆ, ಆ ಥರ 8-10 ವರ್ಷದಿಂದ ಕಲಿತು ಹೋದವ್ರು ಮೋಸ ಆಗ್ತಾ ಇದೆಯಲ್ಲ. ಕಲಿತು ಹೋಗ್ತಾ ಇದ್ದಾರೋ ಅಂದರೆ ಇವಾಗ ಎಲ್ಲರಿಗೂ ಒಂದು ಸ್ಟೇಜ್ ಅಂತ ಇದೆ. ನೀನು ಎಷ್ಟರ ಮಟ್ಟಿಗೆ ನೀನು ಎಫರ್ಟ್ ಹಾಕಿದ್ಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ನಮ್ಮ ಕಾಲೇಜ್ ನನ್ನ ಫ್ರೆಂಡ್ಸ್ಗೆ ಬರ್ತೀನಿ, ಯಾಕೆಂದರೆ ಅಲ್ಲೂ ರೈಟರ್ಸ್ ಇದ್ದಾರೆ, ಅವರು ಟ್ಯಾಲೆಂಟೆಡ್ ಇದ್ದಾರೆ, ಅವರು ಎಷ್ಟರ ಮಟ್ಟಿಗೆ ಎಫರ್ಟ್ ಆಗ್ತಾ ಇದ್ದಾರೆ. ನಿನ್ನ ಎಫರ್ಟ್ ಮ್ಯಾಟ್ರ್ ಆಗುತ್ತೆ, ನಿನ್ನ ಸ್ಟೇಜ್ ಎಲ್ಲಿ ಗಂಟ ಹೋಗುತ್ತೆ ಅಂತ. ನೀನು ಎಷ್ಟು ಎಫರ್ಟ್ ಆಗ್ತಾ ಇದೆಯಾ ಅನ್ನೋದ್ರ ಮೇಲೆ ನೀನು ಮುಂದೆ ಎಲ್ಲಿರ್ತೀಯ ಅನ್ನೋದು ಡಿಸೈಡ್ ಆಗುತ್ತೆ. ನಾನು ಹಂಗಾಗಿ ಮಾಡ್ತೀನಿ, ಒಂದು ಹಾಬೀಸ್ ಥರ ಮಾಡಿಕೊಂಡು ನಾನು ಅಲ್ಗೋಗ್ಬಿಡ್ಬೇಕು ಅಂದರೆ ಹೇಗಾಗುತ್ತೆ? ಡಾಕ್ಟ್ರ್ ಆಗಬೇಕು ಅಂದರೆ ನೀನು ಹೆಂಗೆ ಕೂತ್ಕೊಂಡು ಓದ್ತೀಯೋ ಅದೇ ಥರ ನೀನು ಆ್ಯಕ್ಟ್ರ್ ಆಗಬೇಕು ಅಂದರೂ ಅಷ್ಟೇ ನೀನು ಸ್ಟಡಿ ಮಾಡಬೇಕು, ಅಥವಾ ನೀನು ಏನೇನು ಮಾಡಬೇಕು ಅಂದರೂ ಅಷ್ಟೇ ಸ್ಟಡಿ ಮಾಡಬೇಕು. ಅದ್ರ ಮೇಲೆ ಇಷ್ಟು ಮಾಡ್ತೀನಿ ನಾನು ರೀಲ್ಸಲ್ಲಿ ಮಾಡ್ಕೊಂಡು ಹಿಂಗೆ ಅಪ್ಡೇಟ್ ಮಾಡಿಕೊಂಡು ಇದರಲ್ಲಿ ಹಿಂಗೆ ಹೋಗ್ಬಿಡ್ಬೇಕು ಅಂದರೆ ಅದು ಹೇಗೆ ಸಾಧ್ಯ? ಸುಮಾರು ಫೇಕ್ ಅಲ್ವಾ ಸೋಷಿಯಲ್ ಮೀಡಿಯಾ? ಅಂದರೆ ಅದೇ ಹೇಳಿದ್ನಲ್ಲ, 30% ರಿಯಲ್ ಟ್ಯಾಲೆಂಟ್ಸ್ಗಳು ಇದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಫೇಕ್ ಇದೆ. ಒಂದು ದೊಡ್ಡ ಲೈನ್ ಇದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರೀಲಿ, ಅವಕಾಶ ಸಿಗದೆ ಹಾಳೋದವ್ರಿಗಿಂತ ಅವಕಾಶ ಸಿಕ್ಕ ಹಾಳೋದವ್ರು ಜಾಸ್ತಿ ಅಂತ. ಇದು ಕಷ್ಟಪಟ್ಟಿರ್ತಾರೆ, ಏನೋ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ಒಂದು 4 ಜನ ಗುರ್ತಿಡಿದು ಬಿಡ್ತಾರೆ, ನಾನು ಎಲ್ಲ ಆಗೋದೆ ಅನ್ಕೊಂಡ್ಬಿಡ್ತಾರೆ, ಟಾಪಲ್ಲ ಕುತ್ಕೊಂಡ್ಬಿಡ್ತಾರೆ, ಅಹಂಕಾರ ಶುರು ಆಗ್ಬಿಡುತ್ತೆ. ಅದು ತುಂಬ ತಪ್ಪು ಸರ್. ನಾನು ಅವಾಗಲೇ ಹೇಳಿದೆ ಗೋ ವಿತ್ ದ ಫ್ಲೋ ಅನ್ನೋ ಥರ. ಆ್ಯಂಡ್ ಈ ಫೀಲ್ಡಲ್ಲಿ ನೀನು ಯಾವಾಗಲೂ ಕಲಿತಾನೆ ಇರಬೇಕು ಹೊಸದಾಗಿ, ಇಲ್ಲಾಂದರೆ ನ್ಯೂ ಟ್ಯಾಲೆಂಟ್ಸ್ಗಳು ಕಡಿಮೆ ಇಲ್ಲ. ಯಾವಾಗ ಬೇಕಾದ್ರೂ ಬಂದು ಇನ್ನೊಬ್ಬ ಮಹೇಂದ್ರ ಕೂತ್ಕೋಬೋದು.
ಯಾವಾಗ ಬೇಕಾದ್ರೂ ಬಂದು ಇನ್ನೊಬ್ರು ಆರ್ಟಿಸ್ಟಾಗಿ ಕೂತ್ಕೊಬಿಡ್ಬೋದು, ರಪ 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 ಅಂತ ಕೂತ್ಕೋಬೋದು. ಆ ಥರ ಓಡ್ತಾ ಇದೆ. ಈಗ ನನಗೆ ಕಾಂಪಿಟೇಷನ್ ಸುಮಾರು ಜನ ಇದ್ದಾರೆ, ಯಾಕಿಲ್ಲ. ಹೆಂಗೆ ನೋಡ್ತೀರಿ ನೀವು ಅದನ್ನು? ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ ನಾನು ಪ್ರಿಪೇರ್ ಆಗಲ್ಲ ಸರ್, ನಾನು ಪ್ರಿಪೇರ್ ಆಗಲ್ಲ. ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ನೀವು. ಸರ್ ನಾನು ಆ ಥರ ಹೇಳ್ತಾ ಇಲ್ಲ. ಕಾಂಪಿಟೇಷನ್ ನನ್ನ ಓನ್ ವೇನ, ನನ್ನ ವಿಷನ್ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಅಕ್ಕಪಕ್ಕದವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ವೇಲ್ ನಾನು ಆ ಥರ ಥಿಂಕ್ ಮಾಡ್ತೀನಿ. ಅಕ್ಕಪಕ್ಕದವ್ರು ಹೆಂಗಾರ ಹೊಡೆದಾಡ್ಲಿ, ನಂದೊಂದು ಗೋಲ್ ಇದೆ, ನಾನು ಅದಕ್ಕೆ ಮಾತ್ರ ಪ್ರಿಪೇರ್ ಆಗ್ಬಿಟ್ಟು ನಾನು ಅದಕ್ಕೆ ಮಾತ್ರ ಹೊಡ್ತೀನಿ. ಏನದು ಗೋಲು? ಏನದು ಅದು ಗೊತ್ತಾಗಿದೆ ಸರ್, ನಾನು ಅದಕ್ಕೆ ಮಾತ್ರ ಹೊಡ್ತೀನಿ. ನಾನು ನನ್ನ ಬಗ್ಗೆ ಅಂದರೆ ನಾನು ಏನಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದು ಕೂಡ ನಮ್ಮ ಮನೆಯವ್ರಿಗೂ ಗೊತ್ತಿರಲ್ಲ. ನಾನು ಇದನ್ನ ಹಿಂಗೆ ಕೇಳ್ತೀನಿ, ನೀವು ಹೇಳಲ್ಲ ಅಂತ ಹೇಳ್ತಿದ್ದೀರಿ ಅಲ್ವಾ? ಮಹೇಂದ್ರ ಯಾರು ಇವತ್ತು? ಮಹೇಂದ್ರ ಯಾರು ಇವತ್ತು? ಒಬ್ಬ ಕಾಲೇಜ್ ಹುಡುಗ, ನಿಮ್ಮ ಮುಂದೆ ಗೊತ್ತಿದ್ದೀನಿ. ಹಂಗಲ್ಲ, ಕಂಟೆಸ್ಟೆಡ್ ಅಂತ ನೋಡ್ಬೇಕಾ, ಆಕ್ಟರ್ ಅಂತ ನೋಡ್ಬೇಕಾ, ಕಾಲೇಜಲ್ಲಿ ಓದ್ತಾ ಇದ್ದಾನೆ ಅಂತ ನೋಡ್ಬೇಕಾ? ಹೂ ಇಸ್ ಮಹೇಂದ್ರ? ಮಹೇಂದ್ರಂಗೆ ಕೇಳಿದ್ರೆ ಸರ್ ನಾನು ಮಹೇಂದ್ರ ಆ್ಯಕ್ಟರೇ, ನಾನು ಒಬ್ಬ ಆ್ಯಕ್ಟರ್, ಒಬ್ಬ ಹ್ಯೂಮನ್ ಬೀನ್ ಆಗಿ ನೋಡಿ ನೀವು. ನಾನು ಎಲ್ಲಿಗೆ ನನ್ನ ವರ್ಕು ನಾನು ಮಾತಾಡುತ್ತೆ ಮುಂದೆ ಏನು ನಾನು ಏನು ವಿಷನ್ ಇಟ್ಕೊಂಡಿದ್ದೀನಿ ಅನ್ನೋದನ್ನು. ಬಟ್ ಫುಲ್ ಹ್ಯೂಮನ್ ಬೀನ್ ಅಲ್ಲ, ನಾನು ನಿಮ್ಮ ಥರನೇ ಮನುಷ್ಯ ಅಲ್ಲ, ಆರಾಮಾಗಿರ್ತೀನಿ ನಾನು ಚಿಲ್ಲಾಗಿ. ನಾನು ಇವಾಗ ಹೇಳಿದೆ, ಆ್ಯಕ್ಟ್ರ್ ಆದ ತಕ್ಷಣ ಅವ್ನು ಕಾರಲ್ಲಿ ಬಂದ್ರು ಅಪ್ಪ ಅಂತ ಹಿಂಗೆ ಹೇಳಿದು ನಿಂತ್ಕೋಬೇಕು, ನಿನ್ನ ಹತ್ರ ಒಳ್ಳೆ ದುಡ್ಡು ಮಾಡಿರ್ತೀಯಲ್ಲ. ಇಲ್ಲ ಗುರು, ಯಾಕೆ ಆಡ್ತಾರೆ? ನಮ್ಮದು ಅಂತ ಒಂದು ಕೆಲಸ ಇದೆ, ನಮ್ಮದು ಅಂತ ಒಂದು ಸರ್ಟನ್ ಫೀಲ್ಡ್ ಇದೆ, ಅಲ್ಲಿ ನಾವು ಹೇಗಿರಬೇಕು ಆ ಥರ ಇರ್ತೀವಿ. ಅದರಿಂದ ಆಚೆ ಬಂದಾಗ ನಾನು ಮಹೇಂದ್ರನೇ. ಇವಾಗ ನಾನು ಆ್ಯಕ್ಟ್ರು ಅಂತ ನನಗೆ ಕಾಲೇಜಲ್ಲಿ ನಾವು ಒಂದೊಂದು ಸ್ಪೆಷಲ್ ಸೀಟ್ ಹಾಕ್ತಾರೆ, ನಾನು ನಿಮ್ಮ ಜೊತೆನೇ ಕೂತ್ಕೊಂಡು ನಾರ್ಮಲ್ ಆಗೇ ಓದ್ತಾ ಇರ್ತೀನಿ. ಈಗ ಕಾಂಪಿಟೇಷನ್ನು ಹಾಗೇ ಇದೆ ಹೇಳ್ತಾರೆ. ಇವಾಗ ಸೂರಜ್ ಡ್ರಾಮಾ ಜೂನಿಯರ್ ಇವಾಗ ಒಳ್ಳೆ ಬೂಮ್ ಆಗ್ತಾ ಇದ್ದಾನೆ, ರೀಲ್ಸ್ ಕಂಟೆಂಟಲ್ಲಾಗಿರ್ಬೋದು. ನಾನು ಒನ್ ಆಫ್ ದ ಫ್ರೆಂಡ್ ಡ್ರಾಮಾ ಜೂನಿಯರ್ಸ್ ನನ್ನ ಜೊತೆನೇ ಮಾಡಿದ್ದು. ಆಗ ಸರ್ಕಾರಿ ಪ್ರಶಾಲೆಯಲ್ಲಿ ಒಂದು ಸಿನಿಮಾ ಮಾಡ್ದೆ, ಒಂದು 2-3 ಸಿನಿಮಾ ಮಾಡ್ದೆ. ಅದಾದಮೇಲೆ ಈಗ ಬೂಮ್ ಆಗ್ತಾ ಇದ್ದಾನೆ ಕಂಟೆಂಟ್ ಕ್ರಿಯೇಷನ್ಸಿಂದ. 6 ಲಕ್ಷ ಸಬ್ಸ್ಕ್ರೈಬರ್ಸ್, 6 ಲಕ್ಷ ಫಾಲೋವರ್ಸ್ ಇನ್ಸ್ಟಾದಲ್ಲಿ, 3.4 ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದಾದಮೇಲೆ ಅವನು ವೆಬ್ ಸೀರೀಸ್ಗಳು, ಸಿನಿಮಾಗಳು ಸುಮಾರು ಈಗ ಮಾಡ್ತಾ ಇದ್ದಾನೆ. ಅಲ್ಲಿಂದನೂ ಕೂಡ ಸೋಷಲ್ ಮೀಡಿಯಾಯಿಂದನೂ ಕೂಡ ಅವ್ನು ಡ್ರಾಮಾ ಜೂನಿಯರ್ಸಿಗೆ ಬಂದಿದ್ದು. ಅಲ್ಲಿಂದ ಒಂದು 2-3 ಸಿನಿಮಾ ಮಾಡಾದ್ಮೇಲೆ ಕಾಣಿಸ್ಕೊಳ್ದೆ, ಆಮೇಲೆ ಸೋಷಲ್ ಮೀಡಿಯಾದಲ್ಲಿ ಬೂಮ್ ಆಗ್ಬಿಟ್ಟು ಇವಾಗ ಸಿನಿಮಾ ಮಾಡ್ತೀವಿ. ಅವ್ನು ಒರಿಜಿನಲ್ ಟ್ಯಾಲೆಂಟ್ ಅಲ್ವಾ? ಹಂಗಾದ್ರೆ ಆ ಥರನೂ ಬೂಮ್ ಆಗ್ತಾರೆ. ಬಟ್ ಕ್ರಿಂಚ್ ಕಂಟೆಂಟು ತುಂಬ ಸೋಷಲ್ ಮೀಡಿಯಾನ ಹೇಳ್ಕೊತಾ ಇದ್ದಾರೆ. ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದಾಗಿರ್ಬೋದು, ಅಥವಾ ಯಾವ ಥರ ಅದೇ ಯಾವಾಗಲೇ ಹೇಳದ್ನಲ್ಲ ಆ ಥರ ಜೋಕರ್ಸ್ಗಳ ಥರ ಆಗಿರ್ಬೋದು. ಅದು ಅಂದರೆ ಅದ್ರಗಳ ಮಧ್ಯೆ ರಿಯಲ್ ಟ್ಯಾಲೆಂಟ್ಸ್ಗಳು ಕಾಣಿಸ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು. ಇಲ್ಲಾಂದರೆ ಅದು ಒನ್ ಆಫ್ ದ ಬ್ಲೆಸ್ಟ್, ಏನೋ ಒಂಥರ ಬ್ಲೆಸ್ ಅಂತಲೂ ಹೇಳ್ಬೋದು, ಅಂತ ಒಂದು ಫೈನೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಬೇಗ ಗುರುತಿಸ್ಕೋಬೋದು, ಕೂತಿದ್ದ ಜಾಗದಿಂದನೇ ಇಡೀ ಕರ್ನಾಟಕ ಫೇಮಸ್ ಆಗ್ಬೋದು ಅಂಥ ಪ್ಲ್ಯಾಟ್ಫಾರ್ಮ್ಸ್ಗಳು ಸೋಷಲ್ ಮೀಡಿಯಾ. ತುಂಬ ಜನ ಕೇಳ್ತಾರೆ ನನಗೆ. ಒಂದು ಇದಾಯಿತು, ಸಿನಿಮಾಗೆ ಸೇರೋರು ಹುಡುಗರು, ಅವ್ರ ಆಸೆ ಆಸ್ಪಿರೇಷನ್ಸ್ ಅದೆಲ್ಲ ಕರೆಕ್ಟು. ಈ ಚಿಕ್ಕ ಮಕ್ಕಳು ನಿಮ್ಮ ವಯಸ್ಸಿನವರು, ನೀವು 9 ವರ್ಷ 10 ವರ್ಷ ಇರ್ಬೋದು ನೀವು ಡ್ರಾಮಾಗ ಸೇರಿಕೊಂಡಾಗ. ಸೊ ಆ ಡ್ರಾಮಾ ಜೂನಿಯರ್ಸ್ ಆದಮೇಲೆ, ನಾನು ಬರೀ ಡ್ರಾಮಾ ಜೂನಿಯರ್ಸ್ ಅಷ್ಟೇ ಹೇಳಲ್ಲ, ಬೇರೆ ಬೇರೆ ಚಾನಲು ಈ ಥರ ಬೇರೆ ಬೇರೆ ಟ್ಯಾಲೆಂಟ್ ಬೇಸ್ ಶೋಗಳೇನು ನಡೀತಿದೆ ಅದೆಲ್ಲದನ್ನು. ಇದಕ್ಕೆ ಮಕ್ಳುಗಳನ್ನ ತಳ್ಳಬೇಕು ಅನ್ನೋದು ಪೇರೆಂಟ್ಸ್ಗಳಿಗೆ ತುಂಬ ಆಸೆ ಇದೆ. ನನ್ನ ಮಗ ಬಂದ್ಬಿಡ್ಬೇಕು, ನಾನು ಹೀರೋ ಆಗ್ಬಿಡ್ಬೇಕು, ಮಿಂಚ್ಬಿಡ್ಬೇಕು, ನಾನು ಮಹೇಂದ್ರನ್ ಥರ ಆಗ್ಬಿಡ್ಬೇಕು, ಅಚಿಂತಿನ್ ಥರ ಆಗ್ಬಿಡ್ಬೇಕು, ಏನೇನೋ ಈ ಥರದ್ದು ಸುಮಾರು ಇದೆ. ಒಂದೊಂದು ಸೀಸನ್ ಬಂದಾಗಲೂ ಮಕ್ಕಳು ಪೇರೆಂಟ್ಸಿಗೆ ಆ ಥರದ್ದು ಆಸೆ ಇದೆ. ನನಗೆ ಪರ್ಸ್ನಲಿ ತುಂಬ ಜನ ಕೇಳಿದ್ದಾರೆ, ಮಹೇಂದ್ರ ಎಲ್ಲಿವರೆಗೂ ಅಂದರೆ ನೀವು ನಗ್ತೀರಾ, ಚಾನಲ್ ಹೆಡ್ ನಂಬರ್ ಕೊಡು, ನಾನು ಅವ್ರ ಹೆಸರು ಬೇಡ, ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಆಯಿತಾ, ಅವ್ರ ಕೈಲಿ ನಾನು ಹೇಳಿಸ್ತೀನಿ ಅಂತ. ಸೊ ನೀವು ಏನಾರು ಹಾಗೆ ಇನ್ಫ್ಲೂಯೆನ್ಸ್ ಮಾಡಿ ಸೇರ್ಕೊಂಡ್ರ ಡ್ರಾಮಾ ಜೂನಿಯರ್? ನನಗೆ ಇನ್ಫ್ಲೂಯೆನ್ಸ ಸರ್, ಆಡಿಷನ್ಗೆ ಫಾರ್ಮ್ ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅಲ್ಲೋದ್ಮೇಲೆ ತಿರ್ಗಾ ವಾಪಸ್ ಬಂದು ಫಾರ್ಮ್ ತೊಗೊಂಡು ಹೋದನು ನಾನು. ಅಷ್ಟು ಇನ್ಫ್ಲೂಯೆನ್ಸು ನನಗೆ ನಮ್ಮ ಮನೇಲಿ ಅಷ್ಟು ಗೊತ್ತು. ನಿಮಗೆ ಬ್ಯಾಕ್ ಸ್ಟೋರಿ ನನಗೆ ಅಷ್ಟೊಂದು ಯಾರೂ ಪರಿಚಯನೂ ಇರಲಿಲ್ಲ, ಇಂಡಸ್ಟ್ರಿ ಅಂದರೆ ಅಂತ ಗೊತ್ತಿರಲಿಲ್ಲ, ಏನೋ ಅಂತ ಗೊತ್ತಿರಲಿಲ್ಲ, ಹಾಗೋಗಿ ಸೇರ್ಕೊಂಡಿದ್ದು ಅದು. ಬಟ್ ಇನ್ಫ್ಲೂಯೆನ್ಸ್ ವಿಚಾರದಾಗಿ ಇವಾಗ ನನಗೂ ಬಂದಿದೆ ಸುಮಾರು ಮ್ಯಾಟ್ರಿಗೂ. ಮೆಗ್ಗಾ ಆಡಿಷನ್ವರೆಗೂ ತಳಿಸ್ಬಿಡು, ನಾನು ಆಮೇಲೆ ನೋಡ್ಕೊತೀನಿ ಅಂತ. ಮೆಗ್ಗಾ ಆಡಿಷನ್ವರೆಗೂ ನಾನೇ ಕಷ್ಟಪಟ್ಕೊಂಡು ಹೋಗಿದ್ದೀನಿ, ನಾನು ಹೆಂಗೆ ತಳಿಸ್ಲಿ ನಿಮ್ಮನ್ನು, ನಾನು ಆ ಥರ ಇರುತ್ತೆ. ಅದಾದಮೇಲೆ ಇದು ಇವಾಗ ಹೇಳಿದ್ರಿ 6 ವರ್ಷ 8 ವರ್ಷ, ನಾನು ಎಲ್ಲ ಕಡೆ ಸ್ಟೇಜಲ್ಲಿ ಹೋಗೋದು ಅಂದರೆ ಮಕ್ಳನ್ನ ಕೇಳಿ ಏನಾಗಬೇಕು ಅಂತ ಇರುತ್ತೆ ಅಂತ. ಮಕ್ಳನ್ನ ಕೇಳಿ, ನಾನು ಪೇಂಟರ್ ಆಗಬೇಕು ಅಂತನಾ, ನಾನು ಡ್ಯಾನ್ಸರ್ ಆಗಬೇಕು ಅಂತನಾ, ನಾನು ಆ್ಯಕ್ಟರ್ ಆಗಬೇಕು ಅಂತನಾ, ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ, ಎಜುಕೇಷನಲ್ಲೂ ಇದ್ದಾರೆ, ಡಾಕ್ಟರ್ ಆಗಬೇಕು ಅಂತನಾ, ಲಿರಿಕ್ಸ್ ರೈಟರ್ ಆಗಬೇಕು ಅಂತನಾ, ಸ್ಕ್ರೀನ್ ಪ್ಲೇ ಒಂದೊಂದು ಸ್ಪೆಸಿಫಿಕ್ ಇದೆ, ಅವ್ರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಕೇಳಿ. ನಾನು ಅದೇ ಎಲ್ಲ ಕಡೆ ನಾನು ಯಾವುದೇ ಒಂದು ಸ್ಮಾಲ್ ಸ್ಟೇಜ್ಗೆ ಹೋದ್ರು ಅಥವಾ ಬಿಗ್ ಸ್ಟೇಜ್ಗೆ ಹೋದ್ರು ಮಕ್ಳಂಗೆ ಕೇಳಿ, ಮಕ್ಳಿಗೆ ಏನು ಆಸೆ ಇದೆ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿಸಿ. ನಾನು ಕ್ರಿಕೆಟರ್, ನಿಮ್ಮ ಕ್ರಿಕೆಟರ್ ಇಷ್ಟ ಅಂತ ಕ್ರಿಕೆಟರ್ ಮೇಲೆ ತಳ್ಳಿದ್ರೆ ಅವನಿಗೆ ಬ್ಯಾಟ್ ಹಿಡ್ಕೊಳಕ್ಕಾಗಲ್ಲ.
ಈಗ ನನಗೆ ಒಂದು ಮೈಸೂರಲ್ಲಿ ನಾನು ಮಾಡಿಸಿರೋ ಒಂದು ಅಷ್ಟು ಸಮ್ಮರ್ ಕ್ಯಾಂಪ್ಗಳಲ್ಲಿ ಒಂದು 45 to 50 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ನನಗೆ ಕಾಣಿಸೋದೇ 5 ಜನ. ಇವ್ರು ಆ್ಯಕ್ಟ್ರ್ ಆಗ್ತಾರೆ, ಇವ್ರು ಆ್ಯಕ್ಟ್ರ್ ಆಗ್ತಾಳೆ ಅನ್ನೋದು. ಇನ್ನು ಮಿಕ್ದವ್ರಿಗೆ ಏನಕ್ಕೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಏನಕ್ಕೋ ಬಂದಿದ್ಯಾ ಅಂತ ನೀವು ಕೇಳಿದ್ರೆ, ನಮ್ಮ ಮಮ್ಮಿ ಕಳಿಸಿದ್ರು, ಅದಕ್ಕೆ ನಾನು ಬಂದೆ. ನಮ್ಮ ಅಪ್ಪ ತಳ್ಳಿದ್ರು, ಅದಕ್ಕೆ ನಾನು ಬಂದೆ. ನೀನು ಇಲ್ಲೇನು ಮಾಡ್ತೀಯಾ? ನೀವು ಹೇಳ್ಕೊಟ್ರೆ ಮಾಡ್ತೀನಿ ಸರ್. ಆಲ್ಮೋಸ್ಟ್ ಅಲ್ಲಿ ಕೇಳೋದೇ ಇದೆ ಡೈಲಾಗ್. ನಾನು ಕಳಿಸಿದ್ರು, ಬಂದಿದ್ದೀವಿ. ಕ್ಲಾರಿಟಿ ಇಲ್ಲ ಅವ್ರಿಗೆ, ಏನಕ್ಕೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ ಸರ್. ಸ್ಕೂಲ್ ರಜಾ ಇದೆ, ಸಮ್ಮರ್ ಕ್ಯಾಂಪ್, ನಮ್ಮ ಮಕ್ಕಳು ಏನೋ ಮಾಡಬೇಕು ಅಂದರೆ ಅವ್ರು ಹೇಳಲ್ಲ, ನಮ್ಮ ಮಕ್ಕಳು ಏನೋ ಮಾಡಬೇಕು, ಏನೋ ಹೊಸ್ದಾಗಿ ಕಲಿಬೇಕು ಅಂತ ಪೇರೆಂಟ್ಸ್ಗಿರುತ್ತೆ. ಗೊತ್ತಿಲ್ಲ ಸರ್, ಕಳಿಸಿದ್ದಾರೆ, ಬಂದಿದ್ದೀವಿ. 50 ಜನದಲ್ಲಿ 5 ಜನಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೆಚ್ಚು ನಾನು ಆ್ಯಕ್ಟ್ರ್ ಆಗಬೇಕು ಅಂತ. ಹೋದ ವರ್ಷ ಮಾಡಿದ್ರಲ್ಲಿ ಒಂದು 45 ಮೆಂಬರ್ಸ್ ಇದ್ದರು ಚಿತ್ರಭೂಮಿ ಇತ್ಯಾದಿಲಿ. ನಾನು ನೋಡ್ದಂಗೆ ಅದರಲ್ಲಿ ಒಂದು 3 ಜನ ಸಮ್ಮರ್ ಕ್ಯಾಂಪಿಗೆ ಬಂದಿರೋದಕ್ಕೆ ರೀಸನ್ ಗೊತ್ತಿರೋದು. ಮಿಕ್ದವ್ರು ಏನಕ್ಕೆ ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಲ್ಲಿ 5.5 ವರ್ಷದ ಹುಡುಗ ಇದ್ದಾನೆ, 6.5 ವರ್ಷದ ಹುಡುಗ ಇದ್ದಾನೆ, 7.5 ವರ್ಷದ ಹುಡುಗ ಇದ್ದಾನೆ. ಅವ್ರಿಗೆ ಒಂದು ಏನೋ ಹೇಳ್ಕೊಡ್ಬೇಕು ಅಂದ್ರೆ ಅಲ್ಲಿ 2 ಡಿವೈಡ್ ಮಾಡಿದ್ವಿ. ಅಂದರೆ ಏನು 6 to 8 ಒಂದು ಗ್ರೂಪು, 5 to ಒಂದು ಲೆವೆಲ್ ಒಂದು ಗ್ರೂಪ್ ಮಾಡಿ ಅವ್ರಿಗೆ ಅರ್ಥ ಆಗೋ ಥರ ಒಂದು ಬ್ಯಾಚು, ಒಂದು ನಾಟಕಗಳ ಅಂದರೆ ಚಿಕ್ಕ ಪದ್ಯ, ಕಂದ ಪದ್ಯಗಳು, ರಂಗ ಆಟಗಳು ಆ ಥರನ ಆಡಿಸಿ ಇವ್ರಿಗೊಂದು ನಾಟಕಗಳನ್ನ ಮಾಡಿಸೋ ಥರ ಒಂದು ಸಾಯೋ ಆಟ ಅಂತ ಒಂದು ನಾಟಕ ಇದೆ, ಅದನ್ನು ಮಾಡಿಸಿದ್ವಿ. ಇವ್ರಿಗೆ ಏನಕ್ಕೆ 5ನೇ ಕ್ಲಾಸಿಂದ ಕೆಳಗಡೆ ಇದ್ದವ್ರಿಗೆ ಅವ್ರಿಗೆ ಏನಕ್ಕೆ ಬಂದಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ಸರ್. ನಾವು ಆಟ ಆಡಬೇಕು, ಬರೋದೇ ಅವ್ರು ಅಲ್ಲಿ ಆಟ ಆಡೋಕ್ಕೆ. ಸರ್ ನಮ್ಮನ್ನು ಆಟ ಆಡೋಕ್ಕೆ ಬಿಟ್ಬಿಡಿ. ಈ ಅಟ್ಲೀಸ್ಟ್ ಪೇಂಟ್ ಮಾಡ್ರು ಸರ್, ನಮ್ಮ ಕಲರ್ ತರಲ್ಲ, ಕ್ರಾಫ್ಟ್ ಮಾಡಬೇಕು. ಏನೂ ಇಂಟ್ರೆಸ್ಟ್ ಇಲ್ಲ, ಬರೀ ಬಗ್ಗೆ ಬರಿಬೇಕು ಅಷ್ಟೇ ಇದೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಕೇಳಿದ್ರೆ, ಫಸ್ಟು ಪೇರೆಂಟ್ಸು ಮಕ್ಕಳ ಜೊತೆ ಮಾತಾಡಿದ್ರೆ, ನಮ್ಮ ಅಮ್ಮಂಗೆ ನಾನು ಡೈರೆಕ್ಟಾಗಿ ಹೇಳಿದ್ದೆ, ನಾನು ಡ್ಯಾನ್ಸರ್ ಆಗಬೇಕು ಅಂತ. ನಾನು ಡ್ಯಾನ್ಸರ್ ಆಗಬೇಕು, ನನಗೆ ಎಜುಕೇಷನಲ್ಲಿ ನನಗೆ ಅಷ್ಟು ತಲೆ ಇಲ್ಲ. ನಾನು ಜಸ್ಟ್ ಪಾಸ್ ಸ್ಟೂಡೆಂಟೇ. ಈಗಲೂ ಕೂಡ ನಾನು ಜಸ್ಟ್ ಪಾಸ್ ಆಗಿ ಎಲ್ಲದರಲ್ಲೂ ಮಾಡ್ಕೊಂಬರ್ತಾ ಇರೋದು. ಬಟ್ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಇವಾಗ ನಾನು ಡ್ರಾಮಾ ಜೂನಿಯರ್ಸ್ಗೆ ಹೋದ್ಮೇಲೂ ಕೂಡ ಅದಾದಮೇಲೆ ಇವಾಗ ಹೇಳಿದೆ ಕಲಿಕೆ ಎಷ್ಟು ಇಂಪಾರ್ಟೆಂಟು. ಅದಾದಮೇಲೆ ನಂಗೆ ಗ್ರೋತ್ ನಿಂತೋಗ್ಬಿಡುತ್ತೆ ಬಿಟ್ಟು ನಾನು ಕಲಿಯೋಕೆ ಹೋದೆ. ಇವಾಗ ಇಲ್ಲಿ ಇದೀನಿ ನಾನು, ಇಲ್ಲೇನಾರೋ ಒಂದು ಕಲ್ತ್ಕೋಬೇಕು ಅನ್ನೋ ಥರ ಫುಲ್ಲು ಸ್ಟಡಿ ಮಾಡಿದೆ. ಹಂಗಂತ ಡ್ಯಾನ್ಸು ಬಿಡಲಿಲ್ಲ ನಾನು. ಅದಾದಮೇಲೆ DKD ಮಾಡಿದೆ. ನಂದು ಇದು ಅಲ್ಲಿ ನಾನು DKD ಲಿಟಲ್ ಮಾಸ್ಟರ್ಸ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ. ಇದರಲ್ಲಿ ಸೆಮಿಫೈನಲಿಸ್ಟು, ಅದರಲ್ಲಿ ರನ್ನರ್ ಅಪ್ ಆದೆ. ಸೊ ನಮ್ಮ ಇಂಟ್ರೆಸ್ಟು ಜೊತೆಗೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಕ್ಲಾರಿಟಿ ಮಕ್ಕಳಿಗೆ ಬರೆಸ್ಬೇಕು. ಇವಾಗ ಇವ್ರಿಗೆ ಒಂದೊಂದು ಆಸೆ ಇರುತ್ತೆ. ಇವಾಗ ನಮ್ಮ ಫೀಲ್ಡ್ಗೆ ಬರೋದಾದರೆ ಆ್ಯಕ್ಟಿಂಗ್ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಆದರೆ ನಮ್ಮ ಮನೇಲೆಲ್ಲ ಡಾಕ್ಟ್ರಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಎಲ್ಲರೂ ಇದು ಅನ್ಸರ್ಟನ್ ಅಂತ ಇರುತ್ತೆ. ಬಟ್ ಡೆಡಿಕೇಶನ್ಸ್ ಯಾವ ಕಡೆ ನೀನು ಜಾಸ್ತಿ ಎಫರ್ಟ್ ಹಾಕ್ತೀಯ ಅನ್ನೋದ್ರ ಮೇಲೆ ಇರುತ್ತೆ. ಈಗ ನಾನು ಹೆಂಗೆ ಅರ್ಥ ಮಾಡಿಸೋದು ಇದನ್ನು? ಮಾತಾಡಬೇಕು, ಕಮ್ಯುನಿಕೇಟ್ ಮಾಡದೆ ಹೋದರೆ ಏನೂ ಅರ್ಥ ಒಪ್ಪೋದಲ್ಲ ಸರ್. ಇವಾಗ ಈಗ ಅಟ್ ಪ್ರೆಸೆಂಟು ನಮ್ಮ ಮನೇಲಿ ಆಗ್ತಾ ಇರೋದು, ನಾನು ಒಂದು 2-3 ಇಯರ್ಸು ನನಗೆ ಕಾಲೇಜ್ಗಳಿಗೆ ನನಗೆ ಕರೆಕ್ಟಾಗಿ ಶೂಟಿಂಗ್ಸ್ ಮಧ್ಯ ಹೋಗೋಕ್ಕಾಗಲಿಲ್ಲ. ಈಗ ತಿರ್ಗಾ ರೀಜಾಯ್ನ್ ಆಗಿದ್ದೀನಿ ನಾನು ಕಾಲೇಜ್ಗೆ. ನಮ್ಮಣ್ಣ, ನೀನು ಸಿನಿಮಾ ಇಂಡಸ್ಟ್ರಿ ಬಿಡ್ತೀಯಾ? ಇಲ್ಲ, ನಾನು ಬಿಡಲ್ಲ ಅಂತಂದೆ. ಮತ್ತು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೋರ್ಸ್ ಮಾಡಬೇಕಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಆ್ಯನಿಮೇಷನು, ಎಡಿಟಿಂಗು ಆ ಥರದ್ದು ಏನಾರ ಕೋರ್ಸ್ ಮಾಡು. ನನಗೆ ಮೈಸೂರಲ್ಲಿಲ್ಲ ಅದು. ನಾನು ಹೈದರಾಬಾದು, ಪುಣೆಗೆ ಹೋಗಬೇಕು. ನಾನೊಂದು 3 years 4 years ಆದಮೇಲೆ ಬಿಟ್ಟು ಹೋಗ್ತೀನಿ. ಇದು ನಮ್ಮ ಅಣ್ಣನಿಗೆ ಹೆಂಗೆ ಅರ್ಥ ಮಾಡಿಸ್ತೀನಿ ನಾನು? ಮಾತಾಡಬೇಕು ತಾನೇ, ಕಮ್ಯುನಿಕೇಟು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕಮ್ಯುನಿಕೇಟ್ ಮಾಡದೆ ಹೋದರೆ ನಾವೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವಾಗ ಫೋರ್ಸ್ ಮಾಡಿ, ಮಗ ನೀನು ಇದನ್ನು ಮಾಡು, ನೀನು ಇಂಜಿನಿಯರೇ ಮಾಡು, ನೀನು ಡಾಕ್ಟ್ರೇ ಮಾಡು ಅಂತಂದ್ರೆ ಅವ್ನಿಗೆ ಇಷ್ಟ ಏನು ಗೊತ್ತೇ ಆಗಲ್ವಲ್ಲ. ಹೇಳಿದ್ದಾರೆ ಮನೇಲಿ, ಮಾಡ್ತಾಯಿದ್ದೆ. ಈವನ್ ನನ್ನ ಫ್ರೆಂಡ್ಸ್ಗೂ ಕೂಡ ಅವ್ರು ಯಾಕೆ ಸೈನ್ಸ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಯಾಕೆ ಕಾಮರ್ಸ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಮಗ ನಾನು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೆ, ಬಟ್ ಕಾಮರ್ಸ್ಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ಅಂತಾರೆ. ಇಲ್ಲ, ತುಂಬ ದೊಡ್ಡ ಇಶ್ಯೂ ಇದು, ಎಲ್ಲರ ಮನೇಲೂ ನಡೀತಾ ಇದೆ. ಮಕ್ಳಿಗೇನೋ ಕನಸಿರುತ್ತೆ, ಅಪ್ಪ ಅಮ್ಮಂದ್ರೆ ಇನ್ನೇನೋ ಹೇಳ್ತಿರ್ತಾರೆ. ಮಕ್ಕಳಿಗೆ ಆ ಏಜಿಗೆ ಅವ್ರಿಗಿರೋ ಕ್ಲಾರಿಟಿಗೆ ಅದನ್ನು ಅಪ್ಪ ಅಮ್ಮಂದ್ರಿಗೆ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಜನ್ರೇಷನ್ ಗ್ಯಾಪ್ ಇರುತ್ತೆ. ಹೌದು. 10th ಮುಗಿದ ತಕ್ಷಣ PU ಮಾಡಬೇಕು, PU ಮುಗಿದ ತಕ್ಷಣ ಇಂಜಿನಿಯರಿಂಗ್ ಮಾಡಬೇಕು, ಸೈನ್ಸ್ ಇದ್ದರೆ, ಇಲ್ಲ ಮೆಡಿಕಲ್ ಮಾಡಬೇಕು, ಒಂಚೂರು ಬುದ್ಧಿವಂತ ಆಗ್ಬಿಟ್ಟು ಮೆಡಿಕಲ್ ಮಾಡಬೇಕು, ಇಲ್ಲ ಕಾಮರ್ಸ್ ತೊಗೊಂಡ್ರೆ ಡಿಗ್ರಿ ಮಾಡಬೇಕು, ಕೆಲಸ ತಗೋಬೇಕು, ಸಂಬಳ ಬರಬೇಕು, IPS ಆಗಬೇಕು, IAS. ಸೊ ಹಿಂಗೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಇದನ್ನ ಬ್ರೇಕ್ ಮಾಡಿ ನಾವು ಇನ್ನೇನೋ ಮಾಡ್ತೀವಿ ಅಂತ ಹೊರಟಾಗ ಮನೆಯಿಂದನೇ ಶುರುವಾಗುತ್ತೆ. ಮನೆ, ಫ್ರೆಂಡ್ಸು, ಸಮಾಜ ಎಲ್ಲದೂ ಒಪ್ಪಲ್ಲ, ಬೇರೆ ಥರ ನೋಡ್ತಾರೆ. ನಮಗೊಂದು
ಸೆಲ್ಫ್ ಕಾನ್ಫಿಡೆನ್ಸ್ ಹೋಗುತ್ತೆ ಅಲ್ಲಿ, ನಮ್ಗೊಂದು ಡೌಟ್ ಶುರುವಾಗುತ್ತೆ, ಅನುಮಾನ ಬರುತ್ತೆ. ನಾನು ಆಗಲೇ ಅದನ್ನೇ ಕೇಳಿದ್ದು, ನಿಮಗೆ ಡ್ಯಾನ್ಸರಿಂದ ಆ್ಯಕ್ಟರ್ ಆಗ್ಬೇಕು ಹೊರಟಾಗ ಡೌಟ್ಸ್ ಬಂತ ಆಗುತ್ತೆ, ಆ ಫ್ರಸ್ಟ್ರೇಷನ್ ಇರುತ್ತೆ, ಏನು ಹಂಗಂದ್ರೆ ಏನಂತ. ಸೊ ಆ ಥರ ಅರ್ಧ ಈ ಸೆಲ್ಫ್ ಎಸ್ಟೀಮು ಸೆಲ್ಫ್ ಕಾನ್ಫಿಡೆನ್ಸಲ್ಲೇ ನಮ್ಮ ಕನ್ಸನ್ ಬಿಟ್ಬಿಟ್ಟು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ಬಿಡೋಣಪ್ಪ ನಂಗೆ ಆಗುತ್ತೆ. ನಾನು ತುಂಬ ಜನ ನೋಡಿದ್ದೀನಿ ಆ ಥರ, ಅದಕ್ಕೋಸ್ಕರ ಕೇಳ್ತಿದ್ದೀನಿ ಹೆಂಗೆ ಅರ್ಥ ಮಾಡಿಸೋದು, ಈ ಜನ್ರೇಷನ್ ಗ್ಯಾಪ್ ಫಿಲ್ ಮಾಡೋದು ಹೆಂಗೆ? ಸರ್ ಇವಾಗ ನಂದು ಡ್ಯಾನ್ಸರಿಂದ ಆ್ಯಕ್ಟರ್ ಆಗಿ ಹೆಂಗೆ ಕನ್ವರ್ಟ್ ಆದರೆ, ನಾನು ಅವಾಗ ಇನ್ನೂ ಚಿಕ್ಕವ್, ನಾನು ಅವಾಗ 10 ಇಯರ್ಸ್ ನನಗೆ ಆಗ ನಾನು ಆ ಡಿಸಿಷನ್ ನಾನು ಅವಾಗ ನನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೆ. ನಾನು ಯಾವ್ದು ಚೆನ್ನಾಗಿದ್ದೀನಿ ಅಂತ ನಿಮಗೆ ಗೊತ್ತು, ನಾನು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನಾನು ಇದರಲ್ಲಿ ಚೆನ್ನಾಗಿದ್ದೀನಿ ಅಂತ ನಮ್ಮ ಟೀಚರು ನನ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಕಳಿಸೋರು, ನೀನು ಇದಕ್ಕೆ ಹೋಗ್ತೆ, ಇದಕ್ಕೆ ಸೂಟ್ ಆಗ್ತೀಯ ಅನ್ನೋದು ಕಳಿಸೋರು. ಕೆಲವೊಂದು ಸಲ ನಮ್ಮಲ್ಲೇ ನಮಗೆ ಕನ್ಫ್ಯೂಷನ್ ಇರುತ್ತೆ, ನಮ್ಮ ಹತ್ರ ಒಂದು 2-3 ಟ್ಯಾಲೆಂಟ್ಸ್ಗಳಿರುತ್ತೆ. ನಾನು ಇವಾಗ ಪೇಂಟಿಂಗ್ ಮಾಡ್ತೀನಿ, ಒಬ್ಬೊಬ್ಬರು ಇವಾಗ ನಾನು ಲಿರಿಕ್ಸ್ ಬರೆಯೋರು ಪೇಂಟಿಂಗ್ ಮಾಡೋದನ್ನ ನೋಡಿದ್ದೀನಿ, ಸ್ಟಿಲ್ ಫೋಟೋಗ್ರಫಿ ಮಾಡೋರು ರೈಟಿಂಗ್ ಮಾಡೋದು ನೋಡಿದ್ದೀನಿ. ಬಟ್ ಅದರಲ್ಲೂ ಕೂಡ ಚೂಸ್ ಮಾಡೋದಿರುತ್ತೆ. ಫಸ್ಟ್ ನೀನು ಡಿಸೈಡ್ ಆಗಬೇಕು ನಾನು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ. ನಾನು ಎಜುಕೇಷನಲ್ಲೇ ಮಾಡ್ತೀನಿ ಅಂದರೆ ನೀನು ಎಜುಕೇಷನ್ ಸ್ಟಿಕ್ ಆನ್ ಆಗು, ಬೇರೆ ಕಡೆ ಬೇರೆ ಹಾಬೀಸಲ್ಲಿ ಇಟ್ಕೊ. ಅದು ನೀನು ಫಸ್ಟು ಡಿಸೈಡ್ ಆಗಿಬಿಟ್ಟು ಪೇರೆಂಟ್ಸ್ ಹತ್ರ ನೀನು ಕಾನ್ಫಿಡೆಂಟಾಗಿ ಮಾತಾಡಬೇಕು. ಯಾಕಂದರೆ ನಾನು ಈ ದಾರಿ ತೊಗೊಂಡೋದ್ರೆ, ಈ ದಾರಿಲಿ ಹೋದರೆ ನಾನು ಇಷ್ಟು ಗಂಟೆ ಮುಂದಕ್ಕೆ ಹೋಗ್ಬೋದು, ನಾನು ಇಷ್ಟು ಗ್ರೋತ್ ಆಗ್ಬೋದು ಅಂತ. ಅದಕ್ಕೊಂದು ಫಾರ್ ಎಕ್ಸಾಂಪಲ್ ಅಂತಂದರೆ ನಂದು 10th ಎಕ್ಸಾಮು, ಯಾಕೆಂದರೆ ನಾನು 1 to 7th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. 8th 9th ನಾನು ಇಂಗ್ಲೀಷ್ ಮೀಡಿಯಮ್ಗೆ ಓದಿದೆ, ಯಾಕಂದರೆ ನನಗೆ ಶೂಟಿಗೆ ರಜಾ ಬೇಕಿತ್ತು ಅಂದ್ಬಿಟ್ಟು ಡೈರೆಕ್ಟ್ ಎಕ್ಸಾಮ್ ಅಟೆಂಡ್ ಆಗ್ತದೆ. ನಾನು ಡೈರೆಕ್ಟಾಗಿ ನಾನು 10th ನಮ್ಮ ಅಮ್ಮಂಗೆ ಕೇಳಿದೆ, ಡೈರೆಕ್ಟ್ ಪಬ್ಲಿಕ್ ಎಕ್ಸಾಮು ನನಗೆ, ನಾನು ಕೇಳ್ತು ಇಲ್ಲೇ ಕಂಟಿನ್ಯೂ ಮಾಡ್ಕೋತೀಯ ಅಂದ್ರೆ, ನೀನು ಇಲ್ಲೇ ಕಂಟಿನ್ಯೂ ಮಾಡಿಸು, ನಾನು ಖಂಡಿತ ಫೇಲ್ ಆಗ್ತೀನಿ ಅಂತಂದೆ. ಖಂಡಿತ ನಿಂಗೆ ಫೇಲ್ ಆಗಬೇಕು ಅಂತಿದ್ರೆ ನೀನು ಇಂಗ್ಲೀಷ್ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡಿಸು, ನಾನು ಶೂಟ್ ಮಾಡಿಕೊಂಡು ಫೇಲ್ ಆಗ್ತೀನಿ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ನಾನು ಎಫರ್ಟ್ ಹಾಕ್ಬಿಟ್ಟು ಒಂಚೂರು ಪಾಸ್ ಆಗಬೇಕು ಅಂದರೆ ಕನ್ನಡ ಮೀಡಿಯಮ್ಗೆ ಹಾಕಿ. ನಾನು ಕನ್ನಡ ಮೀಡಿಯಮ್ಗೆ ಹಾಕಿದ್ರೆ ನನಗೆ ಪೂರ್ತಿ ಕನ್ನಡ ಇರುತ್ತೆ, ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಕನ್ನಡ, ಇಂಗ್ಲೀಷ್ ಒಂದೇ ಇಂಗ್ಲೀಷ್. 10th ಅಂದರೆ ನಾನು ಇವಾಗ 8th 9th ಎಲ್ಲ ಇಂಗ್ಲೀಷು, ಕನ್ನಡ ಒಂದೇ ಕನ್ನಡ, ಆ ಥರ ಆಗೋಯ್ತು 8th 9th. ನಾನು ಪಾಸ್ ಆಗಬೇಕು ಅಂತ ನಿನಗೆ ಆಸೆ ಇದ್ದರೆ ನೀನು ಕನ್ನಡ ಮೀಡಿಯಮ್ಗೆ ಹಾಕು, ಇಲ್ಲಾಂದರೆ ನೀನು ಫೇಲಾಗೇ ಇರ್ತೀಯ, ಆರಾಮಾಗಿರ್ತೀಯ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಹಾಕು, ನಾನು ಫೇಲ್ ಆಗಿರ್ತೀನಿ, ನೋ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ, ನಿನಗೆ ಇಷ್ಟನ ನಾನು ಅದನ್ನು ಮಾಡ್ತೀನಿ ಅನ್ನೋ ಥರ ಹೇಳಿದೆ. ಅವಾಗ ನಮ್ಮ ಮಮ್ಮಿಗೆ ಬೇಜಾರಾಯಿತು, ಹೌದಾ ಸರಿ ನೀನು ಈ ಥರ ಫೇಲ್ ಆಗ್ತೀಯ ಅಂತಂದಾಗ ಹುಡುಕಿದ್ರು ನಮ್ಮ ಮಮ್ಮಿ. ನಾನು ಅವಾಗ ಮೈಸೂರಲ್ಲೇ ಓದಲಿಲ್ಲ, ಮೈಸೂರಿಂದ ಆಚೆ ಕೆ ಆರ್ ನಗರದಿಂದ ಆಚೆ ನಾನು 20 ಕಿಲೋಮೀಟರ್ ಆ ಕಡೆ ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು 10th ಪಾಸ್ ಮಾಡ್ಕೊಂಡ್ಬಂದೆ. ಯಾಕಂದರೆ ನಂಗೆ ಸ್ವಲ್ಪ ಅವಾಗ ನಾನು ಹೆವಿ ಶೆಡ್ಯೂಲ್ ಇತ್ತು. ಅವಾಗ ಇಯರ್ಲಿ ನಾನು ಒಂದು 4 ಸಿನಿಮಾಸ್ ಕಮಿಟ್ ಆಗಿ, ರಿಯಾಲಿಟಿ ಶೋ, ಸೀರಿಯಲ್ಸ್ ಕಮಿಟ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ನನಗೂ ರಜಾನೂ ಬೇಕಿತ್ತು. ಯಾಕಂದರೆ ನನ್ನ ಈ ಕಡೆ ಕೆರಿಯರು ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗ್ತಿತ್ತು. ಆಗ ಆ ಟೈಮಲ್ಲಿ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗ್ತಿತ್ತು. ನಾನು ಇನ್ನೂ ತೋರಿಸ್ಕೊತಾ ಇದ್ದೆ. ಆ ಟೈಮಲ್ಲಿ ಸರ್ಕಾರಿ ಪ್ರಶಾಲೆ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾ ಆಗಿರ್ಬೋದು, ಈ ಥರ ಸಿನಿಮಾಗಳ ನಡುವೆ ನನಗೆ ರಜಾನೂ ಬೇಕಿತ್ತು, ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಿತ್ತು. ಅವಾಗ ನಾನು ಡೈರೆಕ್ಟಾಗಿ ಮಾತಾಡಿರಲಿಲ್ಲ ಅಂದಿದ್ರೆ ಇವಾಗ ನಾನು 10th ಫೇಲ್ ಆಗಿರ್ತಿದ್ದೆ. ಹೌದಾ ನಾನು ಇದನ್ನೇ ಮಾಡ್ಕೋತೀನಿ ಅಂತ ಹೇಳಿ ಫಸ್ಟ್ ಮಾತಾಡಲೇಬೇಕಲ್ವ. ನಾನು ಇದರಲ್ಲಿ ಇದ್ದೀನಿ, ನನ್ನ ಇಂಡಸ್ಟ್ರಿ ಇವಾಗ ಚೆನ್ನಾಗಿ ನಡೀತಾ ಇದೆ, ಬಟ್ ನಂದೊಂದು ಕಾನ್ಫಿಡೆನ್ಸ್ ಇದೆ, ನಾನು ಕನ್ನಡದಲ್ಲಿದ್ದರೆ ಪಾಸ್ ಆಗ್ತೀನಿ ಅಂತ. ಮಾತಾಡಲೇಬೇಕು. ಮಾತಾಡಿದ್ನ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು, ಇವನು ಏನು ಸ್ಟ್ರಗಲ್ ಮಾಡ್ತಾ ಇದ್ದಾನೆ, ಯಾವುದರಲ್ಲಿ ಲೋ ಇದ್ದಾನೆ, ಯಾವುದರಲ್ಲಿ ಅಪ್ ಇದ್ದಾನೆ, ಅದನ್ನ ನೋಡ್ಕೊಂಡು ಹೋದ್ರೇ ಮುಂದೆ ನಮ್ಮದು ಏನು ವಿಷನ್ ಇದೆ ಅದು ಕರೆಕ್ಟಾಗಿ ಕ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ಅಲ್ಲೇ ಇರ್ತೀನಿ ನಾನು 10th ಫೇಲಲ್ಲಿ. ನಂಗೆ 2 ವಿಷಯ ಬೇಕು, ನಾವು ಇಷ್ಟೊತ್ತು ಮಾತಾಡೋದ್ಮೇಲೆ ನಂಗೆ ಅನಿಸಿದ್ದು, ಈ ಇನ್ಸ್ಟೆಂಟ್ ಸಕ್ಸಸ್ ಆಗ್ಬಿಡ್ಬೇಕು ಅಂತಿರೋ ಪೇರೆಂಟ್ಸು, ಅದೇ ನಾನು ಆಗಲೇ ಹೇಳಿದಂಗೆ ರಿಯಾಲಿಟಿ ಶೋ ಮಿಂಚ್ ಬಿಡ್ಬೇಕು, ಮೆರೆದು ಬಿಡಬೇಕು, ಅವ್ರಿಗೆ ಒಂದು ಲೈನಲ್ಲಿ ಏನು ಹೇಳ್ತೀರಿ? ಇನ್ಸ್ಟೆಂಟ್ ಸಕ್ಸಸ್ ಸಿಗಲ್ಲ ಸರ್, ಇನ್ಸ್ಟೆಂಟ್ ಸಕ್ಸಸ್ ಸಿಗೋದೇ ಇಲ್ಲ, ಸ್ಟ್ರಗಲ್ ಮಾಡಬೇಕು. ಯಾಕೆಂದರೆ ಇವಾಗ ನಾನು ಹೇಳಿದೆ, ನಾನು ಈ ಜರ್ನಿಲಿ ನಾನು ಫಸ್ಟು ಡ್ಯಾನ್ಸರ್ ಆಗಬೇಕು, ಅದನ್ನು ಆ್ಯಕ್ಟರ್ ಆಗಿ ಸಮಥಿಂಗ್ ಈ ಕಡೆ ಹೋಗಬೇಕು ಅಂತಂದಾಗ ನಾನಲ್ಲಿ ಕಲಿಯೋದು ಜಾಸ್ತಿ ಇದೆ. ನನಗೆ ಬೆಂಗಳೂರು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಡ್ರಾಮಾ ಜೂನಿಯರ್ಗೆ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದ ಕಾರಣ ಡ್ರಾಮಾ ಜೂನಿಯರು. ಅಲ್ಲಿ ತನಕ ನನಗೆ ಮೈಸೂರು ಬಿಟ್ಟು ಆಚೆ ಏನೂ ಪ್ರಪಂಚ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಅಡ್ಯಾಪ್ಟೇಷನ್ನು ಸಿಕ್ಕಾಪಟ್ಟೆ ನಂದು ಸ್ಟ್ರಗಲ್ ಆಗುತ್ತೆ. ಅಲ್ಲಿ ಹೋದಾಗ ಅಲ್ಲೂ ಹೊಸ ಪ್ರಪಂಚ. ನಾನು ಪಿಜ್ಜಾ ತಿಂದಿದ್ದು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ವಾಮಿಟೇಷನ್ ಆಗುತ್ತೆ, ಅಡ್ಜಸ್ಟ್ ಆಗಲ್ಲ, ವೆದರ್ ಆಗಲ್ಲ. ಇನ್ಸ್ಟೆಂಟ್ ಸಕ್ಸಸ್ ಅನ್ನೋದು ಹೆಂಗೆ ಅಂದರೆ, ಈಗ ನನ್ನ ಕಂಟಿನ್ಯೂಸ್ ಆಗಿ 8 ವರ್ಷ ನೋಡಿದರೆ, ಕಂಟಿನ್ಯೂಸ್ ಆಗಿ 8 ವರ್ಷ ನನ್ನ ಬಿಟ್ಟು ಬಿಡ್ದಂಗೆ ನಾನು ಎಲ್ಲ ಕಡೆ ಇದ್ದೀನಿ. ಯೂಟ್ಯೂಬಲ್ಲಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಎಲ್ಲ ಆಲ್ ಚಾಲೆಂಜಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸ್ಟಾರ್ ಸುವರ್ಣದಲ್ಲಿ ಮಾಡಿದ್ದೀನಿ, ಕಲರ್ಸಲ್ಲಿ ಮಾಡಿದ್ದೀನಿ, ಉದಯದಲ್ಲಿ ಒಂದು ಸೀರಿಯಲ್ ಮಾಡಿದ್ದೀನಿ, ಝೀಯಲ್ಲಿ ಮಾಡಿದ್ದೀನಿ, ಎಲ್ಲದರಲ್ಲೂ ಮಾಡಿದ್ದೀನಿ. ಬಟ್ ಈಗ ಕೂತಿದ್ದೀನಿ ಮನೇಲಿ. ಮಹೇಂದ್ರ ಅಂದರೆ ಎಲ್ಲರಿಗೂ ಗೊತ್ತು, ಬಟ್ ಈಗ ಕೂತಿದ್ದೀನಿ ಮನೇಲಿ. ಇವಾಗ ಅದಕ್ಕೆ ಆ ಗ್ಯಾಪಲ್ಲಿ ಎಜುಕೇಷನ್ ಮಾಡ್ಕೊಳ್ಳೋಣ, ಸಮಥಿಂಗ್ ಮಾಡ್ಕೊಳ್ಳೋಣ ಅನ್ನೋ ಥರ ಓಡಾಡ್ತೀನಿ. ಅಂದರೆ ಕೂತಿದ್ದೀನಿ ಅಂದರೆ ಏನೂ ಇಲ್ಲದೆ, ಆ ಥರ ಇಲ್ಲದೆ ಅಂತಲ್ಲ. ಇವಾಗ ಮಹೇಂದ್ರ ಅಂದರೆ ಕಾಮಿಡಿಯನ್, ಮಹೇಂದ್ರ ಅಂದರೆ ಒಂದು ನಗಿಸ್ತಾನೆ ಅನ್ನೋದು ಮಾತ್ರ ಗೊತ್ತು. ನಾನು ಇನ್ನೂ ಬೇರೆ ವರ್ಷನ್ಸ್ಗಳನ್ನ ತೋರಿಸ್ಬೇಕು ಅಂದ್ಕೊಂಡೆ.
ಈಗ ನಾನು 69 kgs ಇದ್ದೆ, ಈಗ 13 kgs ಕಡಿಮೆ ಆಗಿದ್ದೀನಿ. ನಾನು ಸ್ವಲ್ಪ ಬೇರೆ ಬೇರೆ ಥರ ಟ್ರೈ ಮಾಡಬೇಕು, ಮಹೇಂದ್ರನ ಬೇರೆ ರೀತಿ ತೋರಿಸ್ಬೇಕು, ಆ ಜರ್ನಿ ಸಪ್ರೇಟ್ ಇದೆ. ಈಗ ಅಟ್ಲೀಸ್ಟ್ ನಾನು ಒಂದು 2.5 yearsಯಿಂದ ಮನೇಲಿದ್ದೀನಿ. ಸಿನಿಮಾಗಳು ಮಾಡಿರೋದು ಅವಾಗವಾಗ ಮುಂಚೆ ಒಂದು 4 ಮಾಡಿರೋ ಸಿನಿಮಾಗಳು ಇವಾಗ ರಿಲೀಸ್ ಆಗ್ತದೆ, ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಿದೆ. ಈ ವರ್ಷವೂ 2 ಸಿನಿಮಾ ರಿಲೀಸಲ್ಲಿದೆ. ಬಟ್ ಈ 2 ಸಿನಿಮಾ ರಿಲೀಸ್ ಆಗೋದ್ರೆ ಮುಂಚೆ ನನ್ನ ಸಿನಿಮಾ ಯಾವುದೂ ರಿಲೀಸ್ ಆಗೋದಿಲ್ಲ. ನೆಕ್ಸ್ಟ್ ಇಯರ್ ಯಾವುದೂ ರಿಲೀಸ್ ಆಗೋದಿಲ್ಲ. ಕೂತ್ಕೋಬೇಕು. ಇನ್ಸ್ಟೆಂಟ್ ಸಕ್ಸಸ್ ಅನ್ನೋದು ಹೆಂಗೆ ಅಂದರೆ ಇನ್ಸ್ಟೆಂಟ್ ಕಾಫಿ ಇದ್ದಂಗೆ, ಚೆನ್ನಾಗಿರಲ್ಲ. ಚೆನ್ನಾಗಿರೋದು ಬೇಕು ಅಂದರೆ ನೀವು ಚೆನ್ನಾಗಿ ಫಿಲ್ಟರ್ ಕಾಫಿ ಮಾಡಬೇಕು. ತುಂಬ ಇದೆ ಅದು ವರ್ಕು. ನಮ್ಮ ಲೊಕೇಶನ್ ಪಾರ್ಟ್ನರ್ ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ, ಕುಡಿಯೋಣ. ಎರಡನೇದು ಒಂದು ಪೇರೆಂಟ್ಸ್ ಆಯಿತು. ಎರಡನೇದು ಈ ಗೊತ್ತಾಗಬೇಕು, ಮಕ್ಕಳು ಮಾತಾಡಬೇಕು ಹೋಗಿ ಪೇರೆಂಟ್ಸ್ ಜೊತೆ ಅಂದ್ರಲ್ಲ, ಆ ರಿಯಲೈಸೇ ಆಗಲ್ಲ ಸರ್. ಮಕ್ಕಳಿಗೆ ನಾನು ನೋಡ್ತಿದ್ದೀನಿ, ನಾನು ತುಂಬ ಜನ ಮಕ್ಕಳು ನನ್ನ ಮನೆಯಿಂದನೇ ಶುರುವಾಗ್ತಿದೆ. ನನಗೆ ಗೊತ್ತಾದರೆ ತಾನೇ ನಾನು ಬಂದು ನಿಮ್ಮ ಹತ್ರ ಮಾತಾಡೋದು. ನನಗೆ ಗೊತ್ತೇ ಆಗ್ತಾ ಇಲ್ಲ, ಅರ್ಥ ಆಗಲಿಲ್ಲ. ಈಗ ನನಗೆ ಡ್ಯಾನ್ಸ್ ಬೇಕು, ನಾನು IAS ಆಗಬೇಕು, ನಾನು ಡ್ರೈವರ್ ಆಗಬೇಕು, ನಾನು ಪೈಲಟ್ ಆಗಬೇಕು, ನಂಗೆ ಈ ಥರದ್ದು ಏನೋ ಒಂದು ಕನಸು ಹುಟ್ಟಿದ್ರೆ ಅದ್ರ ಹತ್ರ ಬಂದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಏನೂ ಕಾಣ್ತಾ ಇಲ್ಲ. ಸ್ಕೂಲಿಗೆ ಹೋಗು, ಊಟ ಮಾಡು, ಡಬ್ಬಿ ತಗೊಂಬ, ಮಂಡಿರೋ. ಮಕ್ಕಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು ಸ್ಕೂಲಲ್ಲಿ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದರೆ ನಾನು ನೋಡಿದ್ದು, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಬೇರೆ ಯಾವ ಆ್ಯಕ್ಟಿವಿಟೀಸು ಇರಲಿಲ್ಲ. ಇದ್ದಿದ್ದೇ ಗೌರ್ಮೆಂಟ್ಸ್ ಕಡೆಯಿಂದ ಬರ್ತಾ ಇದ್ದಿದ್ದು ಡಿಬೇಟ್ಸ್ ಆಗಿರ್ಬೋದು, ಮನೋರಂಜನೆ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು, ಸ್ಪೋರ್ಟ್ಸು, ಆ ಥರ ಅಷ್ಟೇ ಇದ್ದಿದ್ದು. ಬೇರೆ ಎಂತ ಇರಲಿಲ್ಲ. ನಾನು ಕಲ್ಚರಲ್ ಮಿನಿಸ್ಟರ್ ಆಗಿದೆ ಸ್ಕೂಲಲ್ಲಿ, ಅಷ್ಟೇ. ಬೇರೆ ಏನೂ ನನಗಿರಲಿಲ್ಲ. ನನಗೆ ಆಸೆ ಬಂದಿದ್ದು TV ನೋಡ್ತಾ. ನಾನು ಅಲ್ಲಿ ಡ್ಯಾನ್ಸ್ ಮಾಡ್ತಿರಲ್ಲ, ನಾನು ಯಾಕೆ ಈ ಥರ ಆಗಬಾರ್ದು. ನಾನು 2nd ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ, ಅದು 2ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ 5 rupees ಕೊಟ್ಬಿಟ್ಟು ಒಂದು ಸಿನಿಮಾ ಕರ್ಕೊಂಡು ಹೋಗ್ತಾರೆ. ಬೆಟ್ಟದ ಹೂವು ಸಿನಿಮಾ. ನಾನು ಬೆಟ್ಟದ ಹೂವು ಸಿನಿಮಾ ನೋಡೋಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಆಸೆ ಇತ್ತು, ಅಪ್ಪು ಸರ್ ಆ್ಯಕ್ಟಿಂಗು, ಆ ಸಾಂಗ್ ಆಗಿರ್ಬೋದು, ಏನು ಈ ಥರ ಇದೆಯಲ್ಲ ಒಂಥರ ನನಗೆ ಯೂನಿಕ್ ಅನ್ನಿಸ್ತು. ನಾನು ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ನಾನು ಒಂದನ್ನು ನೋಡ್ತಿದ್ದೆ. ಬಟ್ ಸ್ಕೂಲಲ್ಲೇ ಸ್ಟಡೀಸ್ ಜೊತೆಗೆ ಭರತನಾಟ್ಯಂ ಕ್ಲಾಸ್ ಇದೆ, ಕರಾಟೆ ಇದೆ, ವೆಸ್ಟರ್ನ್ ಡ್ಯಾನ್ಸ್ ಇದೆ, ಪೇಂಟಿಂಗ್ ಇದೆ, ಸ್ವಿಮ್ಮಿಂಗ್ ಕ್ಲಾಸ್ ಇದೆ, ಕ್ರಿಕೆಟ್ ಕೋಚಿಂಗ್ ಇದೆ, ಹಾಕಿ ಇದೆ, ಫುಟ್ಬಾಲ್ ಇದೆ, ಸ್ಪೋರ್ಟ್ಸ್ ಇದೆ, ಸ್ಪೋರ್ಟ್ಸ್ ಮೀನ್ಸ್ ಸುಮಾರು ಆ್ಯಕ್ಟಿವಿಟೀಸ್ ಇದೆ. ನಾವು ಇದನ್ನು ಮಾಡಿಸ್ತೀವಿ ಮಕ್ಕಳಿಗೆ, ಅದನ್ನು ರಾಕೆಟ್ ಸೈಂಟಿಸ್ಟ್ ಮಾಡಿಸ್ಬಿಡ್ತೀವಿ ನಾವು 8ನೇ ಕ್ಲಾಸ್ ಪಾಸ್ ಆಗ್ತಿದ್ದಂಗೆ. ಎಷ್ಟೊಂದಿದೆ ಆಪ್ಷನ್ಸ್ಗಳು. ಅವ್ರು ನೋಡ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ, ಕನ್ಫ್ಯೂಸ್ ಆಗಿಬಿಟ್ಟು ಆಚೆ ಬರ್ತಾರೆ ಅಷ್ಟೇ. ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಇವಾಗ 6 ಸಬ್ಜೆಕ್ಟ್ಸು ಅಲ್ಲಿದೆ ಒಂದು, ಅದ್ರ ಜೊತೆಗೆ 6 ಸಬ್ಜೆಕ್ಟ್ಗೆ 6 ನೋಟ್ಬುಕ್ಸು, ಅಂದರೆ ನೋಟ್ಸ್ಗಳು ಬರೆಯೋಂಥದ್ದು. ಅದಾದಮೇಲೆ ಅದಕ್ಕೆ ಅಸೈನ್ಮೆಂಟ್ಸು, ಒಬ್ಬೊಬ್ರು 2. ಅದ್ರ ಜೊತೆಗೆ ಎಕ್ಸಾಮ್ಸ್ಗಳು FA1, FA2, SA1, FA3, FA4, SA2. ಇಷ್ಟುಗಳ ಮಧ್ಯೆ ಸ್ಕೂಲ್ಗಳಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಂತ ಮಾಡ್ತಾರೆ. ಅದಕ್ಕೂ ಅವ್ರು ಪಾರ್ಟಿಸಿಪೇಟ್ ಮಾಡಲೇಬೇಕು. ಹೆಂಗೆ ಸರಿ ಮಾಡೋದು ಹಂಗಾರೆ? ಹೆಂಗೆ ಒಂದ್ರ ಮೇಲೆ ಕಾನ್ಸಂಟ್ರೇಟ್. ಇವಾಗ ಸ್ಕೂಲಲ್ಲಿ ಇವಾಗ ಕೇಳೋಕ್ಕೆ ಮುಂಚೆ, ಇವಾಗ ಎಜುಕೇಷನ್ ಅಂತೂ ಬೇಸಿಕ್ಕು ಇದ್ದೇ ಇರುತ್ತೆ. ಅದ್ರ ಜೊತೆ ನಿನಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಇಷ್ಟಿದೆ ನಮ್ಮ ಸ್ಕೂಲಲ್ಲಿ, ನೀನು ಯಾವುದ್ರಲ್ಲಿ ಇಂಟ್ರೆಸ್ಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಬೇಕು. ನೀನು ಡ್ಯಾನ್ಸರ್ ಆಗಬೇಕು ಅಂತ ಇಷ್ಟ, ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ, ಅದನ್ನು ನೀನು ಜಾಯ್ನ್ ಆಗು. ಅಥವಾ ನಿನ್ಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಆ್ಯಕ್ಟಿಂಗಲ್ಲಿ ಇದೆಯಾ, ಜಾಯ್ನ್ ಆಗು. ಕ್ರಿಕೆಟ್ ಅದನ್ನು ಜಾಯ್ನ್ ಮಾಡಿಸ್ಬೇಕು. ಎಲ್ಲನೂ ಮಾಡೋಕ್ಕಾಗಲ್ಲ. ನಾನು ಕ್ಯಾಮ್ರಾಮನ್ ಆಗ್ತೀನಿ ಅಂತ ಆಗುತ್ತಾ? ಅದ್ರ ಬಗ್ಗೆ ಫ್ರೇಮ್ಸು, ಅದಕ್ಕೊಂದು ಲೈಟಿಂಗ್ಸು, ಅದಕ್ಕೊಂದು ಸಪ್ರೇಟ್ ಒಂದು ಕಲ್ತ್ಕೊಂಬರ್ಬೇಕು. ನಾನು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಕೂಲಲ್ಲಿ ಹೇಳ್ಬೇಕು, ಸರ್ ಎಲ್ಲನೂ ಮಾಡ್ತಾನೆ ನನ್ನ ಹುಡುಗ, ಎಲ್ಲದರಲ್ಲೂ ಟ್ಯಾಲೆಂಟ್ ಇದ್ದಾನೆ ಅಂದ್ಬಿಟ್ರೆ ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ನೀವು ಹೇಳೋ ಪ್ರಕಾರ ನಿಮಗೆ ಕ್ಲಾರಿಟಿ ಇತ್ತು, ನಾನು ಹಿಂಗೆ ಆಗ್ತೀನಿ ಅಮ್ಮ ಅಂತ ನೀವು ಹೋಗಿ ಹೇಳ್ತಿದ್ರಿ. ಯಾಕಂದ್ರೆ ನಾನು ಒಂದನ್ನೇ ನೋಡಿದ್ದೆ. ಕರೆಕ್ಟ್. ಹಾಗೆ ನೋಡಿ ಅಮ್ಮಂಗೆ ಇಷ್ಟು ಕ್ಲಾರಿಟಿ ಇದ್ದು ಮನೇಲೂ ನಿಮಗೆ ಸಪೋರ್ಟ್ ಮಾಡಿ ಹಿಂಗೆಲ್ಲ ಮಾಡಿನೂ ನೀವು ಏನು ಮಾಡಿದ್ರು ಎಲ್ಲ ಕಡೆ ಸೆಕೆಂಡ್ ಬರ್ತೀರಿ. ಇದನ್ನ ಹೆಂಗೆ ತಗೋತೀರಿ? ಯಾಕೆ ಅಂದರೆ ಹುಡುಗರಿಗೆ 2nd ರ್ಯಾಂಕ್ ಬಂದರೆ ಅಳ್ತಾ ಮನೆಗೆ ಬರ್ತಿದ್ದಾರೆ. ನೀವು ಎಲ್ಲ ದೊಡ್ಡ ಖುಷಿ ಆಗ್ತೀನಿ ಸರ್. ನಾನು ಎಲ್ಲ ದೊಡ್ಡ ವೇದಿಕೆಗಳಲ್ಲೂ ನೀವು ಡ್ರಾಮಾಲು ರನ್ನರ್ ಆಗಿದ್ದು, ಡ್ಯಾನ್ಸಲ್ಲೂ DKDలో ಸೆಮಿಫೈನಲಿಸ್ಟ್ ಆಗಿದೆ, ಅದರಲ್ಲೂ ಸೆಕೆಂಡ್ ಆಚೆ ಬಂದಿದ್ದು. ಡ್ಯಾನ್ಸಲ್ಲಿ ರನ್ನರ್ ಅಪ್ ಆಗಿದೆ. ಸೊ ಅದು ನಿಮಗೆ ಫಸ್ಟ್ ಬರಬೇಕು ಅಂತ ಮೋಟಿವೇಟ್ ಮಾಡ್ತಿತ್ತಾ, ಇಲ್ಲ ಸೆಕೆಂಡ್ ಬಂತೆ ಅಂತ ಫ್ರಸ್ಟ್ರೇಟ್ ಆಗ್ತಿತ್ತಾ? ಸರ್ ಎಕ್ಸಾಮ್ಸಲ್ಲೆಲ್ಲ ಜಸ್ಟ್ ಪಾಸ್ ಆದರೂ ನನಗೆ ಖುಷಿ ಆಗ್ತದೆ. ಯಾಕಂದರೆ ಅದು ನನ್ನ ಜಾಗ. ನಾನು ಅಲ್ಲಿ ತನಕ ಬರೋಗಂಟ ನನಗೆ ಎಷ್ಟೊಂದು ಫ್ರ್ಯಾಕ್ಚರ್ ಆಗಿರೋದು, ಡ್ಯಾನ್ಸಲ್ಲಿ ಅಂತ ಬಂದಾಗ ಕಣ್ಣೋಡ್ಕೊಂಡಿರೋದು, ಇಲ್ಲೆಲ್ಲ ಹೊಡೆದೋಗಿರೋದು. DKDಲಂತೂ ಸ್ಟೇಜಿಂದನೇ ಬಿದ್ದೋಗ್ಬಿಟ್ಟಿದೆ, ಕಬ್ಬಣಕ್ಕೆ ಬಿದ್ದು. ಅಷ್ಟೆಲ್ಲ ಮಾಡಿದ್ರು ನಾನು
ಕೊನೆ ಮೂಮೆಂಟ್ ಅದೇ ರಾಜ್ಕುಮಾರ್ ಫೈನಲ್ ಸ್ಟೇಜ್ ಗಂಟ ಬಂದ್ಬಿಟ್ಟು ಆಚೆ ಹೋಗ್ತೀವಿ ಅಂತ ಹೇಳ್ತಾರಲ್ಲ, RCB ಥರ ಆಗಿದ್ದೀನಿ ಸರ್. ಹೆಂಗೆ ನೋಡ್ಬೇಕು ಮಕ್ಕಳು, ಹೆಂಗೆ ನೋಡ್ಬೇಕು ಇವತ್ತು ಸೋಲು ಗೆಲುವು ಬೇಸಿಕಲಿ ನಾನು ಕೇಳ್ತಾ ಇರೋದು. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ಲ, ನನ್ನ ಲೈಫಲ್ಲಿ ಸ್ವಲ್ಪ ಜಾಸ್ತಿ ಆಗೋಗಿದೆ. ಸೆಕೆಂಡ್ ಸರ್ ಇದನ್ನೆಲ್ಲ ಮುಗಿಸ್ಕೊಂಬಂದು ಸ್ಕೂಲಲ್ಲಿ ಕಾಂಪಿಟೇಷನ್ಗೆ ಹೋದ್ರು ಸೆಕೆಂಡ್ ಬಂದಿದ್ದೀನಿ ನಾನು ಆ ಲೆವೆಲಿಗೆ ಫ್ರಸ್ಟ್ರೇಟ್ ಆಗೋಗಿದ್ದೆ. ಫ್ರಸ್ಟ್ರೇಟ್ ಆಗ್ತಿತ್ತು. ಆಗುತ್ತೆ ಸರ್. ಹೆಂಗೆ ಓವರ್ಕಮ್ ಮಾಡೋದನ್ನ? ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಾಗ. ಅಂದರೆ ನಾನು ಓವರ್ಕಮ್ ಮಾಡೋದು ಅಂದರೆ ನಾನೇನು ಡಿಪ್ರೆಷನ್ಗೆ ಹೋಗಲ್ಲ. ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾನು ಫಸ್ಟ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸಲನೂ ನಾನು ಫಸ್ಟ್ ಬರಬೇಕು ಅಂತಲೇ ನಾನು ಟ್ರೈ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಯಾಕೆ ಸೆಕೆಂಡ್ ಬರ್ತಾ ಇದ್ದೀನಿ ಅಥವಾ ನನ್ನಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಪಾಯಿಂಟ್ಔಟ್ ಮಾಡೋರಿಲ್ಲ. ಅಂದರೆ ನೀನು ಇದನ್ನು ತಪ್ಪು ಮಾಡ್ತಿದ್ಯಾ, ಇದನ್ನು ನೀನು ಸರಿ ಮಾಡಿಕೊಂಡ್ರೆ ನೀನು ಫಸ್ಟ್ ಬರೋ ಚಾನ್ಸಸ್ ಇದೆ ಅಂತ ಆ ಟೈಮಲ್ಲಿ ನನಗೆ ಯಾರೂ ಹೇಳಲಿಲ್ಲ. ಅಥವಾ ಈಗಲೂ ನಾನು ಯಾವ್ದಾರ ಪ್ರೋಗ್ರಾಮ್ ಮಾಡಿದ್ರೆ ಸೆಕೆಂಡ್ ಫಸ್ಟ್ ಅಂದರೆ ಫೈನಲ್ ಸ್ಟೇಜಿಗೆ ಬಂದಾಗ ಹೇಳೋರಿಲ್ಲ. ಅದನ್ನು ಗುರ್ತು ಮಾಡೋರು ಒಬ್ಬ ಇರಬೇಕು. ನಮ್ಮ ಮನೇಲಿ ಯಾರೂ ಇಲ್ಲ, ನನ್ನ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ. ನಾನು ಒಬ್ಬನೇ ಯೂನಿಕ್ ಪೀಸ್. ನಮ್ಮ ಮನೆಯವ್ರಿಗೂ ನನಗೂ ಸಂಬಂಧ ಇಲ್ಲ ಅನ್ಬೋದು. ಯಾಕಂದರೆ ನಮ್ಮ ಮನೆಯಲ್ಲಿ ಒಬ್ಬ ಆಟೋಮೊಬೈಲ್ ಇಂಜಿನಿಯರ್, ಒಬ್ಬ ಲಾಯರು, ಸಮಥಿಂಗ್ ಎಲ್ಲ ಎಜುಕೇಷನ್ ಫೀಲ್ಡು ನಾರ್ಮಲ್. ಇದಕ್ಕೆ ನನ್ನದೇ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಜಾಗದಲ್ಲಿ ಇರೋವಂಥದ್ದು. ನನ್ನ ಅವ್ರಿಗೆ ಬೇಕಾದ್ರೆ ನಾನು ಒಂದು ಸ್ವಲ್ಪ ಕಲ್ತ್ಕೊಂಡಾದ್ರು ಫೀಡ್ಬ್ಯಾಕ್ ಕೊಡ್ಬೋದು. ನಂದಕ್ಕೆ ಬರಬೇಕು ಅಂದರೆ ನಂದಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಒಂದು ನನ್ನ ಬ್ಯಾಕ್ಗ್ರೌಂಡು ಸ್ವಲ್ಪ ತಿಳ್ಕೊಂಡು ಬರಬೇಕು. ನನ್ನ ಮನೆಗೂ ನನಗೂ ಆಗ್ಬಾರ್ದು. ಆ್ಯಂಡ್ ನನಗೆ ಪಾಯಿಂಟ್ಔಟ್ ಮಾಡೋರಿಲ್ಲ. ಫ್ರಸ್ಟ್ರೇಟ್ ಆದಾಗಂತೂ ನಾನು ಸೆಕೆಂಡ್ ಬಂದಾಗ ಒಂದೊಂದು ದಿನ ನಾನೇ ಸೈಲೆಂಟಾಗಿ ಹೋಗ್ತಿದ್ದೆ, ಸೈಲೆಂಟ್ ಮೋಡ್ಗೆ ಹೋಗ್ಬಿಡ್ತಿದ್ದೆ, ಏನೂ ಮಾಡ್ತಾ ಇರಲಿಲ್ಲ. ಒಂದು ಕಡೆ ಕೂತ್ಕೊಳ್ಳೋಣ, ಏನೋ ಗೀಚೋದು, ಸಿನಿಮಾಸ್ ನೋಡೋದು. 2-3 ದಿನ ನಾನು ಝೋನ್ ಔಟ್ ಆಗೋಗ್ತಿದ್ದೆ. ನಮ್ಮ ಅಮ್ಮಂಗೆ ಮಾತ್ರ ಗೊತ್ತಾಗ್ತಾ ಇದ್ದಿದ್ದು. ಆವಾಗ ನಮ್ಮಮ್ಮನೇ ಯಾವಾಗಲೂ ನನ್ನ ಜೊತೆಲಿದ್ದು, ಆಗುತ್ತೆ ಎಲ್ಲದರಲ್ಲೂ ಬರ್ತಾ ಇದೆಯಾ ಸೆಕೆಂಡು, ಬರ್ತೀಯ ಒಂದಿನ ಫಸ್ಟು ಅನ್ನೋ ಥರ ಅಮ್ಮ ಮಾತ್ರ ಯಾವಾಗಲೂ ಹೇಳ್ತಾ ಇದ್ದಿದ್ದು. ಇನ್ಯಾರಿಗೂ ಅಷ್ಟು ಗೊತ್ತಿರ್ತಾ ಇರಲಿಲ್ಲ. ತುಂಬ ಫ್ರಸ್ಟ್ರೇಟ್ ಆಗುತ್ತೆ ಸರ್. ಫಸ್ಟ್ ಬರಬೇಕು. ಅಷ್ಟೊತ್ತಿಂದ ಮಾತಾಡ್ತಾ ಒಂದು 2-3 ಕಡೆ ವಿಷಯ ಬಂತು. ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೊಬ್ಬ ಮೇಷ್ಟ್ರಿದ್ರು, ಅವ್ರು ಹೇಳಿದ್ರು ಆ್ಯಕ್ಟ್ ಮಾಡೋಕ್ಕೆ, ಹಿಂಗೆ ಕಲಿಸ್ತಿದ್ರು ಕ್ಲಾಸಲ್ಲಿ. ಅಲ್ಲೊಬ್ರು ಗುರು ಇದ್ದಾರೆ. ಡ್ಯಾನ್ಸ್ ವಿಷಯಕ್ಕೆ ಬಂದಾಗೂ ನಾನು ಬೇರೆ ಬೇರೆ ಕಡೆ ಮಾತಾಡೋದು ನಾನು ನೋಡಿದ್ದೀನಿ. ಅಲ್ಲೂ ಗುರುಗಳ ಹೆಸರು ಹೇಳ್ತೀರಿ. ಪ್ರಭು ಸರ್ರು, ಮಂಜುನಾಥ್ ಬಡಗೇರ್ ಸರ್ ಹೆಸರು ಹೇಳ್ತೀರಿ. ಗುರು ಅಥವಾ ಮೆಂಟರ್ ಅನ್ನೋನು ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ? ತುಂಬ ಇಂಪಾರ್ಟೆಂಟ್ ಸರ್. ಯಾಕೆಂದರೆ ಸಾರಿ ಬ್ರೇಕ್ ಮಾಡ್ತೀನಿ. ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಜೊತೆಗೆ ಆ ಗುರುನ ಕಂಡುಕೊಳ್ಳೋದು ಹೆಂಗೆ ಸರ್ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸರ್ ನಾನು ಆಲ್ಮೋಸ್ಟ್ ಎಲ್ಲೇ ಹೋದರೂ ನಾನು ಒಂದು ಹಾಕ್ತೀನಿ. ಏನೇ ಒಂದು ಪ್ರಾಜೆಕ್ಟ್ಸ್ ಅಥವಾ ಮಾಡಿದ್ರು, ಸರ್ ಇದನ್ನು ಇಲ್ಲಿ ಆ್ಯಡಪ್ ಮಾಡ್ಬೋದಾ ಅಥವಾ ನಾನು ಈ ಥರ ಮಾಡ್ಬೋದಾ ಅಂತ ಏನೇ ಒಂದು ಫಾರ್ಮೆಟ್ ಇದ್ದರೂ ಒಂದು ಸ್ಪೈಸ್ ಆ್ಯಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬೇಕಾದ್ರೆ ಇದು ಫನ್ ಅಲ್ಲ ಅಂತ ಅಂದಾಗ ನಾನು ಮಾತಲ್ಲಿ ಅದನ್ನು ಎಲಿಮೆಂಟಲ್ಲಿ ನನ್ನ ನೋಡೋಕ್ಕೆ ಇಷ್ಟಪಡೋದೇ ಸ್ವಲ್ಪ ಫನ್ ಇರಬೇಕು ಅಂತ ನಂದು ಆ್ಯಡಪ್ ಆಗೋಗುತ್ತೆ ಆ ಜಾಗದಲ್ಲಿ. ಬಟ್ ನಾನು ಸೈಲೆಂಟ್ ಆಗೋಗೋದು, ಝೀರೋ ಆಗೋದು ಟೋಟಲಿ ಆ 4 ಜನದ ಮುಂದೆ ಮಾತ್ರ. ಅಲ್ಲಿ ಹೋದಾಗ ನಾನು ಸ್ಟೂಡೆಂಟ್. ಅವ್ರು ಏನೇ ಹೇಳ್ಕೊಡ್ಲಿ, ಏನೇ ಮಾಡಲಿ, ಅದನ್ನು ಸೀದಾ ಹೋಗ್ಬಿಟ್ಟು ಕಲ್ತ್ಕೊಂಬರೋಂಥ 4 ಗುರುಗಳು ಹೇಳೋದ್ನಲ್ಲ, ಮಂಜುನಾಥ್ ಬಡಿಗೇರ್ ಸರ್, ಪ್ರಭು ಸರ್, ಹರಿ ಸರ್, ವಿಕ್ರಮ್ ಸರ್. ಅಲ್ಲಿ ಹೋದಾಗ ನಾನು ಈಗಲೂ ಆ 10 ವರ್ಷದ ಹುಡುಗಾನೆ ನಾನು ಆ ಥರ ಆಗೋಗ್ತೀನಿ. ಬೇರೆಯವರು ಹೇಗೆ ಕಲಿತಾರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಕಲಿತು ಬೇರೆ ಕಡೆ ಹೋಗಿ ಇವಾಗ ಇಲ್ಲೊಂದು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಕಲಿತಾರೆ, ಇನ್ನೊಂದು ಮುಂದೆ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಕಲಿತಾರೆ. ಇನ್ನು ಎಲ್ಲ ಕಡೆನೂ ಸೇಮ್ ಹೇಳ್ಕೊಡೋದು. ನಾನು ಸಿನಿಮಾ ಮಾಡ್ಬಿಟ್ಟು ಬಂದಾಗ ಅಲ್ಲಿ ಹೋದಾಗ ಹೋಗು ರಂಗಾಯಣಕ್ಕೆ ಹೋಗು ಏನು ಹೇಳ್ಕೊಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಇವಾಗ ನಾನು ಕಲ್ತಿದ್ದು ಈ 4 ಜನ ಗುರುಗಳ ಹತ್ರ ಇಲ್ಲಿ ಕಲ್ತಿದ್ದು. ಸಿನಿಮಾಗೆ ಹೋದೆ, ಅಲ್ಲಿ ಬಂದಾಗ ಇನ್ನೊಂಚೂರು ಪಾಲಿಷ್ ಆಗಬೇಕು, ಹೋಗು ರಂಗಾಯಣಕ್ಕೆ ಅಂದಾಗ ಅಲ್ಲೇನು ಹೇಳ್ಕೊಡ್ತಾರೆ, ನಮ್ಮ ಗುರುಗಳು ಸೇಮೇ ಹೇಳ್ಕೊಡ್ತಾರೆ, ಎಲ್ಲರೂ ಅದನ್ನೇ ಹೇಳ್ಕೊಡ್ತಾರೆ. ಬಟ್ ನೀನು ಯಾರನ್ನು ಚೂಸ್ ಮಾಡ್ತೀಯಾ, ನಿನ್ನ ಕೆಪಾಸಿಟಿ ಏನು, ನೀನು ಯಾರನ್ನು ಚೂಸ್ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ವಿಷನ್ನು, ನಿನ್ನ ಡೆಸ್ಟಿನೇಷನ್ ಏನಿದೆ ಅನ್ನೋದು ಪಕ್ಕ ಕ್ಲಾರಿಟಿ ಆಗುತ್ತೆ. ಅದೇ ನನ್ನ ಪ್ರಶ್ನೆ. ಹೆಂಗೀಗ ಸ್ಕೂಲಿಗೆ ಹೋಗ್ತಿರ್ತೀವಿ ನಾನು ಜನರಲ್ ಆಗೇ ಮಾತಾಡ್ತೀನಿ, ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು. ಸ್ಕೂಲಿಗೆ ಹೋಗ್ತಿರುತ್ತೆ ಒಂದು ಮಗು, ಅಲ್ಲಿ ಸಬ್ಜೆಕ್ಟ್ ಟೀಚರ್ಸ್ಗಳು ಇರ್ತಾರೆ. 6 ಸಬ್ಜೆಕ್ಟು 6 ಟೀಚರ್ಸು ಪ್ಲಸ್ ಒಂದಿಬ್ರು PT ಸರ್ರು ಆರ್ಟು ಇರ್ತದವ್ರು ಇರ್ತಾರೆ. ಅದು ಹಾಗೆ ಒಂದು 10 ವರ್ಷ ಬರುತ್ತೆ ಆಯಿತಾ. ನಿಮ್ಮ ಬದುಕಲ್ಲಿ ನಿಮಗೆ ಸಿಕ್ಕಿದಂಗೆ ಅಥವಾ ನನ್ನ ಬದುಕಲ್ಲಿ ನನಗೆ ಸಿಕ್ಕಿದಂಗೆ ಎಲ್ರಿಗೂ ಸಿಗ್ಬೇಕಂತ ಇಲ್ಲ. ಈ ಶಿಕ್ಷಕ ಅಥವಾ ಟೀಚರಿಗೂ ಅಲ್ಲೇ ಆನ್ಸರ್ ಇದೆ ಸರ್, ಅಲ್ಲೇ ಇದೆ. ನೀವು ಹೇಳ್ದಂಗೆ 6 ಸಬ್ಜೆಕ್ಟ್ ಇದೆ, ಇದಿದೆ ಅಂತ ಮಕ್ಕಳಿಗೆ ಅಲ್ಲಿ ನೀವು ಅಲ್ಲೋ ಕೇಳಿದಾಗ ಒಂದು ಪರ್ಟಿಕ್ಯುಲರ್ ಟೀಚರ್ ಎಲ್ರಿಗೂ ಇಷ್ಟ ಆಗಿರ್ತಾರೆ. ಅವ್ರಿಗೆ ಯಾವ ಸಬ್ಜೆಕ್ಟ್ ಅವರೇ ಮೆಂಟರ್ ಅಂತೆಲ್ಲ ಹೇಳ್ತಾರೆ. ನೀವು ಸ್ಕೂಲ್ದು ಅಂತ ಹೇಳಿದಾಗ ಅಲ್ಲಿದೆ ನಿಮಗೆ. ಇವಾಗ ಅವ್ನಿಗೆ ಮ್ಯಾಥಮೆಟಿಷಿಯನ್ ಆಗಬೇಕು ಅಂತ ಇರುತ್ತೆ, ಅವ್ರಿಗೆ ಮ್ಯಾಥ್ಸ್ ಇಷ್ಟ ಇರುತ್ತೆ, ಮ್ಯಾಥ್ಸ್ ಸರ್ ಇಷ್ಟ ಆಗಿರ್ತಾರೆ.
ನನಗೆ ಕನ್ನಡ ಇಷ್ಟ ಆಯಿತು, ನಮಗೆ ಸಮಾಜ ಇಷ್ಟ ಆಯಿತು, ನಮಗೆ ಮುತ್ತಣ್ಣ ಸರು, ಚೆನ್ನಪ್ಪ ಸರು ಆ ಥರ ಇಷ್ಟ ಆಗ್ತಾರೆ. ಬಟ್ ಈ ಫೀಲ್ಡ್ಗೆ ನಮ್ದ್ರಲ್ಲಿ ಇದೆ ಅಂತ ಬಂದಾಗ ಸುಮಾರು ಕ್ಲಾಸಸ್ಗಳಿದೆ, ಸುಮಾರು ಎಲ್ಲ ಥರ ವೈಡ್ ಆಗಿದೆ. ಬಟ್ ನನಗೆ ಬೇಸಿಕ್ ಏನು ಹೇಳ್ಕೊಟ್ಟಿದ್ದು, ಒಂದು ಹೆಜ್ಜೆ ಎತ್ತಿಡ್ಬೋದು ನೀನು, ಈ ಥರ ಸ್ಟೇಜಲ್ಲಿ ಈ ಥರ ನಿಂತ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದು ಈ 4 ಜನ. ಈ 4 ಜನ ಇವ್ರನ್ನ ಹೆಂಗೆ ಡಿಫೈನ್ ಮಾಡ್ತೀರಿ? ಇವರು ಆ್ಯಕ್ಟಿಂಗಿಗೆ ಮೆಂಟರ್ಸ, ನಿಮ್ಮ ಬದುಕಿಗೆ ಮೆಂಟರ್? ಸರ್ ಇದನ್ನು ಆ್ಯಕ್ಟಿಂಗೇ ನನಗೆ ಪೂರ್ತಿ ಆ್ಯಂಡ್ ಬದುಕಿಗೆ, ಯಾಕಂದರೆ ಆ್ಯಕ್ಟಿಂಗು ಕೂಡ ಇವಾಗ ನನ್ನ ಲೈಫಲ್ಲಿ ನಿಮ್ಮ ಕೇಸಲ್ಲಿ ಕರೆಕ್ಟು, ಸ್ಮಾರ್ಟ್ ಆನ್ಸರ್, ನಿಮ್ಮ ಕೇಸಲ್ಲಿ ಕರೆಕ್ಟು. ಬಟ್ ನನ್ನ ಪಾಯಿಂಟ್ ಏನಂದರೆ ಎಲ್ರಿಗೂ ಸಿಗಲ್ಲ ಅವರು ಅಂತ. ಆ ಮೆಂಟರ್, ಬದುಕಿಗೊಬ್ಬರು ಮೆಂಟರ್ ಬೇಕಲ್ವಾ? ಇವತ್ತು ಎಲ್ಲದಕ್ಕೂ ನನ್ನ ಒಳ್ಳೇದು ನನ್ನ ಕೆಟ್ಟದ್ದು ಎಲ್ಲದೂ ಗೊತ್ತಿರೋರು ಇರಬೇಕು. ಅದನ್ನೇ ನಾನು ನನ್ನ ಫ್ರೆಂಡ್ಶಿಪ್ ಮಾಡ್ತಿದ್ದೇನೆ. ನಿಮ್ದು ಸೆಕೆಂಡ್ ಬರ್ತಿರಲ್ಲ, ಫಸ್ಟ್ ರೇಟ್ ಆಗಲ್ವಾ ಅಂತಂದಾಗ ನಾನು ಪಾಯಿಂಟ್ ಔಟ್ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ದೆ. ಸೊ ನಿಮ್ಮ ಲೈಫಲ್ಲಿ ಮೆಂಟರ್ ಇಲ್ಲ? ಈ 4 ಜನ ನನ್ನ ಆ್ಯಕ್ಟಿಂಗಿಗೆ ಇದ್ದಾರೆ ಅಂತ. ಆ್ಯಕ್ಟಿಂಗಿಗೆ ಇದ್ದಾರೆ ಮಹೇಂದ್ರ. ನಾನೇನು ಕೇಳ್ತಿದ್ದೀನಿ ಅಂದರೆ, ಒಂದು ಏಜಿಗೆ ಬರ್ತಾರೆ ಒಬ್ಬ ಹುಡುಗ, ಅವನಿಗೆ ಯಾವುದೋ ಹುಡುಗಿ ಮೇಲೆ ಇಷ್ಟ ಆಗುತ್ತೆ, ಅದನ್ನ ಮಾತಾಡ್ಕೊಳಕ್ಕೆ ಒಂದು ಸ್ಪೇಸ್ ಬೇಕು. ಅದು ಅಟ್ರಾಕ್ಷನ್ನು, ಇನ್ಫ್ಯಾಚುಯೇಷನ್ನು, ಲವ್ ಏನೋ ಇರ್ಬೋದು, ಅದನ್ನ ಮಾತಾಡೋಕೆ ಒಂದು ಜಾಗ ಬೇಕು. ಅದನ್ನ ಮನೇಲಿ ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ. ಕರೆಕ್ಟಾ? ಅಲ್ಲೇ ಒಂದು ಲೂಪ್ ಹೋಲ್ ಇದೆ. ಒಬ್ರಿಗೆ ಇಷ್ಟ ಆದ ಅಂತಂದಾಗ ಅವ್ನು ಹಿಂಗೆ ಚೂಸ್ ಮಾಡ್ದ ಅವಳನ್ನ, ಅವಳೇ ನನ್ಗೆ ಇಷ್ಟ ಆಗಿತ್ತು ಅಂತ. ಅಷ್ಟು ಜನ ಹುಡುಗಿರು ಇರ್ತಾನೆ. ಕರೆಕ್ಟು. ಅದೇ ಥರನೇ ಗುರುಗಳಲ್ಲೂ ನೀನು ಚೂಸ್ ಮಾಡಬೇಕು. ನಿನ್ನ ಗುರುಗಳನ್ನ ನೋಡಿ ನಿನ್ನ ಡೆಸ್ಟಿನಿ, ನಿನ್ನ ಲೆವೆಲ್ ಥಿಂಕಿಂಗ್ ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಅರ್ಥ ಆಗಲಿಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದಾಗ ಈ ಹೇಳಿದಾಗ ಒಂದು ಲವ್ ಅಂತ ಬಂದಾಗ, ಒಂದು ಕಾಲೇಜಲ್ಲಿ ಲವ್ ಆಗುತ್ತೆ ಅನ್ಕೊಳ್ಳಿ, ಕಾಲೇಜಲ್ಲಿ ಒಬ್ಬಳೇ ಇದ್ದಾಳ, ಎಷ್ಟೊಂದು ಜನ ಇದ್ದಾರಲ್ಲ. ಕರೆಕ್ಟು. ಬಟ್ ಅವಳ ಮೇಲೆ ನಿನ್ಗೆ ಯಾಕೆ ಲವ್ ಆಗುತ್ತೆ? ನಿನ್ಗೆ ಇಷ್ಟ ಆಗತ್ತಲ್ಲ. ಕರೆಕ್ಟ್. ಅವ್ರ ವರ್ಕಿಂಗ್ ಪ್ರೋಸೆಸ್ ನಿಮ್ಗೆ ಇಷ್ಟ ಆಗುತ್ತಲ್ಲ, ಅವ್ರು ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವ್ಳ ಮೇಕಪ್ಪು, ಅವ್ಳ ಬಿಹೇವಿಯರು, ಮತ್ತು ಅವಳು ನಿಮ್ಮ ಜೊತೆ ಹೇಗೆ ಜೆಲ್ ಆಗ್ತಾರೆ ಅನ್ನೋದ್ರ ಮೇಲೆ ನೀವು ಇಷ್ಟಪಡೋದಲ್ಲ. ಕರೆಕ್ಟ್. ನೀನು ಆ್ಯಕ್ಟಿಂಗ್ ಅಂತ ಕೆರಿಯರ್ ಅಂತ ಬಂದಾಗ, ಅಥವಾ ನೀನು ಡ್ಯಾನ್ಸಿಂಗ್ ಅಂತ ಬಂದಾಗ, ಎಜುಕೇಷನ್ ಅಂತ ಸಮಥಿಂಗ್ ಏನಾದ್ರು ಬಂದಾಗ, ನಿನಗೆ ಅಲ್ಲೊಬ್ರು ಮೆಂಟರ್ಸ್ ಅಂತ ಸಿಗ್ತಾರೆ. ಸಿಕ್ಕಿದಾಗ ಒಂದಷ್ಟು ಜನ ಸಿಗ್ತಾರೆ, ನಿನಗೆ ಯಾರು ಜೆಲ್ ಆಗ್ತಾರೆ ಅಥವಾ ಅವ್ರು ಹೇಳ್ಕೊಡ್ತಾರೆ ನಿನಗೆ ಯಾವ್ದು ಅರ್ಥ ಆಗ್ತಿದೆ ಆ್ಯಂಡ್ ನಿನಗದು ಇಷ್ಟ ಆಗ್ತಿದೆಯಾ, ನಿನ್ನ ಲೈಫ್ಗೆ ಅದು ಸುಲಭ ಮಾಡ್ತಿದ್ಯಾ ಅಥವಾ ಡಿಫಿಕಲ್ಟಿ ಮಾಡ್ತಾ ಇದೆಯಾ ಅನ್ನೋದು ನಿನಗೆ ಹೋಗ್ತಾ ಪ್ರೋಸೆಸ್ಸಲ್ಲಿ ಅರ್ಥ ಆಗುತ್ತೆ. ನೋಡಬೇಕು, ಪ್ಲಾನಿಂಗ್ ಪ್ರಕಾರ ಏನಾಗಲ್ಲ ಸರ್, ಗೋ ವಿತ್ ದ ಫ್ಲೋಲಿ ಇರ್ಬೇಕು ನಾವು. ನಮ್ಗೆ ಯಾವ್ದು ಸಿಗುತ್ತೆ ಅದನ್ನು ನಾವು ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕೇ ಹೊರತು, ನಾನು ಹೀಗೆ ಆಗ್ತೀನಿ, ನನಗೆ ಗೊತ್ತೇ ಇರಲಿಲ್ಲ ನಾನು ಡ್ರಾಮಾ ಜೂನಿಯರ್ಗೆ ಹೋಗ್ತೀನಿ ಅಂತ. ನಾನು ಅಂದ್ಕೊಂಡಿದ್ದೆ ಬೇರೆ ಅಲ್ಲ, ಹಾಗೆ ಡೆಸ್ಟಿನಿ ಬೇರೆ. ನೀನು ಹೋಗ್ತಾ ಇರ್ಬೇಕಾದ್ರೆ ಅದು ನಿನ್ನ ಲೈಫ್ಗೆ ಎಷ್ಟು ಒಳ್ಳೇದು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡು ನಿನ್ನ ಗುರುಗಳನ್ನ ನೀನು ಚೂಸ್ ಮಾಡಬೇಕೇ ಹೊರತು ಬೇರೆಯವರು ನಾನು ನಿನ್ನ ಗುರು ಆಗ್ತೀನಿ ಅಂತ ಬರೋಕ್ಕಾಗಲ್ಲ. ಅದು ನನ್ನ ಪಾಯಿಂಟ್ ಅಷ್ಟೇ. ಸೊ ಹಂಗಾರೆ ಗೋ ವಿತ್ ದ ಫ್ಲೋ ಅಂತ ನೋಡ್ಬೇಕು ಲೈಫ್ನ. ಪ್ಲ್ಯಾನ್ ಮಾಡ್ದಂಗೆ ಏನಾಗಿದೆ, ಇವತ್ತು ಪ್ಲ್ಯಾನ್ ಮಾಡ್ದಂಗೆ ಇದ್ದರೆ ನಾನು ಇಷ್ಟೊತ್ತಿಗೆ ಬೆಂಗಳೂರಲ್ಲಿ ಇರಬೇಕಿತ್ತು. ಬೆಂಗಳೂರಲ್ಲಿ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಹೋಗಿ ಡಬ್ಬಿಂಗ್ ಕೊಡ್ತಾ ಇದ್ದೆ ನಾನು. ಪ್ಲ್ಯಾನ್ ಮಾಡ್ದಂಗೆ ಏನೂ ಆಗಲ್ಲ. ಡ್ರಾಮಾ ಜೂನಿಯರ್ಸ್ಗೆ ಹೋಗ್ತೀರಾ, ಅಲ್ಲಿಂದ ಸಿನಿಮಾಗಳು ಮಾಡ್ತೀರಾ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದೀರಾ, ದರ್ಶನ್ ಸರ್ ಜೊತೆ ಮಾಡಿದ್ದೀರಾ, ಶಿವಣ್ಣನ ಜೊತೆ ಮಾಡಿದ್ದೀರಿ, ರಿಷಬ್ ಅವ್ರದ್ದು ಕಾಸರಗೋಡು ಸಿನಿಮಾ ಮಾಡಿದ್ದೀರಿ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಸಿನಿಮಾ ಮಾಡ್ತೀರಿ. ನಿಮ್ಮ ವಯಸ್ಸಿಗೆ ನೀವು ನೋಡಿದ ಬದುಕಿದೆಯಲ್ಲ, ಅದು ದೊಡ್ಡದು, ಎಲ್ಲ ಮಕ್ಕಳಿಗೂ ಸಿಗೋಂಥದ್ದಲ್ಲ. ಅದು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದಿತ್ತು ಅಲ್ವಾ? ಅದರ ಮಧ್ಯದಲ್ಲಿ ಸ್ವಂತ ಪ್ರೊಡಕ್ಷನ್ ಹೌಸ್ ಮಾಡೋಕೆ ಹೋಗ್ತೀರಿ, ಮಹಾ ಪಿಕ್ಚರ್ಸ್. ಯಾಕೆ ಆ ಲೀಡರ್ಶಿಪ್ ತಗೋಬೇಕು? ಅದರದ್ದೇನೋ ಬಿಸ್ನೆಸ್ ಆಗಿ ಮಾಡೋಕೆ ಹೊರಟಿದ್ದ ಅದು, ಇಲ್ಲ ಏನು ಬಿಸ್ನೆಸ್ ಆಗ? ಸರ್ ಬಿಸ್ನೆಸ್ ಆಗಿ ಮಾಡೋಂಗಿದ್ದಿದ್ರೆ ನಾನು ಡ್ರಾಮಾ ಜೂನಿಯರ್ಸಿಗೆ ಬಂದಾದ್ಮೇಲೆ ಯೂಟ್ಯೂಬಲ್ಲಿ ಐ ಗೈಸ್ ಐ ಆಮ್ ಮಹೇಂದ್ರ ಪ್ರಸಾದ್, ಇವತ್ತು ನನ್ನ ಡೇ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಲ್ಲೇ ದುಡ್ಡು ಮಾಡ್ಕೋಬೋದಿತ್ತು. ನಾನು ದುಡ್ಡು ಮಾಡಬೇಕು ಅನ್ನೋ ಥರ ಇದ್ದಾಗ ನಾನು ಹೇಳಿದಾಗ ನನಗೆ ಒಂದು ಫ್ರೆಂಡ್ ಬ್ಯಾಕ್ಗ್ರೌಂಡ್ಸು ಇಲ್ಲಿ ನನಗೆ ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ. ಅವರು ಕಲಾಮಂದಿರಗಳಲ್ಲಿ, ನೀನಾಸಂಗಳಲ್ಲಿ ತರಬೇತಿಗಳನ್ನ ತಗೋತಾ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಕುಶಾಲ್ ಅಂತ ಹೇಳಿದಾಗ, ನಾನು ಕುಶಾಲ್ ಅಂತ ಆರ್ಟಿಸ್ಟ್ ಇದ್ದಾನೆ, ಅವನು ನಾನು ಸೀರಿಯಲ್ಸ್ಗೆ ಹೋಗಬೇಕು, ನಾನು ಸಿನಿಮಾಸ್ಗೆ ಹೋಗಬೇಕು ಅಂತ ನನ್ನ ಹತ್ರ ಹೇಳ್ತಿದ್ದ. ಹೇ ಬರ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಅವನ ಜೊತೆ ಇನ್ನೂ ಒಂದು 10-12 ಜನ ಬಂದವು. ಇಷ್ಟು ಜನ ಇದ್ದಾರೆ. 10 ಜನನೂ ಒಂದು 12 ಜನನೂ ನಾನು ಇಲ್ಲೇ ಕರ್ಕೊಂಡು ಒಬ್ಬ ಮಹೇಂದ್ರ ಎಷ್ಟು ಜನನ ಅಂತ ನಾನು ಇಲ್ಲೋಗಿ ನೀನು ಅಲ್ಲೋಗಿ ನೀನು ಅಲ್ಲೋಗಿ ಅವ್ರಿಗೆ ಮ್ಯಾನೇಜರ್ ಆಗ್ತಾ ಕೂತ್ಕೋಬೇಕಾಗತ್ತೆ. ನೀನು ಅಲ್ಲೋಗಿ ಅಲ್ಲೋಗಿ ಇಷ್ಟು ಜನನ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ. ಸೊ ನಿಮಗೆ ಅಂತ ನಾನೊಂದು ಸಣ್ಣ ಪ್ರೊಡಕ್ಷನ್ ಮಾಡ್ತೀನಿ ಮೈಸೂರಲ್ಲಿ. ನಿಮ್ಗೆ ಏನು ಮಾಡಬೇಕು ಮಾಡಿ, ರೈಟಿಂಗ್ ಮಾಡ್ತೀರಾ, ಡೈರೆಕ್ಷನ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಅದು ನನ್ನ ಅಂಡರಲ್ಲಿ. ಇಲ್ಲಿ ನಾನು ಕ್ಯಾಮ್ರಾ ನೀವು ಇನ್ವೆಸ್ಟ್ ಮಾಡ್ತೀರಿ.
ಇನ್ವೆಸ್ಟು. ಈಗಲೂ ಕೂಡ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ತರಿಸ್ತಾ ಇದ್ದೀನಿ ಚೆನ್ನೈಯಿಂದ, ಕ್ಯಾಮ್ರಾಸು, ಲೈಟ್ಸು ಎಲ್ಲ ತರಿಸ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಇವಾಗ ಒಂದು ಟಾಸ್ಕ್ ಏನಂದರೆ ಒಬ್ಬೊಬ್ಬರು ಒಂದೊಂದು ಮಾಡಬೇಕು. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ, ನಾನು ಆ್ಯಕ್ಟಿಂಗ್ ಮಾಡ್ತೀರಾ, ನೀನು ಹೋಗಿ ಅಲ್ಲಿ ಕಲ್ತ್ಕೊಂಡು ಮಾಡ್ತಾರೋ, ಇಲ್ಲಿ ಬರೋ ಕ್ಯಾರೆಕ್ಟರ್ಗೆ ನೀನು ಸೂಟ್ ಆಗೋ ಥರ ಮೋಲ್ಡ್ ಆಗೋ ಥರ ಮಾಡಿಸಿ, ಒಬ್ಬ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿಸಿ, ಒಬ್ಬ ಡೈರೆಕ್ಷನ್ ಮಾಡ್ತಾನೆ, ಒಬ್ಬ ಲೈಟಿಂಗು, ಒಬ್ಬ ಮ್ಯೂಸಿಷಿಯನ್ನು, ಎಲ್ಲರೂ ನನ್ನ ಟೀಮಲ್ಲಿದ್ದಾರೆ. ಅವರೇ ಕತೆ ಮಾಡ್ತಾರೆ, ಅವರೇ ಶೂಟ್ ಮಾಡ್ತಾರೆ, ಅವರೇ ಪೋಸ್ಟ್ ಮಾಡ್ತಾರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿಕೊಂಡು ಅವ್ರಿಗೊಂದು ರೆಕಗ್ನೈಸೇಷನ್ ಸಿಗಬೇಕು. ಯಾಕಂದರೆ ಈಗ ನಾನು ಮಾಡ್ಬೇಕಾದ್ರೆ ಜಿ ಕನ್ನಡ ನನ್ನ ಟೀಚರು ನನ್ನ ಗುರುತಿಸ್ಬಿಟ್ಟು ಕಳಿಸಿದ್ರು. ಅವ್ರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಅದೇ ಸ್ಟ್ರಗಲ್ಲು. ಅಲ್ಲಿ ಸೆಟ್ ಬಾಯ್ ಆಗಿ ಮತ್ತೆ ಪ್ರೊಡಕ್ಷನ್ ಹೋಗಿ ಅಲ್ಲೋಗಿ ಯಾರ್ದೋ ಕಾಡ್ಬೇಕು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಮಥಿಂಗ್ ರೈಟ್ರ್ ಆಗೋ ಮಾಡೋ ಗಂಟ ತುಂಬ ಲಾಂಗ್ ಪ್ರೊಸೆಸ್ ಇದೆ. ನಾನು ಅಲ್ಲಿಗೆ ಹೋಗೋದು ಬೇಡ ಕಂಡ್ರೆ ಇಲ್ಲೇ ಮಾಡ್ತೀನಿ ನಿಮಗೋಸ್ಕರ. ಇಲ್ಲೇ ಮಾಡಿ ನೀವೇನು ಅಂತ ಪ್ರೂವ್ ಮಾಡ್ಕೊಂಡೆ ಅಲ್ಲಿಗೆ ಹೋಗ್ಬಿಡಿ. ಸುಮ್ಮನೆ ಅಲ್ಲಿಗೋಗಿ ಕಷ್ಟಪಡೋದು ಬೇಡ, ಇಲ್ಲೇ ಕಷ್ಟಪಡಿ ಏನೇ ಇದ್ರು ಅಂತ ಇಲ್ಲೇ ಮಾಡಿ ಪ್ರೊಡಕ್ಷನ್ ಮಾಡಿದೆ. ಅದೇ ಮಹಾ ಪಿಕ್ಚರ್ಸ್. ಸೊ ಸುತ್ತಮುತ್ತ ಇರೋ ಹುಡುಗರಿಗೋಸ್ಕರ, ಫ್ರೆಂಡ್ಸಿಗೋಸ್ಕರ ಮಾಡಿ. ಬಟ್ ಚೆನ್ನಾಗಿದೆ. ಏನು ಮಹಾ ಪಿಕ್ಚರ್ಸ್ ನೆಕ್ಸ್ಟ್ ಏನು ಪ್ರಾಜೆಕ್ಟ್ ನಡೀತಿದೆ, ಏನು ಮಾಡ್ಬೇಕಂತಿದ್ದೀರಿ? ಸರ್ ಈಗಾಗಲೇ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಮಾಡಬೇಕು ಅಂದ್ಬಿಟ್ಟು, ಅಂದರೆ ಸ್ವಲ್ಪ ಸಿನಿಮಾ ನಾಲೆಡ್ಜ್ ಇರೋದು, ಅಂದರೆ ಜಾಸ್ತಿ ಶೂಟ್ ಮಾಡಿರೋದ್ರಿಂದ ನನಗೆ ಅಲ್ಲಿ ಐಡಿಯಾ ಇರೋದು. ಅಲ್ಲಿ ಏನೇನು ವರ್ಕ್ ಆಗುತ್ತೆ, ಏನೇನು ಕಥೆಗಳು ನಡೆಯುತ್ತೆ, ಏನು ಬ್ಯಾಕ್ ವರ್ಕ್ ಇದೆ, ರೈಟಿಂಗ್ ಆಗಿರ್ಬೋದು, ಡಬ್ಬಿಂಗ್ಸ್ ಆಗಿರ್ಬೋದು, ರೆಕಾರ್ಡಿಂಗ್ಸ್ ಆಗಿರ್ಬೋದು, ಸಮಥಿಂಗ್ ಸ್ವಲ್ಪ ನಾಲೆಡ್ಜ್, ಅಂದರೆ ನನಗೇನು ಗೊತ್ತಿಲ್ಲ, ಸ್ವಲ್ಪ ನಾಲೆಡ್ಜ್ ಇರೋದನ್ನ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒಂದು ಮಿನಿಮಲ್ ಬಜೆಟ್ ಒಂದು 80,000 ಹಾಕ್ಬಿಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಎಲ್ಲ ಕಲಿಯೋಣ ಇದರಲ್ಲಿ, ಒಂದು ಫನ್ ವೀಡಿಯೋ ಮಾಡೋಣ. ಯಾಕಂದರೆ ನನ್ನ ಮಹೇಂದ್ರ ಈಸ್ ಎ ಕಾಮಿಡಿ ಅಂತ ನೋಡಿದ್ದಾರೆ, ಒಂದು ಪಾರ್ಲೇಜಿ ಅಂತ ಒಂದು ಶಾರ್ಟ್ ಫಿಲಮ್ ಒಂದು ಅಪ್ಲೋಡ್ ಮಾಡಿರೋದು. ಈಗ ಬ್ಯಾಕ್ ಎಂಡಲ್ಲಿ ನಡೀತಾ ಇರೋದು, ಒಬ್ಬೊಬ್ಬರು ಒಂದೊಂದು ಕತೆ, ಒಂದೊಂದು ಸೈಫೈ ಒಬ್ಬರು ರೆಡಿ ಮಾಡಿದ್ದಾರೆ, ಒಂದು ರಾಮ್ ಕಾಮ್ ಒಬ್ಬರು ರೆಡಿ ಮಾಡಿದ್ದಾರೆ, ನಾನು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ರೆಡಿ ಮಾಡಿದ್ದೀನಿ. ಒಂದು 5 ಸಬ್ಜೆಕ್ಟ್ ಇದೆ. ಒಂದು ವೆಬ್ ಸೀರೀಸ್ ಮಾಡ್ಕೊಂಡಿದ್ದೀವಿ, 5 ಶಾರ್ಟ್ ಫಿಲಮ್ಸ್ ರೆಡಿ ಮಾಡ್ಕೊಂಡಿದ್ದೀವಿ, ಒಂದು ಅವಾರ್ಡ್ಗೆ ಅಂತ ಮಾಡ್ಕೊಂಡು 6 ಪ್ರಾಜೆಕ್ಟ್ ರನ್ ಆಗ್ತಿದೆ ಇವಾಗ ನನ್ನಲ್ಲಿ. ನೈಸ್. ಓಕೆ, ನಾವು ಈಗಾಗಲೇ ಮಾತಾಡ್ದಂಗೆ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಜೊತೆ ಕೆಲಸ ಮಾಡಿದ್ರಿ. ದರ್ಶನ್ ಸರ್ ಜೊತೆ, ರಿಷಬ್ ಸರ್ ಜೊತೆ, ಅಪ್ಪು ಸರ್ ಜೊತೆನೂ ನಾನು ಯಾವುದೋ ಒಂದು ಕೇಳ್ಪಟ್ಟಿದ್ದೆ. ಅದೇನೋ ಆ್ಯಕ್ಟ್ ಮಾಡಿದ್ದೀರಿ, ಅದೇನೋ ಬರಲಿಲ್ಲ ಅಂತೇನೋ ಕೇಳ್ಪಟ್ಟೆ. ಈ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಆ ಚಿಕ್ಕ ವಯಸ್ಸಿಗೆ ನೋಡಿದ್ರಲ್ಲ, ಆ್ಯಕ್ಟ್ ಮಾಡಿದ್ರಲ್ಲ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗ್ತಲ್ಲ, ಅವರಿಂದ ಕಲ್ತಿದ್ದ ವಿಷಯಗಳೇನು? ನಿಮ್ಮ ಫೇವ್ರೇಟ್ ಆ್ಯಕ್ಟ್ರ್ ಯಾರು? ನಂಗೆ ಅಪ್ಪು ಸರ್ ಇಷ್ಟ. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸಲ್ಲೂ ನಾನು ಅವ್ರ ಮನೆಗೆ ಹೋಗಿ ತೆಗ್ದಿರೋದೇ ಇರೋದು ಪಿಕ್ಕು ನನ್ನ ಪ್ರೊಫೈಲಲ್ಲೂ ಕೂಡ. ಅಂದರೆ ನಾನು ಆಗ ನೋಡಿದಾಗ, ಅಂದರೆ ನಮಗೆ ಡ್ರಾಮಾ ಜೂನಿಯರ್ಸಲ್ಲಿ ಒಂದು 10-18 ಕ್ಯಾಮ್ರಾಗಳು ಒಟ್ಟಿಗೆ ಒಂದೇ ಫ್ಲೋಲ್ಲಿ ಶೂಟ್ ಆಗೋ ಥರ ಇದ್ದಾಗ ಅದೊಂಥರ ಬೇರೆ ಪ್ರಪಂಚ. ಸಿನಿಮಾಗೆ ಹೋದಾಗ ಆ ವ್ಯಾನಿಟಿ ವ್ಯಾನ್ಸ್ ಆಗಿರ್ಬೋದು, ಆ ದೊಡ್ಡ ಕ್ಯಾಮ್ರಾ ಒಂದರಲ್ಲೇ ಇಟ್ಕೊಂಡು ಅಲ್ಲೊಬ್ರು ಆ್ಯಕ್ಷನ್ ಕಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಬ್ಯುಸಿ ಶೆಡ್ಯೂಲ್ ಅಂತ ಇದ್ದಾಗ ಅದೊಂದು ಬೇರೆ ಪ್ರಪಂಚ ಇರುತ್ತೆ. ಒಬ್ಬ ಆ್ಯಕ್ಟರ್ಗೆ ನಾನು ಫಸ್ಟ್ ಟೈಮ್ ಆ ದೊಡ್ಡ ಸೆಟ್ಗೆ ಹೋದಾಗ, ಫಸ್ಟ್ ಟೈಮು ನಾನು ದೊಡ್ಡ ಸೆಟ್ ಅಂತ ಹೋಗಿದ್ದೆ ದರ್ಶನ್ ಸರ್ದು ತಾರಕ್ ಸಿನಿಮಾ ಶೂಟ್ ಟೈಮಲ್ಲಿ. ಅವ್ರು ಬರ್ತಿದ್ದಂಗೆ ಏನೋ ಒಂದು ಆರ ಎತ್ತಾಕೊಂಡು ಹಿಂಗೆ ಬರುತ್ತೆ, ಒಂದು ದಂಡೆ, ಅವರೊಬ್ಬರೇ ಬರ್ತಾಯಿದ್ರೆ ಒಂದು ದಂಡು ಬರುತ್ತೆ ಅನ್ನೋ ಫೀಲ್ ಇರುತ್ತಲ್ಲ. ಚಿಕ್ಕ ಜಾಲ ಐ ಥಿಂಕ್ ನಾನು ಶೂಟ್ ಮಾಡಿದ್ದು ಬೆಂಗಳೂರಿಂದ ಆ ಕಡೆ ಮೂಲೆಯಲ್ಲಿ, ಅಲ್ಲೂ ಕೂಡ ಫ್ಯಾನ್ಸ್ಗಳು ಬರ್ತಾರೆ. ದೊಡ್ಡ ದೊಡ್ಡ ಕ್ಯಾಮ್ರಾ, ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗ್ತಾರಲ್ಲ ಆ ಥರ ದೊಡ್ಡ ಕ್ಯಾಮ್ರಾ, ಫೋಟೋ ತೊಗೋಬೇಕು ನಮ್ಮ ಬಾಸ್ ಜೊತೆ ಅಂತ ಅಷ್ಟೊಂದು ಲೈನ್ಗಳಿರುತ್ತೆ. ನನಗೊಂದು ಹ್ಯಾಪಿ ಆಗಿದ್ದು ಅಂದರೆ ಅವ್ರ ಸಿಂಪ್ಲಿಸಿಟಿ ಸರ್. ನಾನು ಅದನ್ನೇ ಹೇಳ್ತಾ ಇರೋದು, ಅಷ್ಟೊಂದು ದೊಡ್ಡ ಕ್ಯಾಮ್ರಾಗಳು ತೊಗೊಂಡಿದ್ದಾರೆ. ನಮ್ಮ ಮಮ್ಮಿ ಹತ್ರ ಅವಾಗ ಒಂದು ಸ್ಯಾಮ್ಸಂಗ್ O25 ಅಂತ ಒಂದು ಚಿಕ್ಕದೊಂದು 5,000 ರೂಪಾಯಿ ಫೋನ್ ಬರೋದು. ಅವರೆಲ್ಲ ಇದ್ದಾಗ ನಾನು ಹಿಂಗೆ ಹಿಡ್ಕೊಂಡಿದ್ದೆ. ಆವಾಗ ಬರ ಅಂದ್ಬಿಟ್ಟು ಹಿಡ್ಕೊಂಡು ಅವರೇ ತೆಗೆಸ್ಕೊಂಡ್ರೆ ಅಂತ ನಾನು ಪೋಸ್ಟ್ ಮಾಡಿ, ಇನ್ನೂ ಪಿನ್ ಕಮೆಂಟ್ ನಂದ್ರಲ್ಲಿ ಹಂಗೆ ಇದೆ ಪಿನ್ ಪ್ರೊಫೈಲಲ್ಲಿ, ಅವರೇ ತೊಗೊಂಡಿದ್ದೆ. ಬರ ಅಂತ, ಮೈಸೂರಿಗೆ ಕಣ ನೀನು ಅಂದ್ಬಿಟ್ಟು. ಅವ್ರ ಸಿಂಪ್ಲಿಸಿಟಿನ ಯಾರೂ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಆ ಥರ ಲೆವೆಲ್ ಸಿಂಪ್ಲಿಸಿಟಿ. ಈಗ ನಾನು ಅದಾದಮೇಲೂ ಶೂಟಿಂಗಲ್ಲಿ ಇದ್ದಾಗ ಮಾತ್ರ ಹಂಗಲ್ಲ, ಯಾವಾಗ ಬಂದರೂ ಹಾಗೇ ಇರುತ್ತೆ ಆ ವ್ಯಕ್ತಿ. ಅದಾದಮೇಲೆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು, ಒಡೆಯ ಸಿನಿಮಾ ಶೂಟಾಗ ಇಲ್ಲಿ ಬಂಡೀಪಾಳ್ಯದಲ್ಲಿ ಅಂತ, ಈ ಬಾಸ್ ಬಂದವರು ಹೋಗೋಣ ಅನ್ನೋ ಥರ ಹೋದಾಗಲೂ ಕೂಡ ಅದೇ ರೀತಿ. ಅವಾಗ ಹೆಂಗೆ ಮಾತಾಡ್ಸಿದ್ರು ಈಗಲೂ ಹಂಗೆ. ಮತ್ತು ಅವ್ರು ನೆನ್ಪಿಟ್ಕೊಳ್ಳೋದು. ನಾನು ಇನ್ನು ಇವಾಗ ಗ್ರೋತ್ ಆಗ್ತಿರೋ ಒಬ್ಬ ಹುಡುಗ ಬಂದಿದ್ದಾನೆ ಅಂದರೆ ಇಲ್ಲ, ಅವ್ರು ನೆನ್ಪಿಟ್ಕೋತಾರೆ. ನೀನು ಹೆಂಗೆ ಬಂದಿದ್ಯಾ ಅನ್ನೋದು, ನೀನು ಏನು ತಿಂತೀಯ ಅನ್ನೋದು, ನಿಮ್ಮ ಫೇವ್ರೇಟ್ ಫುಡ್ಸಿಂದ ಹಿಡೋದು, ನೀನು ಯಾರು ಹೇಗಿರ್ತೀಯ ಅನ್ನೋದು ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಆ ಥರ ವ್ಯಕ್ತಿನ ಮತ್ತೆ ನೋಡೋಕ್ಕಾಗಲ್ಲ. ಅಷ್ಟೊಂದು ಜಮ್ ಅಂತ ಹೇಳ್ಬೋದು. ಅಪ್ಪು ಸರ್ ಜೊತೆ ಏನು ಯಾವ ಸಿನಿಮಾ ಮಾಡಿ? ಅಪ್ಪು ಸರ್ ಜೊತೆ ನಾನು ಫಸ್ಟ್ ಮೀಟ್ ಆಗಿದ್ದು ಅಪ್ಪು ಸರ್ ಮನೇಲೆ. ಸರ್ಕಾರಿ ಪ್ರಶಾಲೆ 125 ಡೇಸ್ ಓಡಿತ್ತು. ಆವಾಗ ಅಪ್ಪು ಸರ್ ಕರೆಸಿ ಎಲ್ಲ ID ಟೀಮ್ನ ಕರೆಸಿ ಒಂದು ಬ್ಯಾಗ್ ಗಿಫ್ಟ್ ಕೊಟ್ಟಿದ್ರು. ನಾನು ಅದೇ ಪಿಕ್ಚರ್ ಕ್ಲಿಕ್ ಮಾಡಿದಾಗ ಆ ಫೋಟೋನ ನಾನು ಇನ್ನೂ ಪ್ರೊಫೈಲಲ್ಲಿ ಪಿಕ್ಕಲ್ಲಿ ಹಾಕೊಂಡಿದ್ದೆ. ಯಾಕಂದರೆ ನಾನು ಆಗ್ಲಿಂದ ಬೆಟ್ಟದವು ಅಂತ ಹೇಳೋದಲ್ಲ, ಆಗ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಕ್ಲಿಕ್ ಮಾಡಿದ ಫೋಟೋನೇ ನಾನು ಈಗಲೂ ಇಟ್ಕೊಂಡಿದ್ದು.
ನಾನು ಎಲ್ಲರ ಜೊತೆನೂ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ. ಇವಾಗ ರಿಷಬ್ ಸರ್ ಜೊತೆ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಮಾಡಿದ್ದೀನಿ. ಹಿಂಗಂದಾಗ ಅಪ್ಪು ಸರ್ ಜೊತೆ ಮಾಡಬೇಕು ಅಂದ್ಕೊಂಡಿದ್ದಾಗ ಒಂದು ಚಾನ್ಸ್ ಸಿಕ್ಕಿತ್ತು. ಸಂತೋಷ್ ಆನಂದರಾಮ್ ಸರ್ ಸಿನಿಮಾದಲ್ಲಿ ಯುವರತ್ನದಲ್ಲಿ ಸಿಕ್ಕಿತ್ತು. ಅವ್ರ ಸ್ಟೂಡೆಂಟ್ ಕ್ಯಾರೆಕ್ಟ್ರು. ಅವ್ರ ಮಮ್ಮಿಗೆ ಒಂದು ಸ್ಕೂಲ್ ಇರುತ್ತೆ, ಅದರಲ್ಲಿ ಕನ್ನಡ ಟೀಚರ್ ಆಗಿ ಅಪ್ಪು ಸರ್ ಇರ್ತಾರೆ. ಅವ್ರ ಸ್ಟೂಡೆಂಟ್ ಆಗಿ ನಾನು ಒಂದು 8 ದಿನ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀವಿ. ಆ್ಯಂಡ್ ನನ್ನ ಕುಳ್ಳ ಅಂತಲೇ ಕರಿತಾ ಇದ್ದೆ. ಈ ಕುಳ ಅವರ ಅಂತ ಕರಿತಾ ಇದ್ರು ಪ್ರೀತಿಯಿಂದ. ಆ ಮೂಮೆಂಟ್ಸ್ಗಳು ನನಗೆ ಯಾಕೆ ಸಿನಿಮಾದಲ್ಲಿ ಬರಲಿಲ್ಲ ಅಂತ ಅದೊಂದು ಸಿಕ್ಕಾಪಟ್ಟೆ ಬೇಜಾರಿದೆ. ಅದು ಹೆಂಗಾರ ಮಾಡಿ ಆನಂದರಾಮ್ ಸಂತೋಷ್ ಆನಂದರಾಮ್ ಸರ್ ಪ್ಲೀಸ್ ಸರ್ ಆ ಕ್ಲಿಪ್ಸ್ ಏನಾರು ಇದ್ದರೆ ಕೊಟ್ಬಿಡಿ ಅಂತ ಇಲ್ಲೇ ಕೇಳ್ಕೊತೀನಿ ನಾನು. ಸಿಗ್ತಾಯಿಲ್ಲ ಸರ್, ಸಿಗ್ತಾಯಿಲ್ಲ. ಆ ಮೂಮೆಂಟ್ಸ್ಗಳು ನನ್ನ ಹತ್ರ ಸಿಗ್ತಾಯಿಲ್ಲ. ಯಾಕಂದ್ರೆ ಅವ್ರ ಜೊತೆ ಊಟ ಮಾಡಿದ್ದು ಸೀನ್ಸ್ಗಳಲ್ಲೂ ಕೂಡ ಅವ್ರ ಜೊತೆ ಎಗ್ರಿ ಕೂತ್ಕೊಂಡಿದ್ದು. ಆ ಶೂಟಿಗೆ ಬಂದಾಗ ಅವ್ರ ತೊಡೆ ಮೇಲೆ ಕೂತಿದ್ದೆ ಕೂತಿದ್ದೇನೆ. ಬರ ಕೂತ್ಕೊಳ, ಇಲ್ಲ ಅಲ್ಲೆಲ್ಲ ಕೂತ್ಕೊಬೇಡ, ಬಿಸಿಲಲ್ಲಿ ಕೂತ್ಕೊಬೇಡ, ಬರ ಟ್ಯಾನಾಗಿ ಹೋಗ್ತೀಯ ಅನ್ನೋದು. ಸರ್ ಇರೋದೇ ಕಪ್ಪುಸೆ, ಬರ ಅನ್ನೋರು ಕೂತ್ಕೊಂಡು ಕೂರ್ಸೋದಾಗಿರ್ಬೋದು. ಆ ಥರ ಸಿಂಪ್ಲಿಸಿಟಿನೂ ನೋಡಿರಲಿಲ್ಲ. ಆ ಥರ ಜಮ್ ಆಫ್ ದ ಪರ್ಸನ್ ಅಂತ ಹೇಳ್ಬೋದು. ಆವತ್ತಿನ ದಿನ ಪೂರ್ತಿ ಎಷ್ಟು ಹ್ಯಾಪಿಯಾಗಿ ಇಡ್ಬೋದೋ ಅವ್ರ ಜೊತೆ ಇದ್ದಾಗ ಅಷ್ಟು ಹ್ಯಾಪಿಯಾಗಿ ಕಳೆದಿದ್ದೀವಿ. ಆ್ಯಂಡ್ ಆ ಶೂಟೇ ಕೂಡ ಮೈಸೂರಲ್ಲೂ ಕೂಡ ಶೂಟ್ ನಡೀತು, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಮುಗಿಸ್ಕೊಂಡಾಗ್ಲೂ ಅಲ್ಲಿಗೆ ಬಂದಾಗಲೂ ಕೂಡ ನಾನು ಇರಲಿಲ್ಲ ಶೆಡ್ಯೂಲು, ಆಗಲೂ ಕೂಡ ಬಂದಾಗಲೂ ಅದೇ ರೀತಿ ಮಾತಾಡ್ಸೋರು, ಅದೇ ರೀತಿ ಫುಲ್ ಫನ್ ಮಾಡಿಬಿಟ್ಟೆ ಕಳಿಸೋರು ಅಪ್ಪು ಸರು. ಅದೊಂದು ಮಿಸ್ಸು ನನಗೆ. ಅದೊಂದು ಶಾರ್ಟ್ ಸಿಗಲಿಲ್ವಲ್ಲ ನನ್ನ ಹತ್ರ, ಒಂದು ಮೂಮೆಂಟಲ್ಲಿ ನನಗೆ ಸಿಗಲಿಲ್ವಲ್ಲ ಆ ಸಿನಿಮಾದಲ್ಲಿ ಅನ್ನೋದು ಅದೊಂದೇ ಬೇಜಾರು ಯಾವಾಗಲೂ ಇರುತ್ತೆ. ಆ್ಯಂಡ್ ಐ ಮಿಸ್ ಹಿಮ್ ಲಾಟ್. ಈ ಥರದ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಅರ್ಲಿ ಏಜ್ಗೆ ಈ ಥರ ಹೆಸರು, ಕೀರ್ತಿ, ಪ್ರಖ್ಯಾತಿ ಎಲ್ಲ ಸಿಕ್ಬಿಟ್ರೆ, ನೇಮ್ ಫೇಮ್ ಏನು ಮಾತಾಡ್ತೀವಲ್ಲ, ಈ ಅರ್ಲಿ ಫೇಮು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು? ಅಂದರೆ ನಾನು ನಿಮ್ಮ ವಿಷಯಕ್ಕೆ ಮಾತಾಡ್ತಿಲ್ಲ. ನಿಮಗೆ ಶಾಪ ಆಯ್ತಾ ವರ ಆಯ್ತಾ ಅಂತ ಕೇಳಿದ್ರೆ ವರ ಆಯಿತು ಅಂತಲೇ ಹೇಳ್ತಿದ್ದೀನಿ, ನನಗೆ ಗೊತ್ತು. ವರ ಅಂತ ಇವಾಗ ಹೇಳ್ತೀನಿ ಸರ್. ವರ ಅಂದರೆ ಮೀನ್ಸ್ ಅರ್ಲಿ ಸ್ಟೇಜಲ್ಲಿ ಸಿಕ್ಕಿದ್ರೆ ಒಂದು ಪ್ರಾಬ್ಲಮ್ ಇದೆ. ಯಾಕೆಂದರೆ ನಾನು 10th ಬಂದಿದ್ದು. ಆ್ಯಂಡ್ ಈಗಲೂ ನನ್ನ ಅಲ್ಲೇ ಅದೇ ಝೋನಲ್ಲಿ ನೋಡ್ತಾರೆ. ದೊಡ್ಡವನಾದ ಅಂದರೆ ನಾನು ದೊಡ್ಡವನಾಗಿದ್ದೀನಿ ಅಂತ ಕನ್ಸಿಡರ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೂ ಮಗು ಥರನೇ ನೋಡ್ತಾರೆ ನನ್ನ, ಚಿಕ್ಕ ಹುಡುಗನ ಥರನೇ. ಇವಾಗ ಒಂದು 22, 23 ಅಂತ ಹೇಳ್ತಾರೆ. 21 ನನಗೀಗ ಆಸ್ ಕರೆಕ್ಟಾಗಿ ಏಜು. ಇಲ್ಲಿ ನಾಗಲೇ ಚೆನ್ನಾಗಿದೆ, ಕ್ಯೂಟಾಗಿದೆ, ಆ ಝೋನಲ್ಲೇ ಇಡೋಕ್ಕೆ ಟ್ರೈ ಮಾಡ್ತಾರೆ ನನ್ನ. ಈ ಕಡೆ ದೊಡ್ಡವನಾಗಿದೆ ಅಂದರೆ ಒಂದು ನನ್ನ ಏಜ್ ಆಗ್ತಾ ಇರುತ್ತಲ್ಲ, ಆಗ ಆ ಕ್ಯೂಟ್ನೆಸ್ ಆಗಿರ್ಬೋದು, ಆ ವಾಯ್ಸ್ ಆಗಿರ್ಬೋದು, ಒಂದು ಶಾರ್ಪ್ ನೋಟ್ ಇರೋದು. ನಾನು ಸ್ಟೇಜ್ಗೆ ಹೋದಾಗ ಒಂಥರ ಮಾತಾಡ್ತೀನಿ, ನಾನು ನಾರ್ಮಲ್ ಇದ್ದಾಗ ಒಂಥರ ನಾನು ಬೇರೆ ಥರನೇ ಇರ್ತೀನಿ. ನಾನು ನಾರ್ಮಲ್ ಆಗಿದ್ದಾಗ ಇನ್ನೂ ಲೋ ಇರುತ್ತೆ ವಾಯ್ಸು. ಇವಾಗ ಮೈಕ್ ಹಾಕಿರೋದ್ರಿಂದ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ನಾರ್ಮಲ್ ಆಗಿದ್ದಾಗ ಇನ್ನೂ ಸಣ್ಣ ಮಾತಾಡ್ತೀನಿ. ಸ್ಟೇಜ್ಗೆ ಹೋದಾಗ ಸ್ಟೇಜೇ ನಂದು ಅನ್ನೋ ಥರ ಮಾತಾಡ್ತಾ ಇರ್ತೀನಿ, ಕಿರ್ಚಾಡ್ತಾ ಇರ್ತೀನಿ, ಇರ್ತೀನಿ. ಆ ಥರ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಸಿಕ್ಕಾಗ ಈಗ ನಾನಿರೋ ಸ್ಟೇಜ್ಗೆ ಈ ಕಡೆ ಚಿಕ್ಕವನು ಅಲ್ಲ, ದೊಡ್ಡವನು ಅಲ್ಲ. ಈ ಫಾರ್ಮಲ್ಲಿ, ಈ ಏಜಲ್ಲಿ ಒಂದು 23, 24 ಆಗೋವರೆಗೂ ನನ್ನ ಬಾಡಿ ಇದೇ ಥರ ಇರುತ್ತೆ, ಈ ಥರ ಇರುತ್ತೆ. ಈ ಸ್ಟೇಜಲ್ಲಿದ್ದಾಗ ಕ್ಯಾರೆಕ್ಟರ್ಗಳೇ ಸಿಗಲ್ಲ, ಆ್ಯಕ್ಟಿಂಗ್ ಚಾನ್ಸ್ಗಳೇ ಸಿಗಲ್ಲ. ಯಾಕಂದರೆ ಈ ಕಾಲೇಜ್ ಝೋನ್ದು ಕತೆಗಳು ಬರೋದು ಕಡಿಮೆ. ಪದವಿ ಪೂರ್ವ ಬಂದಿತ್ತು, ಮತ್ತು ಗುರು ಶಿಷ್ಯರು ಸಿನಿಮಾಗಳು ಬಂದಿತ್ತು. ಅದು ಬಿಟ್ಟರೆ ಅದಾದಮೇಲೆ ಯಾವುದೋ ಬಂದಿಲ್ಲ. ಈ ಝೋನ್ದು ಕತೆಗಳು ಬಂದಿಲ್ಲ. ಬಂದರೂ ಕೂಡ ಒಂದೊಂದು ಸಲ ಅಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲವರು ಹುಡುಗರು ಇರ್ತಾರೆ, ನಾನು ಮಾಡ್ತೀನಿ ಅಂತ ಆ್ಯಕ್ಟಿಂಗ್ ಇರ್ತಾರೆ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಷನ್ ಟೀಮ್ ಅವರು, ಸಮಥಿಂಗ್ ಆರ್ಟಿಸ್ಟ್ಗಳು ಆಡಿಷನ್ ಕೊಟ್ಬಿಟ್ಟು ಬಂದಿದ್ದವರು ಇದ್ದಾರೆ. ಅದೆಲ್ಲ ಬಟ್ ಆಲ್ರೆಡಿ ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ ಕ್ಯಾರೆಕ್ಟರ್ಗಳು. ಆ ಥರ ಆದಾಗ ನಮಗೆ ಅಯ್ಯೋ ಚಾನ್ಸು ಹೋಯ್ತಲ್ಲ ಅಂತ ಅನಿಸುತ್ತೆ. ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಬಂದಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೆ, ನಾನು ಇನ್ನೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಆ್ಯಡ್ ಮಾಡ್ತಿದ್ದೆ ಕ್ಯಾರೆಕ್ಟರ್ಗೆ. ಇನ್ನು ಆ ಕ್ಯಾರೆಕ್ಟ್ರಿಗೆ ಹೋದಾಗ ಆ ಕ್ಯಾರೆಕ್ಟರ್ ಆರ್ಕ್ ತಿಳ್ಕೊಬೇಕು, ಅವ್ನು ಏನು ಮೀಟಲ್ಲಿ ಓಡ್ತಾ ಇದ್ದಾನೆ, ನಾನು ಹೀರೋ ಜೊತೆ ಮ್ಯಾಚ್ ಆಗ್ತೀನೋ ಇಲ್ವೋ, ಅದನ್ನೆಲ್ಲ ತಿಳ್ಕೊಂಡು ನಾನು ಒಬ್ಬ ಆ್ಯಕ್ಟ್ ಮಾಡಬೇಕು. ಸಿನಿಮಾ ನೋಡ್ತಿದ್ದಾಗ ಅಯ್ಯಯ್ಯೋ ಇಲ್ಲಿ ಮಿಸ್ ಮಾಡಿದೆ, ಇಲ್ಲಿ ಸ್ಕೋರ್ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ. ಆ ಥರ ನೋಡಿದಾಗ ಆ್ಯಂಡ್ ಆ ಫಿಕ್ಸ್ ಆದಾಗಿರುತ್ತಲ್ಲ, ತುಂಬ ಕಷ್ಟ. ಈಗ ಈಗಿರೋ ಜರ್ನಿ ನನಗೆ ಸ್ವಲ್ಪ ಡಿಫಿಕಲ್ಟಾಗೇ ಹೊರ್ತದೆ. ಯಾಕಂದರೆ ಏನೂ ಇಲ್ಲ ಅಂತ ಹೇಳಿದ್ದೀನಿ. ಈ ಕ್ಯಾರೆಕ್ಟರ್ ಝೋನ್ಗೆ ಈ ಏಜಿಗೆ ಬಂದಾಗ ಮನೇಲೇ ಕೂತ್ಕೋಬೇಕು. ಈ ಕಡೆ ಚಿಕ್ಕವನು ಅಲ್ಲ, ದೊಡ್ಡವನು ಅಲ್ಲ. ಚಿಕ್ಕ ಮಕ್ಳ ಜೊತೆ ಕುಂಟೆ ಬಿಲ್ಲೆ ಆಡೋಕ್ಕೂ ಆಗಲ್ಲ, ದೊಡ್ಡವ್ರ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ಆ ಥರ ಝೋನಲ್ಲಿ ನಾನು ಇದ್ದೀನಿ ಈಗ. ಈ ಕ್ಯಾರೆಕ್ಟ್ರಿಗೆ ಈ ಥರ ಬಂದಾಗ ಅರ್ಲಿ ಸ್ಟೇಜಲ್ಲಿ ಕಷ್ಟ ಆಗುತ್ತೆ. ಅರ್ಲಿ ಫೇಮಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿದ್ದೀನಿ, ಮುಂದೆನೂ ಚೆನ್ನಾಗಿರ್ತೀನಿ. ಈಗ ಈ ಸ್ಟೇಜ್ ಇದೆಯಲ್ಲ, ನೀನು ಆಗಲೇ ಚೆನ್ನಾಗಿದ್ದೆ ಅಂದಾಗ ನನಗೊಂದು ಸ್ವಲ್ಪ ಈಗಲೂ ಪ್ರೂವ್ ಮಾಡ್ತೀವಿ. ಒಂದು ಅವಕಾಶ ಪ್ಲೀಸ್, ಒಂದು ಸ್ವಲ್ಪ ತಾಳ್ಮೆ ಇರಬೇಕು. ಈಗ ಪ್ರೂವ್ ಮಾಡ್ತೀನಿ ನಾನು ಅಂದಾಗ ಕೇಳೋಕ್ಕೆ ಸ್ವಲ್ಪ ಒಂದು ಚಾನ್ಸ್ ಕೊಡಬೇಕು ಅನ್ನೋ ಥರ ಆಗುತ್ತೆ. ಹಂಗಾರೆ ಒಂದು ಸ್ಟ್ರೈಟ್ ಆನ್ಸರ್ ಹೇಳಬೇಕು ನನಗೀಗ, ಅರ್ಲಿ ಫೇಮ್ ಬೇಕಾ ಬೇಡವಾ? ಇದು ಒಂಥರ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅರ್ಲಿ ಫೇಮ್ ಬೇಕು ಸರ್. ಅರ್ಲಿ ಫೇಮ್ ಮತ್ತು ಆ ಏಜಿಗೆ ಬೇಕಾ? ಅಂದರೆ ನಾನು ಆಗಲೇ ಕೇಳಿದಂಗೆ
ಪೇರೆಂಟ್ಸು ಹಪಿಸ್ತಿದಾರಲ್ಲ ಮಕ್ಕಳು ಟಿವಿಲಿ ಬರಲಿ ಹೀರೋಗಳಾಗ್ಬಿಡ್ಲಿ ಅಂತ. ಆ ಏಜಿಗೆ ಆ ಫೇಮು ಆ ಏನು ಪಾಪ್ಯುಲಾರಿಟಿ ಮಾಡಿದೆ ಅಂತಲೇ ನಮಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ನಾವು ಆ ಟೈಮಲ್ಲಿದ್ದಾಗ 6th 7th ಇದ್ದಾಗ ನಾವೇನು ಮಾಡ್ತಾ ಇದೀವಿ ಗೊತ್ತಾಗಲ್ಲ. ನಾವು ಏನು ಮಾಡ್ತಾ ಇದೀವಿ, ನಮ್ಮ ಈಗ ಕರ್ಕೊಂಬಂದಿದ್ದಾರೆ ಅದು ಹೇಳ್ತಾ ಇದಾರಲ್ಲ ಸಮ್ಮರ್ ಕ್ಯಾಂಪಲ್ಲಿ ಮಕ್ಳು ಇರ್ತೀವಲ್ಲ ಆ ಥರ ಹೋಗಿರ್ತೀವಿ ನಾವು. ನಿಮ್ದು ಸರಿ. ಹಾ. ಇವತ್ತು ಈಗ ಆಗ್ತಿರೋ ಆಡಿಷನ್ಸಿಗೆ ಮಕ್ಕಳು, ನಾನು ಅದನ್ನೇ ಹೇಳಿದ್ದು, ಬೇಡ ಸರ್, ಅರ್ಲಿ ಫೇಮ್ ಬೇಡ. ಅರ್ಲಿ ಫೇಮ್ ಬೇಡ ಸರ್. ಯಾಕೆ ಅಂತಂದರೆ ಅರ್ಲಿ ಫೇಮ್ ತೊಗೊಂಡಷ್ಟು ನಿಮಗೆ ಮುಂದೆ ಸ್ಟ್ರಗಲ್ ಆಗುತ್ತೆ. ನೀನು ಅದೇ ಝೋನ್ ಮಾಡಿಬಿಡ್ತಾರೆ. ಈಗ 23, 24 ಆದಮೇಲೆ ನಿನ್ನ ಈ ಲುಕ್ಕು 35, 50 ಗಂಟನೂ ಆಲ್ಮೋಸ್ಟ್ ಅಲ್ಲಿ ಫಿಸಿಕ್ ಮೇಂಟೈನ್ ಮಾಡಿದ್ರೆ ಹಿಂಗೆ ಇರುತ್ತೆ. ಅರ್ಲಿ ಫೇಮ್ ಬರ್ತಾ ಇದ್ದಂಗೆ ನನಗೆ ಗಡ್ಡ ಬರುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಲುಕ್ ಚೇಂಜ್ ಆಗುತ್ತೆ, ಸೈಜ್ ಚೇಂಜ್ ಆಗುತ್ತೆ. ತುಂಬ ವೇರಿಯೇಷನ್ಸ್ ಆದಾಗ ಜನ ಅಕ್ಸೆಪ್ಟ್ ಮಾಡೋಕ್ಕೆ ಇನ್ನೂ ಲೇಟ್ ಮಾಡ್ತಾರೆ. ಆ್ಯಂಡ್ ನೀನು ಅವಾಗ ಒಂದು ಪರ್ಟಿಕ್ಯುಲರ್ ಝೋನಲ್ಲಿ ನೀನು ಫೇಮಸ್ ಆಗಿರುತ್ತೆ. ನೀನು ಡ್ಯಾನ್ಸರ್ ಆಗಿದ್ರೆ ಡ್ಯಾನ್ಸರ್ ಆಗಿ ಫೇಮಸ್ ಆಗಿರುತ್ತೆ, ಆ್ಯಕ್ಟರ್ ಆಗಿದ್ರೆ ಆ್ಯಕ್ಟರ್ ಆಗಿ. ಅದರಲ್ಲೂ ಇವಾಗ ನಾನು ಕಾಮಿಡಿಯನ್ ಆಗಿ ಕೂರಿಸ್ಬಿಟ್ಟಿರ್ತಾರೆ. ಇವಾಗ ನಾನು ಈ ಕಡೆ ಹೋಗಿ 6 ಪ್ಯಾಕ್ ಮಾಡಿ ನಿಂತ್ಕೊಂಡು ಒಬ್ಬನು ಹೊಡಿತೀನಿ ಅಂದರೆ ಕಾಮಿಡಿಯನ್ ಹೆಂಗಾಯ ಹೊಡಿತೀನಿ ಆ ಥರ ಇರುತ್ತೆ ಫೇಮ್. ಈಗ ನಮಗೆ ಅಂದರೆ ಮೀನ್ಸ್ ನೀನು ಫಿಗರ್ ಔಟ್ ಮಾಡ್ಕೊಂಡಿದ್ರೆ ಅರ್ಲಿ ಫೇಮ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದ್ದರೆ ನೀವು ತಗೊಂಬರ್ಬೋದು. ಯಾಕಂದರೆ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಬೇಕು. ಅವಾಗ ಅವನು ಸ್ವಲ್ಪ ನಾಲೆಡ್ಜಬಲ್ ಆಗಿದ್ದರೆ ನಡೆಯುತ್ತೆ. ಅರ್ಲಿ ಫೇಮು ಏನೂ ಗೊತ್ತಿಲ್ಲದೆ ಹೋದರೆ ಕಷ್ಟ, ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಬರ್ತಾ ಇರುತ್ತೆ ಪ್ರೋಗ್ರಾಮ್ಸ್ಗಳ ಮೇಲೆ ಪ್ರೋಗ್ರಾಮ್ಸು, ಸಿನಿಮಾಸ್ ಮೇಲೆ ಸಿನಿಮಾಸ್ಗಳು ಬರ್ತಾನೆ ಇರುತ್ತೆ. ಇಂಟರ್ವ್ಯೂಸ್ಗಳಾಗಿರ್ಬೋದು, ಸಿನಿಮಾಸ್ಗಳಾಗಿರ್ಬೋದು, ಸೀರಿಯಲ್ಸ್ಗಳಾಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಬರುತ್ತೆ. ಇದೊಂದಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದನೂ ಬರುತ್ತೆ. ನನಗೆ ಆ್ಯಂಕರಿಂಗು ನನಗೆ ಅಷ್ಟೊಂದು ಗಂಡಗಳಿನೇ ಗೊತ್ತಿಲ್ಲ. ಲೊಟ್ಟೆ ನ್ಯೂಸ್ ಫೇಮಸ್ ಆಗಿದ್ದರಿಂದ ನ್ಯೂಸ್ ಚಾನಲ್ಸ್ಗಳ ಆಫರ್ ಬಂದಿತ್ತು. ಚಿಂಟು ಟಿವಿಗೆ ಆ್ಯಂಕರಿಂಗ್ ಮಾಡ್ತೀರಾ ಅಂತ ಕೇಳಿದರು. ನಂಗೆ ಆ್ಯಂಕರಿಂಗ್ ನಂಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಅಂದರೆ ಮೀನ್ಸ್ ನಾನು ಸ್ಕ್ರಿಪ್ಟಲ್ಲಿ ಕೊಟ್ಟಿರೋದನ್ನ ನಾನು ಆ ಥರ ನಾನು ಪಟ ಅಂತ ಮಾತಾಡ್ತೀನಿ. ಅಲ್ಲೊಂದು ಹಾಕೋಬೇಕು, ವಾಕಿ ಟಾಕಿ ಹಾಕೋಬೇಕು, ಅಲ್ಲಿ ಫ್ಲೋಲ್ ಮಾತಾಡಬೇಕು, ಅಲ್ಲಿ ಪಾಯಿಂಟ್ಸ್ಗಳು, ಇವಾಗ ನೀವು ಪಾಯಿಂಟ್ಸ್ಗಳು ಕಂಡುಹಿಡಿತಾರಲ್ಲ ಆ ಥರ ಕಂಡುಹಿಡಿದು ಮಾತಾಡಬೇಕು. ನನಗದು ಬರಲ್ಲ. ನಾನು ಆ್ಯಕ್ಟರ್ ಅಷ್ಟೇ ಆ್ಯಕ್ಟ್ ಮಾಡ್ತೀನಿ. ಬಟ್ ಅದನ್ನು ಆಫರ್ ಇಟ್ಕೊಂಡು ನಾನೇನು ಮಾಡಿ, ಆ ಥರ ಅರ್ಲಿ ಪ್ರಾಬ್ಲಮ್ಸ್ಗಳು ತುಂಬ ಆಗುತ್ತೆ. ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಅರ್ಲಿ ಫೇಮ್, ಇಲ್ಲ ಅಂದರೆ ಬೇಡ. ಪೇರೆಂಟ್ಸ್ ಹೇಳ್ತಾ ಇರೋದು ನೀವು ಇದನ್ನು ಅನ್ಕೋತೀನಿ ನಾನು. ಹೌದು, ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರ್ಬೇಕು. ಆ ಟೈಮ್ ಪೀರಿಯಡಲ್ಲಿ ಹೆಂಗಿರುತ್ತೆ. ನಮ್ಮಮ್ಮ ನನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಉತ್ತರ ಕರ್ನಾಟಕದಿಂದ ಮೈಸೂರು ಟು ಬೆಂಗಳೂರಿಂದ ಮಂಡ್ಯಾಗ ಹೆಗ್ಲ ಮೇಲೆ ಹಾಕ್ಕೊಂಡು ಓಡಾಡಿದ್ದಾರೆ ನನ್ನ. ಆಗ ಆ ಏಜಲ್ಲಿ ಅವ್ರು ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಬಟ್ ನನಗೊಂದು ಸಟನ್ ಒಂದು 10th ದಾಟಾದ್ಮೇಲೆ ನನಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಇಲ್ಲಿಂದ ನಮ್ಮದೊಂದು ಫ್ಲೋ ಚೇಂಜ್ ಆಗುತ್ತೆ, ನಾನು ಐ ಹ್ಯಾವ್ ಟು ಸ್ಟ್ಯಾಂಡ್ ಮೈ ಸೆಲ್ಫ್ ಅಂತ ನನಗೆ 10th ಆದಮೇಲೆ ಗೊತ್ತಾಗಿದ್ದು. ಅಲ್ಲಿ ತನಕ ನಾನು ಏನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅನ್ನೋ ಥರ ಇತ್ತು. ಅವಾಗಲೇ ಇದ್ರಲ್ಲ 500 ಜನ, ಅವ್ರು ಮತ್ತೆ ಇದ್ದಾರೆ ಈಗ. ಅವ್ರಿಗೊಂದು ಲಾಸ್ಟ್ ಸೇ, ನಿಮ್ಮ ಈ 10 ವರ್ಷದ ನಾನು ಕರಿಯರ್ ಶುರುವಾದ್ಮೇಲೆ ಹೇಳ್ತಿರೋದು, ಒಟ್ಟು 22, 23 ನಂಗೆ ಗೊತ್ತಿಲ್ಲ, ವಯಸ್ಸು ಹೇಳಲ್ಲ ನಾನು, ಸಾರಿ. ಆ ವಯಸ್ಸಿನ ಎಕ್ಸ್ಪೀರಿಯನ್ಸಲ್ಲಿ ಆ ಯೂತ್ಸಿಗೆ ಏನಾರ ಒಂದು ಹೇಳಬೇಕು, ಒಂದು ಮೆಸೇಜ್ ಅಂತಿದ್ರೆ ಏನು ಹೇಳ್ತೀರಿ ಸರ್? ಅವಾಗಲೇ ಹೇಳಿದೆ ನಾನು, ಗೋ ವಿತ್ ದ ಫ್ಲೋ ಆ್ಯಂಡ್ ನೀನಾಗಿರೋ ಯಾವನ್ಗೂ. ಅಂದರೆ ಈ ನೀನು ಏನೇ ಮಾಡಿದ್ರು ನೀನು ಅದನ್ನು ತಪ್ಪು ಮಾಡ್ತಿದ್ಯಾ, ಇದನ್ನು ತಪ್ಪು ಮಾಡ್ತಿದ್ಯಾ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳೋರು ಇರ್ತಾರೆ. ನಿನ್ನ ಲುಕ್ಸ್ ಮೇಲೆ ಕಮೆಂಟ್ ಮಾಡೋರು ಇರ್ತಾರೆ, ನೀನು ಹೇಗಿರ್ತೀಯ ಅದ್ರ ಮೇಲೆ ಕಮೆಂಟ್ ಮಾಡೋರು ಇರ್ತಾರೆ. ಒಟ್ನಲ್ಲಿ ಕಮೆಂಟ್ ಮಾಡೋರು ಇರ್ತಾರೆ, ಅವ್ರ ಜೊತೆ ಎಲ್ಲ ಕಿವುಡ ಆಗ್ಬಿಡು. ಬಟ್ ನೀನು ಏನು ಮಾಡ್ತಾ ಇದೆಯಾ ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಗೋ ವಿತ್ ದ ಫ್ಲೋ, ಎಂಜಾಯ್ ಯುವರ್ ಮೂಮೆಂಟ್, ಎಂಜಾಯ್ ಯುವರ್ ಲೈಫ್. ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಅಷ್ಟೇ ಹೇಳಿ. ಥ್ಯಾಂಕ್ ಯು ಮಹೇಂದ್ರ, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಸೊ ಇದು ಇವತ್ತಿನ ಚೌ ಬಾತ್ ವಾಟ್ ನೆಕ್ಸ್ಟ್ ಕಾನ್ವರ್ಸೇಷನ್ ವಿತ್ ಮಹೇಂದ್ರ ಪ್ರಸಾದ್ ಆಗಿತ್ತು. ಮತ್ತೆ ಸಿಗ್ತೀವಿ ವಿತ್ ಅ ಬ್ರ್ಯಾಂಡ್ ನ್ಯೂ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.